ಪರಿಷತ್ತುಗಳಲ್ಲಿ ಡಾ. ಅಂಬೇಡ್ಕರ್ Pages blank. ಸರ್ವ ಸದಸ್ಯರ ಸಭೆಯಲ್ಲಿ 5ನೆಯ ಸಭೆ 1930 ನವೆಂಬರ್ 20. ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಅಧ್ಯಕ್ಷರೇ, ಈ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲು ನಿಂತ ನನ್ನ ಮುಖ್ಯ ಉದ್ದೇಶವೆಂದರೆ ಯಾವ ನಿಮ್ಮ ವರ್ಗದ ಜನತೆಯನ್ನು ನಾನು ಮತ್ತು ನನ್ನ ಸಹೋದ್ಯೋಗಿ ರಾವ್ ಬಹದ್ದೂರ ಶ್ರೀನಿವಾಸನ್ ಅವರು ಪ್ರತಿನಿಧಿಸುವ ಸೌಭಾಗ್ಯವನ್ನು ಪಡೆದಿರುತ್ತೇವೆಯೋ ಆ ನಿಮ್ಮ ವರ್ಗದವರ ಅಭಿಪ್ರಾಯಗಳನ್ನು ಸಂವಿಧಾನದ ಸುಧಾರಣೆಗೆ ಸಂಬಂಧಿಸಿದಂತೆ ತಮ್ಮ ಮುಂದೆ ಇಡುವುದೇ ಮುಖ್ಯವಾಗಿರುತ್ತದೆ. ಇದು 4,30,00,000 ಜನರ ಅಥವಾ ಬ್ರಿಟಿಷ್ ಭಾರತದ ಜನಸಂಖ್ಯೆಯ 5ನೇ 1 ಜನತೆಯ ಅಭಿಪ್ರಾಯವಾಗಿದೆ. ಈ ನಿಮ್ಮ ವರ್ಗಗಳವರು ತಮ್ಮವೇ ಆದ ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ಈ ಗುಂಪುಗಳು ಮುಸ್ಲಿಮರಿಗಿಂತ ಭಿನ್ನ ಮತ್ತು ಬೇರೆಯಾದವುಗಳು. ಅವರನ್ನು ಹಿಂದೂಗಳೇ ಎಂದು ಪರಿಗಣಿಸಿದಾಗ್ಯೂ ಸಹ ಯಾವುದೇ ಅರ್ಥದಲ್ಲಿ ಅವರು ಈ ಸಮಾಜದ ಸಮಗ್ರ ಭಾಗವಾಗಿಲ್ಲ. ಅವರಿಗೆ ತಮ್ಮದೇ ಆದ ಬೇರೆ ಅಸ್ತಿತ್ವ ಇರುವುದಷ್ಟೇ ಅಲ್ಲದೆ ನೋವನ್ನುಂಟು ಮಾಡುವಂಥ ಮತ್ತು ಭಾರತದಲ್ಲಿನ ಇತರ ಯಾವುದೇ ಸಮಾಜವು ಅನುಭವಿಸುತ್ತಿರುವ ಸ್ಥಾನಮಾನಗಳಿಗಿಂತ ಭಿನ್ನವಾದ ಸ್ಥಾನವನ್ನು ಕೊಡುವ ಶಾಸನವನ್ನೇ ಈ ಸಮಾಜ ಅವರಿಗೆ ಕೊಟ್ಟಿದೆ. ಕೆಳಮಟ್ಟದ ಮತ್ತು ಅಧೀನ ಸ್ಥಾನವನ್ನು ಹೊಂದಿರುವಂಥ ಹಲವಾರು ಕೋಮುಗಳು ಭಾರತದಲ್ಲಿ ಇವೆ. ಆದರೆ ನಿಮ್ಮ ವರ್ಗದವರಿಗೆ ಕೊಡಲಾಗಿರುವ ಸ್ಥಾನವು ಸಂಪೂರ್ಣವಾಗಿ ಭಿನ್ನವಾದುದಾಗಿರುತ್ತದೆ. ಅದು ಯಜಮಾನ ಮತ್ತು ಸೇವಕನ ನಡುವೆ ಇರುವ ಸಂಬಂಧದ ಮಧ್ಯವರ್ತಿ ಹಂತದ ಸ್ವರೂಪದ್ದಾಗಿದೆ. ಅದು ಒಂದು ಭಿನ್ನ ರೀತಿಯ ಗುಲಾಮಗಿರಿ ಎಂದು ಅನುಕೂಲಕ್ಕಾಗಿ ಕರೆಯಬಹುದು. ಅಂದರೆ ಒಡೆಯ ಮತ್ತು ಸೇವಕ ದೈಹಿಕ ಸಂಪರ್ಕ ಹೊಂದಬಹುದಾಗಿತ್ತು. ಆದರೆ ನಿಮ್ಮ ವರ್ಗದವರನ್ನು ಅಂಥ ಸಂಬಂಧದಿಂದ ಹೊರಗಿಡಲಾಗಿದೆ. ಇದಕ್ಕಿಂತಲೂ ಖೇದದಾಯಕ ವಿಷಯವೆಂದರೆ ಅವರ ಅಸ್ಪಶ್ಯತೆಯ ಕಾರಣದಿಂದಾಗಿ ಮೂಡಿ ಬಂದ ಈ ಒತ್ತಾಯದಿಂದ ಗುಲಾಮಗಿರಿ ಮತ್ತು ಮಾನವ ಸಂಪರ್ಕಕ್ಕೆ ಒಡ್ಡಿದ ಪ್ರತಿಬಂಧಗಳು ಸಾರ್ವಜನಿಕ ಜೀವನದಲ್ಲಿ ತಾರತಮ್ಯವನ್ನುಂಟು ಮಾಡುವುದನ್ನೊಳಗೊಳ್ಳುವುದಷ್ಟೇ ಅಲ್ಲದೆ ವಾಸ್ತವವಾಗಿ ಅವಕಾಶಗಳು, ಸಮಾನತೆಯನ್ನು ಮತ್ತು ಯಾವ ನಾಗರಿಕ ಹಕ್ಕುಗಳ ಆಧಾರದಿಂದ ಮಾನವತೆ ಬದುಕುತ್ತಿದೆಯೋ ಅಂಥ ತೀರಾ ಸಾಮಾನ್ಯ ನಾಗರಿಕ ಹಕ್ಕುಗಳನ್ನು ಸಹ ನಿರಾಕರಿಸುವುದನ್ನು. ನಕ್ಷತ್ರ ಚಿಹ್ನೆ ಈ ಮುಂದೆದು ಮೇ ಪ ಎಂದು ಉಲ್ಲೇಖಿತ ದುಂಡು ಮೇಜಿನ ಪರಿಷತ್ತಿನ ನಡವಳಿಗಳು. ಮೊದಲನೆಯ ಅಧಿವೇಶನ ಭಾರತ ಸರ್ಕಾರ, ಕೇಂದ್ರ ಪ್ರಕಟಣೆ ಶಾಖೆ, ಕಲಕತ್ತಾ 1931 ಉ 123-29. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಒಳಗೊಳ್ಳುತ್ತದೆ. ಇಂಗ್ಲೆಂಡಿನ ಅಥವಾ ಫ್ರಾನ್ಸಿನ ಜನಸಂಖ್ಯೆಗೆ ಸರಿಸಮವಾದ ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ತನ್ನ ಅಸ್ತಿತ್ವದ ಹೋರಾಟದಲ್ಲಿ ತುಂಬಾ ಕೋಟಲೆಗಳನ್ನು ಎದುರಿಸುತ್ತಿರುವ ಕೋಮಿನ ಅಭಿಪ್ರಾಯವು ರಾಜಕೀಯ ಸಮಸ್ಯೆಗಳ ಸರಿಯಾದ ಪರಿಹಾರಕ್ಕೆ ಸ್ವಲ್ಪವಾದರೂ ಸಂಬಂಧವನ್ನು ಹೊಂದಿರುತ್ತದೆ ಎಂಬುದನ್ನು ಮತ್ತು ಈ ಸಮ್ಮೇಳನವು ಅಂಥ ಅಭಿಪ್ರಾಯವನ್ನು ಪ್ರಾರಂಭದಲ್ಲಿಯೇ ತಿಳಿದುಕೊಂಡಿರಲಿ ಎಂದು ನಾನು ಕಾತರದಿಂದ ಬಯಸುತ್ತೇನೆ. ನನಗೆ ಸಾಧ್ಯವಿರುವಷ್ಟರ ಮಟ್ಟಿಗೆ ನಾನು ಈ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತೇನೆ. ಭಾರತದಲ್ಲಿ ನೌಕರಶಾಹಿ ಪದ್ಧತಿಯ ಸರ್ಕಾರದ ಬದಲಿಗೆ ಜನತೆಯ ಮೂಲಕ ಜನತೆಗಾಗಿ ಇರುವ ಸರ್ಕಾರವನ್ನು ಅಸ್ತಿತ್ವದಲ್ಲಿ ತರಬೇಕು. ನಿಮ್ಮ ವರ್ಗದ ಜನತೆಯ ಅಭಿಪ್ರಾಯದ ಈ ಹೇಳಿಕೆಯು ಕೆಲವು ನಿರ್ದಿಷ್ಟ ಜನರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆಂಬುದು ಖಚಿತ. ನಿಮ್ಮ ವರ್ಗದವರನ್ನು ಬ್ರಿಟಿಷ್ ಭಾರತಕ್ಕೆ ಬಂಧಿಸಿದ ಕಟ್ಟು ಅದ್ವಿತೀಯ ಸ್ವರೂಪದ್ದಾಗಿರುತ್ತದೆ. ನಿಮ್ಮ ವರ್ಗದವರು ಅನಂತ ಕಾಲದಿಂದ ನಡೆದು ಬಂದ ಸಂಪ್ರದಾಯವಾದಿಗಳಾದ ಹಿಂದೂಗಳ ದಬ್ಬಾಳಿಕೆಯಿಂದ ಮತ್ತು ತುಳಿತದಿಂದ ಬಿಡುಗಡೆ ಮಾಡಿದವರೆಂದು ಬ್ರಿಟಿಷರನ್ನು ಸ್ವಾಗತಿಸಿದರು. ಅವರು ಹಿಂದೂಗಳ, ಮುಸಲ್ಮಾನರ ಮತ್ತು ಸಿಬ್ಬರ ವಿರುದ್ಧ ಹೋರಾಟವನ್ನೇ ಮಾಡಿದರು ಮತ್ತು ತಮಗಾಗಿ ಅವರು ಈ ವಿಶಾಲವಾದ ಭಾರತ ಸಾಮ್ರಾಜ್ಯವನ್ನೇ ಗೆದ್ದುಕೊಂಡರು. ಬ್ರಿಟಿಷರು ನಿಮ್ಮ ವರ್ಗದವರ ನ್ಯಾಸಧಾರಿಗಳ, ಟ್ರಸ್ಟಿಗಳ ಪಾತ್ರವನ್ನು ವಹಿಸಿದರು. ಉಭಯ ಪಕ್ಷದವರ ನಡುವಣ ಅಂಥ ಪರಸ್ಪರ ವಿಶ್ವಾಸಾರ್ಹವಾದ ಸಂಬಂಧವನ್ನು ಗಮನಿಸಿದಾಗ ಭಾರತದಲ್ಲಿನ ಬ್ರಿಟಿಷರ ಆಡಳಿತದ ಬಗ್ಗೆ ಈ ನಿಮ್ಮ ವರ್ಗದವರ ಈ ಬದಲಾದ ಮನೋಭಾವನೆಯೂ ನಿಸ್ಸಂಶಯವಾಗಿಯೂ ಅತಿ ಮುಖ್ಯವಾದ ಅಸಾಧಾರಣ ಘಟನೆಯಾಗಿರುತ್ತದೆ. ಬದಲಾದ ಈ ಮನೋಭಾವನೆಯ ಕಾರಣಗಳನ್ನು ಶೋಧಿಸಲು ಬಹುದೂರ ಹೋಗಬೇಕಾಗಿಲ್ಲ. ನಾವೂ ಸಹ ಬಹುಸಂಖ್ಯಾತರೊಡನೆ ನಮ್ಮ ಪಾಲಿನದನ್ನು ಚೆಲ್ಲಿಬಿಟ್ಟರಾಯಿತು ಎಂದು ಇಚ್ಛಿಸುತ್ತೇವೆ ಎಂಬ ಕಾರಣಕ್ಕಾಗಿ ಮಾತ್ರವೇ ನಾವು ಈ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ನಾನು ಪ್ರತಿನಿಧಿಸುವ ನಿರ್ದಿಷ್ಟ ಅಲ್ಪಸಂಖ್ಯಾತರ ಮತ್ತು ಬಹುಸಂಖ್ಯಾತರ ನಡುವೆ ನಿಜವಾಗಿಯೂ ತೀವ್ರತರವಾದ ಭಿನ್ನಾಭಿಪ್ರಾಯವಿಲ್ಲ ಎನ್ನುವುದು ನಿಮಗೆ ತಿಳಿದಿದೆ. ನಮ್ಮದು ಸ್ವತಂತ್ರ ನಿರ್ಣಯವಾಗಿರುತ್ತದೆ. ಈಗಿರುವ ಆಡಳಿತವನ್ನು ಕೇವಲ ನಮ್ಮದೇ ಆದ ಸಂದರ್ಭಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ತೂಗಿ ನೋಡಿದ್ದೇವೆ ಮತ್ತು ಉತ್ತಮ ಸರ್ಕಾರದಲ್ಲಿರಬೇಕಾದ ಅವಶ್ಯಕ ಘಟಕಾಂಶಗಳು ಅದರಲ್ಲಿ ಇಲ್ಲದನ್ನು ನಾವು ಕಂಡುಕೊಂಡಿದ್ದೇವೆ. ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿನ ಭಾರತೀಯ ಸಮಾಜದಲ್ಲಿ ನಾವು ಅನುಭವಿಸಿದ್ದಕ್ಕೂ ಮತ್ತು ನಮ್ಮ ಈಗಿನ ಪರಿಸ್ಥಿತಿಗೂ ಹೋಲಿಕೆ ಮಾಡಿದಾಗ ನಾವು ಮುಂದುವರಿಯುವುದರ ಬದಲಿಗೆ ಕೇವಲ ಕಾಲಹರಣ ಮಾಡಿದ್ದು ಕಂಡುಬರುತ್ತದೆ. ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ನಾವು ನಮ್ಮ ಅಸ್ಪೃಶ್ಯತೆಯ ಕಾರಣದಿಂದಾಗಿ ತುಂಬಾ ಹೀನಾಯಮಾನವಾದ ಸ್ಥಿತಿಯಲ್ಲಿ ಇದ್ದೆವು. ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ನಾವು ದೇವಸ್ಥಾನಗಳಲ್ಲಿ ಪ್ರವೇಶಿಸುವಂತಿದ್ದಿಲ್ಲ. ಈಗ ನಾವು ಪ್ರವೇಶಿಸಬಹುದೇ? ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ನಾವು ಪೊಲೀಸ್ ಪಡೆಯನ್ನು ಸೇರುವುದನ್ನು ನಿರಾಕರಿಸಲಾಗುತ್ತಿತ್ತು. ಬ್ರಿಟಿಷ್ ಸರ್ಕಾರವು ನಾವು ಆ ಪಡೆಯನ್ನು ಸೇರಲು ಈಗ ಅನುಮತಿಸುತ್ತಿದೆಯೇ? ಬ್ರಿಟಿಷ್ ಕಾಲಕ್ಕಿಂತ ಮುಂಚೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ನಮಗೆ ಅನುಮತಿ ಇರಲಿಲ್ಲ. ಅಂಥ ಅವಕಾಶ ನಮಗೆ ಈಗ ಮುಕ್ತವಾಗಿದೆಯೇ? ಈ ಯಾವ ಪ್ರಶ್ನೆಗಾದರೂ ನಾವು ಸಕಾರಾತ್ಮಕ ಉತ್ತರವನ್ನು ಕೊಡಬಲ್ಲವೋ? ಇಷ್ಟು ದೀರ್ಘಕಾಲದವರೆಗೆ ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ. ಪ್ರಭಾವದಲ್ಲಿ ನಮ್ಮನ್ನು ಹಿಡಿದಿಟ್ಟುಕೊಂಡ ಬ್ರಿಟಿಷರು ನಮಗಾಗಿ ಮಾಡಿದ ಉಪಕಾರಕ್ಕಾಗಿ ನಾವು ಸಂತೋಷದಿಂದ ಕೃತಜ್ಞತೆಯಿಂದ ಸಲ್ಲಿಸುತ್ತೇವೆ. ಆದರೆ ನಿಜವಾಗಿಯೂ ನಮ್ಮ ಸ್ಥಾನಮಾನದಲ್ಲಿ ಯಾವ ಮೂಲಭೂತ ಬದಲಾವಣೆಯೂ ಆಗಿಲ್ಲ. ನಿಜವಾಗಿಯೂ ನಮಗೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಸರ್ಕಾರವು ಅದಕ್ಕೆ ಕಂಡು ಬಂದಂತೆ ಆಗ ಇದ್ದಂಥ ಸಾಮಾಜಿಕ ವ್ಯವಸ್ಥೆಗಳನ್ನು ಒಪ್ಪಿಕೊಂಡಿತು ಮತ್ತು ಹಳೆಯ ಕೋಟನ್ನು ಮಾದರಿಗಾಗಿ ಕೊಟ್ಟ ಕೋಟಿನ ಪ್ರತಿರೂಪವನ್ನೇ ಅದರ ಹೊಲಿಗೆಗಳು, ತೇಪೆಗಳು ಇತ್ಯಾದಿಗಳನ್ನೊಳಗೊಂಡಂತೆ ತುಂಬಾ ಹೆಮ್ಮೆಯಿಂದ ಹೊಸದನ್ನು ಹೊಲಿದುಕೊಟ್ಟಿತು ಚೀನದ ಸಿಂಪಿಯಂತೆ. ಹಿಂದಿನ ವ್ಯವಸ್ಥೆಯನ್ನೇ ಪ್ರಾಮಾಣಿಕವಾದ ನಿಷ್ಠೆಯಿಂದಲೇ ಉಳಿಸಿಕೊಂಡು ಬಂದಿತು. ನಮಗೆಸಗಿದ ಅನ್ಯಾಯಗಳು ಒಡೆದು ಸೋರುತ್ತಿರುವ ಗಾಯಗಳಂತೆ ಉಳಿದು ಬಂದಿವೆ. ಬ್ರಿಟಿಷ್ ಆಡಳಿತದಲ್ಲಿ 150 ವರ್ಷಗಳೇ ಉರುಳಿ ಹೋಗಿದ್ದರೂ ಅವುಗಳಿಗೆ ಯಾವ ಉಪಚಾರವನ್ನೂ ಮಾಡಿಲ್ಲ. ಬ್ರಿಟಿಷರು ಉದಾಸೀನರಾಗಿದ್ದರು ಅಥವಾ ಅವರಿಗೆ ಸಹಾನುಭೂತಿ ಇರಲಿಲ್ಲ ಎಂದು ನಾವು ಆರೋಪಿಸುವುದಿಲ್ಲ. ಅವರು ನಮ್ಮ ಸಮಸ್ಯೆಯನ್ನು ಬಿಡಿಸುವಲ್ಲಿ ಅಸಮರ್ಥರಾಗಿದ್ದಾರೆಂದು ನಾವು ಕಂಡುಕೊಂಡಿದ್ದೇವೆ. ಇದು ಕೇವಲ ಉದಾಸೀನತೆಯ ಪ್ರಶ್ನೆ ಮಾತ್ರವೇ ಆಗಿದ್ದರೆ ಅದು ಕ್ಷಣಮಾತ್ರದಲ್ಲಿ ಸರಿಪಡಿಸಬಹುದಾದ ವಿಷಯವಾಗಿತ್ತು ಮತ್ತು ಅದು ನಮ್ಮ ಪ್ರವೃತ್ತಿಯಲ್ಲಿ ಇಂಥ ಆಳವಾದ ಬದಲಾವಣೆಯನ್ನು ಮಾಡುತ್ತಿರಲಿಲ್ಲ. ಆದರೆ ಸಂದರ್ಭದ ಆಳವಾದ ವಿಶ್ಲೇಷಣೆಯ ನಂತರ ಇದು ಕೇವಲ ಉದಾಸೀನತೆಯ ವಿಷಯವಲ್ಲ.
ಆದರೆ ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳಲು ಇರುವ ಅಸಮರ್ಥತೆಯ ಪ್ರಶ್ನೆ ಎಂಬುದನ್ನು ಕಂಡುಕೊಂಡಿದ್ದೇವೆ. ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರವು 2 ತೀವ್ರವಾದ ಪರಿಮಿತಿಗಳಿಗೊಳಪಟ್ಟಿತ್ತು ಎಂಬುದನ್ನು ನಿಮ್ನ ವರ್ಗಗಳು ಕಂಡುಕೊಂಡಿರುತ್ತವೆ. ಪ್ರಪ್ರಥಮವಾಗಿ ಅಧಿಕಾರದಲ್ಲಿದ್ದವರ ಸ್ವಭಾವ, ಉದ್ದೇಶ ಮತ್ತು ಹಿತಾಸಕ್ತಿಗಳಿಂದ ಉಂಟಾದ ಆಂತರಿಕ ಪರಿಮಿತಿಗಳು. ಅವುಗಳು ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸಹಾಯ ಮಾಡಲಾರವು ಎಂಬುದು ಕಾರಣವಲ್ಲ, ಆದರೆ ಇದು ಅವರ ಸ್ವಭಾವ, ಉದ್ದೇಶ ಮತ್ತು ಹಿತಾಸಕ್ತಿಗಳಿಗೆ ವಿರುದ್ಧವಾಗಿತ್ತು ಎಂಬುದೇ ಕಾರಣವಾಗಿರುತ್ತದೆ. ಅದರ ಅಧಿಕಾರವನ್ನು ಪರಿಮಿತಿಗೊಳಿಸುವ ಎರಡನೆಯ ವಿಚಾರವೆಂದರೆ ಅದಕ್ಕೆ ಬಹಿರಂಗ ಪ್ರತಿಭಟನೆಯಂಥ ಪ್ರಾಣಾಂತಿಕ ಭಯ. ಭಾರತೀಯ ಸಮಾಜದ ಚೈತನ್ಯವನ್ನೇ ತಿಂದು ಹಾಕುತ್ತಿರುವ ಮತ್ತು ಇಷ್ಟೆಲ್ಲ ವರ್ಷಗಳವರೆಗೆ ನಿಮ್ಮ ವರ್ಗದವರ ಜೀವವನ್ನು ಹತ್ತಿಕ್ಕಿದ ಸಾಮಾಜಿಕ ಕೆಡಕುಗಳನ್ನು ತೆಗೆದುಹಾಕಬೇಕಾದುದರ ಅಗತ್ಯತೆಯನ್ನು ಭಾರತ ಸರ್ಕಾರವು ಅರಿತುಕೊಂಡಿದೆ. ಭೂಮಾಲೀಕರು ಕೆಳವರ್ಗದ ಜನತೆಯ ಜೀವವನ್ನೇ ಹಿಂಡುತ್ತಿರುವುದನ್ನು ಮತ್ತು ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಬದುಕುವಷ್ಟೂ ಸಹ ಕೂಲಿಯನ್ನು ಕೊಡದಿರುವುದನ್ನು ಮತ್ತು ದುಡಿಯಲು ಯುಕ್ತವಾದ ವಾತಾವರಣವನ್ನು ಒದಗಿಸದಿರುವುದನ್ನು ಭಾರತ ಸರ್ಕಾರವು ಸ್ಪಷ್ಟವಾಗಿ ಕಂಡುಕೊಂಡಿದೆ. ಆದಾಗ್ಯೂ ಅತ್ಯಂತ ದುಃಖದ ಸಂಗತಿ ಎಂದರೆ ಈ ಯಾವ ಕೆಡಕುಗಳನ್ನು ಅದು ನಿವಾರಿಸುವ ಧೈರ್ಯ ಮಾಡದೇ ಇರುವುದು. ಏಕೆ? ಅವುಗಳನ್ನು ತೆಗೆದುಹಾಕಲು ಅದಕ್ಕೆ ಕಾನೂನಿನ ಬಲವಿಲ್ಲದಿರುವುದೇ? ಅಲ್ಲ, ಅದು ಇದಕ್ಕೆ ಕೈ ಹಾಕದೇ ಇರಲು ಕಾರಣವೆಂದರೆ ಈಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಂಹಿತೆಗಳನ್ನು ತಿದ್ದುಪಡಿ ಮಾಡಲು ಅದು ಕೈ ಹಾಕಿದರೆ ಅದು ಪ್ರತಿಭಟನೆಗೆ ಅವಕಾಶ ಕೊಡುತ್ತದೆ ಎಂದು ಅದು ಭಯಪಟ್ಟಿದೆ. ಅಂಥ ಸರ್ಕಾರ ಯಾರ ಹಿತಕ್ಕಾಗಿ ಇರುತ್ತದೆ? ಇಂಥ 2 ಪರಿಮಿತಿಗಳಿರುವ ಅಸ್ತವ್ಯಸ್ತವಾದ ಸರ್ಕಾರದಲ್ಲಿ ಬದುಕನ್ನು ಉತ್ತಮಗೊಳಿಸು. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ವಂಥ ಯಾವುದೇ ಪ್ರಯತ್ನವೇ ಆಗಲಿ ತಡೆಗಟ್ಟಲ್ಪಡುತ್ತದೆ. ಅಧಿಕಾರದಲ್ಲಿರುವವರು ತಮ್ಮ ಅಖಂಡ ಶ್ರದ್ಧೆಯನ್ನು ಇಡೀ ದೇಶದ ಅತ್ಯುತ್ತಮ ಹಿತಾಸಕ್ತಿಗೆ ಅರ್ಪಿಸುವ ಜನರು ಇರುವ ಸರ್ಕಾರ ನಮಗಿರಬೇಕು. ಎಲ್ಲಿ ವಿಧೇಯತೆ ಕೊನೆಗಾಣುತ್ತದೆ ಮತ್ತು ಎಲ್ಲಿ ಪ್ರತಿಭಟನೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತುಕೊಂಡವರು ನ್ಯಾಯದ ಅಂತರಾತ್ಮ ಮತ್ತು ಸಮಯದ ಅಗತ್ಯತೆ ಈ ಕೂಡಲೇ ಮಾಡಲೇಬೇಕೆಂದು ಹೇಳುವಂಥ ಸಾಮಾಜಿಕ ಮತ್ತು ಆರ್ಥಿಕ ಸಂಹಿತೆಗಳಿಗೆ ತಿದ್ದುಪಡಿ ಮಾಡಲು ಆಂಜದಿರುವ ಜನರಿರುವ ಸರ್ಕಾರವನ್ನೇ ನಾವು ಹೊಂದಬೇಕು. ಬ್ರಿಟಿಷ್ ಸರ್ಕಾರವು ಈ ಪಾತ್ರವನ್ನು ವಹಿಸಲು ಎಂದು ಸಮರ್ಥವಾಗುವುದಿಲ್ಲ. ಕೇವಲ ಜನತೆಗಾಗಿ ಮತ್ತು ಜನತೆಯಿಂದ ಕೂಡಿದ ಸರ್ಕಾರದಿಂದ ಮಾತ್ರವೇ ಇದು ಸಾಧ್ಯವಾಗಬಹುದು. ಇವು ನಿಮ್ಮ ವರ್ಗದವರು ಎತ್ತಿದ ಹಲವು ಪ್ರಶ್ನೆಗಳು ಮತ್ತು ಅವರ ದೃಷ್ಟಿಯಲ್ಲಿ ಈ ಪ್ರಶ್ನೆಗಳಿಗೆ ಸಾಧ್ಯವೆಂದು ತೋರುವ ಉತ್ತರಗಳು ಆಗಿವೆ. ಕಾರಣ ನಿಮ್ಮ ವರ್ಗಗಳು ತಲುಪಿದ ಅನಿವಾರ್ಯ ನಿರ್ಣಯಗಳಾಗಿವೆ. ಅವುಗಳೆಂದರೆ ಅಧಿಕಾರಶಾಹಿ ಭಾರತ ಸರ್ಕಾರವು ತನ್ನ ಅತ್ಯುತ್ಕೃಷ್ಟ ಸದಿಚ್ಛೆಯಿಂದಲೂ ಸಹ ನಮ್ಮ ನಿರ್ದಿಷ್ಟ ಸಂಕಷ್ಟಗಳಿಗೆ ಸಂಬಂಧಿಸಿರುವಷ್ಟರ ಮಟ್ಟಿಗೆ ಯಾವುದೇ ಬದಲಾವಣೆಯನ್ನು ಜಾರಿಗೆ ತರುವಲ್ಲಿ ಸತ್ವಹೀನವಾಗಿಯೇ ಉಳಿಯುತ್ತದೆ. ನಮ್ಮ ಈ ಸಂಕಷ್ಟಗಳನ್ನು ಯಾರೂ ತೊಡೆದುಹಾಕಲಾರರು ಮತ್ತು ನಮ್ಮ ಕೈಯಲ್ಲೇ ರಾಜಕೀಯ ಅಧಿಕಾರ ಬರದ ಹೊರತು ನಾವು ಕೂಡ ಅವುಗಳನ್ನು ತೊಡೆದುಹಾಕಲಾರೆವು. ಬ್ರಿಟಿಷ್ ಸರ್ಕಾರವು ಈಗಿರುವಂತೆಯೇ ಇರುವವರೆಗೆ ರಾಜಕೀಯ ಅಧಿಕಾರದ ಯಾವ ಪಾಲು ನಮಗೆ ಬರಲಾರದು. ಯಾವ ರಾಜಕೀಯ ಅಧಿಕಾರವೂ ಇಲ್ಲದ ಹೊರತು ನಾವು ನಮ್ಮ ಜನರಿಗೆ ವಿಮೋಚನೆಯನ್ನು ತರಲಾರೆವೋ ಅಂಥ ರಾಜಕೀಯ ಅಧಿಕಾರವು ನಮ್ಮ ಕೈಯಲ್ಲಿ ಬರುವಂಥ ಬದಲಾವಣೆಯು ಸ್ವರಾಜ್ಯ ಸಂವಿಧಾನದಲ್ಲಿ ಮಾತ್ರ ಸಾಧ್ಯವಿದೆ. ಮಾನ್ಯರೇ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಮ ವಿಶೇಷ ಲಕ್ಷ್ಯವನ್ನು ಸೆಳೆಯ ಬಯಸುತ್ತೇನೆ. ಅಂದರೆ ನಿಮ್ಮ ವರ್ಗಗಳ ದೃಷ್ಟಿಕೋನವನ್ನು ನಿಮ್ಮ ಎದುರಿಗೆ ಇಡುವಲ್ಲಿ ನಾನು ಡೊಮಿನಿಯನ್ ಸ್ಥಾನ ಎಂಬ ಪದಾವಳಿಯನ್ನು ಉಪಯೋಗಿಸಿಲ್ಲ. ಆ ಪದಾವಳಿಯ ಪ್ರಯೋಗವನ್ನು ನಾನು ಬಿಟ್ಟಿದ್ದೇನೆ, ಏಕೆಂದರೆ ಅದರ ಒಳಾರ್ಥದ ಪರಿಣಾಮಗಳನ್ನು ನಾನು ತಿಳಿದಿಲ್ಲ ಎಂದಾಗಲಿ ಅಥವಾ ಅದನ್ನು ಉಪಯೋಗಿಸದಿರುವುದು ನಿಮ್ಮ ವರ್ಗಗಳು ಭಾರತವು ಡೊಮಿನಿಯನ್ನಿನ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಆಕ್ಷೇಪಿಸುತ್ತವೆ ಎಂದಾಗಲಿ ಅಲ್ಲ. ಅದನ್ನು ಉಪಯೋಗಿಸದಿರುವುದಕ್ಕೆ ಮುಖ್ಯ ಆಧಾರವೆಂದರೆ ಈ ಪದಾವಳಿಯು ನಿನ್ನ ವರ್ಗಗಳ ನಿಲುವಿನ ಪೂರ್ಣ ಒಳಾಂಶಗಳನ್ನು ಹೇಳುವುದಿಲ್ಲ. ಕೆಲವೊಂದು ರಕ್ಷಣೆಗಳೊಡನೆ ಡೊಮಿನಿಯನ್ ಸ್ಥಾನದ ಪರವಾಗಿ ನಿಮ್ಮ ವರ್ಗಗಳು ಸಮರ್ಥಿಸಿದಾಗ್ಯೂ ಅವು ಕೇವಲ ಒಂದೇ ಒಂದು ಪ್ರಶ್ನೆಯ ಮೇಲೆ ಒತ್ತು ಕೊಡುತ್ತದೆ. ಆ ಪ್ರಶ್ನೆಯೆಂದರೆ ಡೊಮಿನಿಯನ್ ಭಾರತವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಎಂಬುದೇ ಆಗಿರುತ್ತದೆ. ರಾಜಕೀಯ ಅಧಿಕಾರದ ಕೇಂದ್ರ ಬಿಂದು ಎಲ್ಲಿ ಇರುತ್ತದೆ? ಅದನ್ನು ಯಾರು ಪಡೆದುಕೊಳ್ಳುತ್ತಾರೆ? ನಿಮ್ಮ ವರ್ಗದವರು ಅದಕ್ಕೆ ವಾರಸುದಾರರು ಆಗುತ್ತಾರೆಯೋ? ಈ ಪ್ರಶ್ನೆಗಳೇ ಅವರ ಚಿಂತನದ ಮುಖ್ಯ ವಿಷಯವಾಗಿವೆ. ಹೊಸ ಸಂವಿಧಾನದಲ್ಲಿನ ರಾಜಕೀಯ ವಿಧಾನವು ವಿಶೇಷ ರಚನೆಯನ್ನು ಹೊಂದಿರದ ಹೊರತು ತಮಗೆ ಸ್ವಲ್ಪವೂ ರಾಜಕೀಯ ಅಧಿಕಾರವು ದೊರಕುವುದಿಲ್ಲವೆಂದು ನಿಮ್ಮ ವರ್ಗಗಳವರು ಭಾವಿಸುತ್ತಾರೆ. ಈ ವಿಧಾನವನ್ನು ರಚಿಸುವಲ್ಲಿ ಭಾರತದ ಸಾಮಾಜಿಕ ಜೀವನದ ಹಲವು ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ ನೈಜ ಸಂಗತಿಗಳನ್ನು ಗಮನಿಸದೇ ಇರಲಾಗದು. ಭಾರತೀಯ ಸಮಾಜವು ಭಯ-ಭಕ್ತಿಯ ಏರಿಕೆಯ ಕ್ರಮವನ್ನು ಮತ್ತು ತಿರಸ್ಕಾರದ ಇಳಿಕೆಯ ಕ್ರಮವನ್ನು, ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ಅತ್ಯಂತ ಅವಶ್ಯವಾದ ಸಮಾನತೆ ಮತ್ತು ಬಂಧುತ್ವದ ಭಾವನೆಯ ಬೆಳವಣಿಗೆಗೆ ಯಾವುದೇ ಅವಕಾಶವನ್ನು ಕೊಡುವಂಥ ಪದ್ಧತಿಯನ್ನು ಒಳಗೊಂಡಿದೆ. ವಿದ್ಯಾವಂತ ವರ್ಗವು ಭಾರತೀಯ ಸಮಾಜದ ಅತ್ಯಂತ ಮಹತ್ವದ ಭಾಗವಾಗಿರುವುದನ್ನು ಮತ್ತು ಈ ವರ್ಗವು ಸಮಾಜದ ಮೇಲ್ವರ್ಗಕ್ಕೆ ಸೇರಿರುವುದನ್ನು ಸಹ ಗಮನಿಸಲೇಬೇಕು. ಆ ವರ್ಗದವರು ದೇಶದ ಹೆಸರಿನಲ್ಲಿಯೇ ಮಾತನಾಡುತ್ತಿದ್ದಾಗ್ಯೂ ಮತ್ತು ರಾಜಕೀಯ ಚಟುವಟಿಕೆಗಳ ಮಾರ್ಗದರ್ಶನ ಮಾಡುತ್ತಿದ್ದಾಗ್ಯೂ ತಾವು ಸೇರಿರುವ ಆ ವರ್ಗದ ಸಂಕುಚಿತ ವಿಶಿಷ್ಟತೆಯನ್ನು ಅವರು ತೊಡೆದು ಹಾಕಿರುವುದಿಲ್ಲ. ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ, ರಾಜಕೀಯ ವಿಧಾನವು ಯಾವ ಸಮಾಜಕ್ಕಾಗಿ ಅದನ್ನು ರೂಪಿಸಲಾಗುತ್ತಿದೆಯೋ ಆ ಸಮಾಜದ ಮಾನಸಿಕ ಸ್ಥಿತಿಗೆ ನಿಶ್ಚಿತ ಸಂಬಂಧವನ್ನು ಹೊಂದಿರತಕ್ಕದ್ದು ಮತ್ತು ಅದು ಆ ಬಗ್ಗೆ ಗಮನ ಹರಿಸತಕ್ಕದ್ದು ಎಂಬುದನ್ನು ನಿಮ್ಮ ವರ್ಗಗಳವರು ಹೇಳಲು ಇಚ್ಛಿಸುತ್ತಾರೆ. ಇಲ್ಲದೆ ಹೋದರೆ ನೀವು ಯಾವ ಸಮಾಜಕ್ಕಾಗಿ ಸಂವಿಧಾನವನ್ನು ರಚಿಸುತ್ತಿರುವಿರೋ ಆ ಸಮಾಜಕ್ಕೆ ಅಂಥ ಸಂವಿಧಾನವು ಎಷ್ಟೇ ಸಮರೂಪವಾಗಿದ್ದರೂ ಒಂದು ಬೇರ್ಪಟ್ಟ ತುಂಡಾಗಿ ಉಳಿದು ಯುಕ್ತವಾದುದಾಗುವುದಿಲ್ಲ. ಈ ವಿಷಯವನ್ನು ಮುಕ್ತಾಯಗೊಳಿಸುವ ಮೊದಲು ನಾನು ವಿವರಿಸಲು ಇಚ್ಛಿಸುವ ಇನ್ನೊಂದು ಅಂಶವಿದೆ. ನಿಮ್ಮ ವರ್ಗದವರ ಸಮಸ್ಯೆಯು ಸಾಮಾಜಿಕ ಸಮಸ್ಯೆಯಾಗಿದೆ ಮತ್ತು ಅದರ ಪರಿಹಾರೋಪಾಯವು ರಾಜಕೀಯವನ್ನು ಬಿಟ್ಟು ಬೇರೆಲ್ಲಿಯೋ ಇದೆ ಎಂದು ನಮಗೆ ಮೇಲಿಂದ ಮೇಲೆ ನೆನಪು ಮಾಡಿಕೊಡಲಾಗುತ್ತಿದೆ. ಈ ಅಭಿಪ್ರಾಯಕ್ಕೆ ನಮ್ಮ ತೀವ್ರ ಆಕ್ಷೇಪ ಇದೆ. ಅವರು ರಾಜಕೀಯ ಅಧಿಕಾರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳದ ಹೊರತು ನಿಮ್ಮ ವರ್ಗದವರ ಸಮಸ್ಯೆಯನ್ನು ಪರಿಹರಿಸಲು ಎಂದೆಂದಿಗೂ ಸಾಧ್ಯವಾಗದು ಎನ್ನುವುದೇ ನಮ್ಮ ಅಭಿಪ್ರಾಯವಾಗಿದೆ. ಇದು ನಿಜವಾದುದೇ ಆಗಿದ್ದರೆ ಇದಕ್ಕೆ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ಹೊಂದಿರಬಹುದೆಂದು ನಾನು ಭಾವಿಸುವುದಿಲ್ಲ. ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ನಿಮ್ಮ ವರ್ಗದವರ ಸಮಸ್ಯೆಯು ರಾಜಕೀಯ ಸಮಸ್ಯೆಯೇ ಆಗಿದೆ ಮತ್ತು ಅದನ್ನು ರಾಜಕೀಯವಾಗಿಯೇ ಪರಿಹರಿಸಬೇಕು. ರಾಜಕೀಯ ಅಧಿಕಾರವು ಬ್ರಿಟಿಷರಿಂದ ನಮ್ಮ ಅಸ್ತಿತ್ವದ ಮೇಲೆ ತುಂಬಾ ಬಲಯುತವಾದ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಭಾವ ಬೀರುವವರ ಕೈಗೆ ಸೇರುತ್ತದೆ ಎಂಬುದು ನಮಗೆ ಗೊತ್ತಿದೆ. ಸ್ವರಾಜ್ಯದ ಕಲ್ಪನೆಯು ನಮ್ಮಲ್ಲಿ ಹಲವರ ಮನಸ್ಸಿನಲ್ಲಿ ಈ ಹಿಂದೆ ನಮ್ಮ ಮೇಲೆ ನಡೆದ ದಬ್ಬಾಳಿಕೆ, ಬಲಾತ್ಕಾರ ಮತ್ತು ಅನ್ಯಾಯಗಳನ್ನು ನೆನಪಿಗೆ ತರುತ್ತದೆ ಮತ್ತು ಸ್ವರಾಜ್ಯದಲ್ಲಿಯೂ ಅವುಗಳ ಪುನರಾವರ್ತನೆಯ ಭಯವನ್ನು ಹುಟ್ಟಿಸುತ್ತದೆ. ಆದರೂ ಅದು ಸಿದ್ಧಿಸಲಿ ಎಂದು ನಾವು ಮನಸ್ಸು ಮಾಡಿದ್ದೇವೆ. ದೇಶದ ಇತರ ಬಾಂಧವರೊಡನೆ ತಕ್ಕ ಪ್ರಮಾಣದಲ್ಲಿ ನಮ್ಮನ್ನೂ ಸಹ ರಾಜಕೀಯ ಪ್ರಭುಗಳು ಎಂದು ಪ್ರತಿಷ್ಠಾಪಿಸುತ್ತಾರೆ ಎಂಬ ಆಶೆಯಿಂದ ಅನಿವಾರ್ಯವಾದ ಅಪಾಯವನ್ನು ಎದುರಿಸಲು ನಾವು ಸಿದ್ಧರಾಗಿರುತ್ತೇವೆ.
ಅದಕ್ಕೆ ನಾವು ಒಂದು ಷರತ್ತಿನ ಮೇಲೆ ಸಮ್ಮತಿಸುತ್ತೇವೆ ಮತ್ತು ಆ ಷರತ್ತು ಅಂದರೆ ನಮ್ಮ ಸಮಸ್ಯೆಯನ್ನು ಕಾಲವೇ ಪರಿಹರಿಸಲಿ ಎನ್ನಬಾರದು. ಕಾಲವು ತನ್ನ ಪವಾಡವನ್ನು ಮಾಡಲಿ ಎಂದು ನಿಮ್ಮ ವರ್ಗದವರು ಸುದೀರ್ಘವಾಗಿ ಕಾಯ್ದಿದ್ದಾರೆ. ಬ್ರಿಟಿಷ್ ಸರ್ಕಾರದವರು ಪ್ರಾತಿನಿಧಿಕ ಸರ್ಕಾರದ ವ್ಯಾಪ್ತಿಯನ್ನು ವಿಸ್ತರಿಸಲು ತೆಗೆದುಕೊಂಡ ಶ್ರಮದ ಪ್ರತಿ ಹಂತದಲ್ಲೂ ನಿಮ್ಮ ವರ್ಗದವರನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೈ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಬಿಟ್ಟಿರುತ್ತಾರೆ. ರಾಜಕೀಯ ಅಧಿಕಾರಕ್ಕೆ ಅವರಿಗಿರುವ ಹಕ್ಕಿನ ಬಗ್ಗೆ ಯಾವುದೇ ವಿಚಾರವನ್ನು ಮಾಡಿಲ್ಲ. ಇದನ್ನು ನಾವು ಇನ್ನು ಮುಂದೆ ಸಹಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ನನಗೆ ಸಾಧ್ಯವಿದ್ದಷ್ಟು ಒತ್ತು ಕೊಟ್ಟು ನಾನು ಪ್ರತಿಭಟಿಸುತ್ತೇನೆ. ನಮ್ಮ ಸಮಸ್ಯೆಯ ಇತ್ಯರ್ಥವು ಸಾಮಾನ್ಯ ರಾಜಕೀಯ ಇತ್ಯರ್ಥದ ಒಂದು ಭಾಗವೇ ಆಗಬೇಕು. ಅದನ್ನು ಭಾವಿ ಆಡಳಿತಗಾರರ ಅನಿಶ್ಚಿತ ಕರುಣೆ ಮತ್ತು ಸದಿಚ್ಛೆಗಳಿಗೆ ಬಿಡಬಾರದು. ನಿಮ್ಮ ವರ್ಗದವರು ಹೀಗೆ ಏಕ ಒತ್ತಾಯಪಡಿಸುತ್ತಾರೆಂಬುದಕ್ಕೆ ಇರುವ ಕಾರಣಗಳು ಸ್ಪಷ್ಟವಾಗಿಯೇ ಇವೆ. ಅಧಿಕಾರದ ಸ್ವಾಧೀನವನ್ನು ಹೊಂದಿರುವ ವ್ಯಕ್ತಿಯು ಅಂತಹ ಸ್ವಾಧೀನತೆ ಇಲ್ಲದ ವ್ಯಕ್ತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ ಎಂಬುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾರ ಸ್ವಾಧೀನದಲ್ಲಿ ಅಧಿಕಾರವಿರುತ್ತದೆಯೋ ಅಂಥ ವ್ಯಕ್ತಿಯು ಅಧಿಕಾರದಿಂದ ಹೊರಗಿರುವವರ ಪರವಾಗಿ ತನ್ನ ಅಧಿಕಾರವನ್ನು ತ್ಯಜಿಸುವುದಿಲ್ಲ ಎಂಬುದು ನಮ್ಮೆಲ್ಲರಿಗೆ ಗೊತ್ತಿದೆ. ಈ ಕಾರಣದಿಂದಾಗಿಯೇ ನಾವು ನಮ್ಮ ಸಾಮಾಜಿಕ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ಇತ್ಯರ್ಥವಾಗುತ್ತದೆ ಎಂದು ಆಶಿಸಲಾರೆವು. ಅಧಿಕಾರ ಮತ್ತು ಪ್ರತಿಷ್ಠೆಯ ಸಿಂಹಾಸನವನ್ನು ಏರಲು ಯಾರಿಗೆ ಸಹಾಯ ಮಾಡಿರುತ್ತೇವೆಯೋ ಅವರನ್ನು ಕೆಳಗಿಳಿಸಲು ಮತ್ತೊಂದು ಕ್ರಾಂತಿಯನ್ನು ನಾವು ಮಾಡದ ಹೊರತು ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಇಚ್ಛಿಸದವರ ಕೈಗೆ ಅಧಿಕಾರ ದೊರಕುವುದಕ್ಕೆ ನಾವು ಅನುಮತಿಸಿದರೆ ಅತಿ ವಿಶ್ವಾಸದ ಭದ್ರತೆಯಿಂದ ಹಾಳಾಗುವುದರ ಬದಲು ತುಂಬಾ ಕುತೂಹಲದ ಸಂಶಯಕ್ಕಾಗಿ ಉಪೇಕ್ಷಿಸಲ್ಪಡುವುದನ್ನು ನಾವು ಬಯಸುತ್ತೇವೆ. ನಮ್ಮ ಸಮಸ್ಯೆ ಇತ್ಯರ್ಥಕ್ಕೆ ಅತಿ ಉತ್ತಮವಾದ ಭರವಸೆ ಎಂದರೆ ರಾಜಕೀಯ ವಿಧಾನವನ್ನು ಅದರ ಮೇಲೆ ನಮ್ಮ ಹಿಡಿತವಿರುವಂತೆ ಬದಲಾಯಿಸುವ ಹಾಗೆ ಒತ್ತಾಯಿಸುವುದೇ ನ್ಯಾಯಯುತ ಮತ್ತು ಯುಕ್ತ. ಅದರ ಹೊರತು ಆ ವಿಧಾನದ ಮೇಲೆ ತಮ್ಮದೇ ಆದ ಯಾವ ಬಂಧನವೂ ಇಲ್ಲದ ಹಿಡಿತವಿಟ್ಟುಕೊಳ್ಳಲು ಶತಪ್ರಯತ್ನ ಮಾಡುವವರ ಇಚ್ಛೆಯಲ್ಲಿ ಅಲ್ಲ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ವರ್ಗದವರು ತಮ್ಮ ರಕ್ಷಣೆಗಾಗಿ ಮತ್ತು ಸುರಕ್ಷತೆಗಾಗಿ ರಾಜಕೀಯ ವಿಧಾನದ ಎಂಥ ಹೊಂದಾಣಿಕೆಗಳನ್ನು ಬಯಸುತ್ತಾರೆ ಎಂಬ ವಿಷಯವನ್ನು ನಾನು ಉಚಿತ ಸಮಯದಲ್ಲಿ ಹೇಳುತ್ತೇನೆ. ಆ ಸಮಯದಲ್ಲಿ ನಾನು ಹೇಳಲು ಇಚ್ಛಿಸುವುದು ಏನೆಂದರೆ ನಾವು ಹೊಣೆಗಾರ ಸರ್ಕಾರವನ್ನು ಬಯಸುತ್ತೇವೆಯಾದಾಗ್ಯೂ ಕೇವಲ ಯಾಜಮಾನ್ಯದ ಬದಲಾವಣೆ ಅರ್ಥ ಹೊಂದಿರುವ ಸರ್ಕಾರ ನಮಗೆ ಬೇಡ. ನಿಮ್ಮ ಕಾರ್ಯಾಂಗವು ಸಂಪೂರ್ಣ ಹೊಣೆಗಾರವಾಗಿದ್ದರೆ ಶಾಸಕಾಂಗವು ಪೂರ್ಣವಾಗಿ ಮತ್ತು ಪ್ರಾತಿನಿಧಿಕವಾದುದಾಗಿರಲಿ. ಅಧ್ಯಕ್ಷರೇ, ಇಂಥ ಸ್ಪಷ್ಟ ಪದಗಳಲ್ಲಿ ನಾನು ಮಾತನಾಡಿದ್ದಕ್ಕೆ ನನಗೆ ದುಃಖವೆನಿಸುತ್ತದೆ. ಆದರೆ ನನಗೆ ಬೇರೆಯ ಮಾರ್ಗವೇ ಇರಲಿಲ್ಲ. ನಿಮ್ಮ ವರ್ಗದವರಿಗೆ ಎಂದು ಯಾವ ಮಿತ್ರನೂ ಇರಲಿಲ್ಲ. ಸರ್ಕಾರವು ತನ್ನ ಅಸ್ತಿತ್ವವನ್ನು ಮುಂದುವರೆಸುವುದಕ್ಕಾಗಿ ಯಾವಾಗಲೂ ಅವರನ್ನು ಉಪಯೋಗಿಸಿಕೊಳ್ಳುತ್ತಾ ಬಂದಿದೆ. ಹಿಂದೂಗಳು ಅವರನ್ನು ಅಲ್ಲಗಳೆಯಲೆಂದೇ ಅಥವಾ ಇನ್ನೂ ಉತ್ತಮ ರೀತಿಯಲ್ಲಿ ಹೇಳಬೇಕೆಂದರೆ ಹಕ್ಕನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಲು ಅವರನ್ನು ತಮ್ಮವರೆಂದರು. ಮುಸಲ್ಮಾನರು ಅವರ ಭಿನ್ನವಾದ ಅಸ್ತಿತ್ವವನ್ನು ಒಪ್ಪಲು ನಕಾರ ಮಾಡಿದರು. ಏಕೆಂದರೆ ಎದುರಾಳಿಯನ್ನು ಒಪ್ಪಿದರೆ ತಮ್ಮ ವಿಶೇಷ ಹಕ್ಕುಗಳಿಗೆ ಚ್ಯುತಿ ಬರಬಹುದೆಂದು ಅವರು ಭಯಪಟ್ಟರು. ಸರ್ಕಾರದಿಂದ ನಿಮ್ಮ ವರ್ಗದವರೆಂದು ಕರೆಯಲ್ಪಟ್ಟು ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ ಲೇಫ್ ಹಿಂದೂಗಳಿಂದ ಹತ್ತಿಕ್ಕಲ್ಪಟ್ಟು ಮುಸ್ಲಿಮರಿಂದ ತಿರಸ್ಕರಿಸಲ್ಪಟ್ಟು ಯಾವುದೇ ರೀತಿಯ ಸರಿಸಮ ಹೋಲಿಕೆ ಇಲ್ಲದಂಥ ಅತ್ಯಂತ ನಿಸ್ಸಹಾಯಕ ಸ್ಥಿತಿಯಲ್ಲಿ ನಮ್ಮನ್ನು ಬಿಡಲಾಗಿದೆ. ಅಂಥ ನಮ್ಮ ಸ್ಥಿತಿಯ ಬಗ್ಗೆ ನಿಮ್ಮ ಲಕ್ಷ್ಯವನ್ನು ನಾನು ಸೆಳೆಯಲೇಬೇಕು. ಚರ್ಚೆಗೆ ಎತ್ತಿಕೊಂಡ ಇನ್ನೊಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ವಿಷಯವನ್ನು ಚರ್ಚೆಯ ವಿಷಯದೊಂದಿಗೆ ತಳಕು ಹಾಕಲಾಗಿದೆ ಎಂದು ಹೇಳಲು ನನಗೆ ದುಃಖವಾಗುತ್ತದೆ. ಅದರ ಬಗ್ಗೆಯ ಒಂದು ಅಧಿವೇಶನವನ್ನೇ ನಡೆಸಬೇಕಾದಂಥ ಮಹತ್ವವನ್ನು ಅದು ಹೊಂದಿದೆ. ಅದು ನಿಮ್ಮ ವರ್ಗದವರಿಗೆ ತುಂಬಾ ಆಳವಾಗಿ ಸಂಬಂಧಪಟ್ಟ ವಿಷಯವಾಗಿದೆ ಮತ್ತು ಅದನ್ನು ಅವರು ತುಂಬಾ ಮಹತ್ವದ ಪ್ರಶ್ನೆ ಎಂದು ಭಾವಿಸಿದ್ದಾರೆ. ಬಹುಸಂಖ್ಯಾತರ ದುರಾಡಳಿತದಿಂದ ಅಲ್ಪಸಂಖ್ಯಾತರನ್ನು ಪಾರು ಮಾಡಲು ಕೇಂದ್ರ ಸರ್ಕಾರವು ಪ್ರಾಂತೀಯ ಬಹುಮತಕ್ಕೆ ಸತ್ವಯುತ ತಡೆಯಾಗಿ ಕಾರ್ಯ ಮಾಡುತ್ತಿದೆ ಎಂದು ನಾವು ಆಶಿಸುತ್ತೇವೆ. ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ ಹಿತಾಸಕ್ತಿಯುಳ್ಳ ಒಬ್ಬ ಭಾರತೀಯನಾಗಿ ನಾನು ಒಕ್ಕೂಟ ಸ್ವರೂಪದ ಸರ್ಕಾರದಲ್ಲಿ ಬಲವಾದ ನಂಬಿಕೆ ಇಟ್ಟವನು ಎಂಬುದನ್ನು ಸ್ಪಷ್ಟಪಡಿಸುತ್ತೇನೆ. ಅದನ್ನು ವ್ಯಸ್ತಗೊಳಿಸುವ ಯಾವುದೇ ವಿಚಾರವು ನನ್ನನ್ನು ಸ್ವಲ್ಪವೂ ಸಂತೋಷಗೊಳಿಸುವುದಿಲ್ಲ ಎಂಬುದನ್ನು ನಾನು ಒಪ್ಪುತ್ತೇನೆ. ಭಾರತ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಏಕರೂಪ ಸರ್ಕಾರವು ತುಂಬಾ ಬಲಯುತವಾದ ಅಂತಃಸತ್ವವಾಗಿರುತ್ತದೆ. ಏಕರೂಪದ ಸರ್ಕಾರದ ಪದ್ಧತಿಯ ಪರಿಣಾಮವಾದ ಒಂದುಗೂಡುವಿಕೆಯ ಕಾರ್ಯಗತಿಯು ಸಂಪೂರ್ಣವಾಗಿಲ್ಲ ಮತ್ತು ಬೆಳವಣಿಗೆಯ ಈ ಕಾಲದಲ್ಲಿ ಮತ್ತು ಅದು ತನ್ನ ಅಂತಿಮಘಟ್ಟವನ್ನು ಕಾಣುವ ಮುಂಚೆಯೇ ಇಂಥ ಸತ್ವಯುತವಾದ ಉದ್ದೀಪನವನ್ನು ವಾಪಸ್ಸು ತೆಗೆದುಕೊಳ್ಳುವುದು ನನಗೆ ಜಿಗುಪ್ಪೆ ತರುವಂಥದು. ಏನೇ ಆದಾಗ್ಯೂ ಈ ಪ್ರಶ್ನೆಯು ಈಗ ಮಂಡಿಸಲಾಗಿರುವ ರೂಪದಲ್ಲಿ ಕೇವಲ ವೈಚಾರಿಕ ಪ್ರಶ್ನೆ ಮಾತ್ರ ಆಗಿದೆ. ಕೇಂದ್ರದ ಏಕತೆಗೆ ಸ್ಥಾನಿಕ ಸ್ವಾಯತ್ತತೆಯು ಅಸಂಗತವಾಗುವುದಿಲ್ಲ ಎಂಬುದನ್ನು ತೋರಿಸಿದರೆ ಫೆಡರಲ್ ಸ್ವರೂಪದ ಸಂಯುಕ್ತ ಸ್ವರೂಪದ ಬಗ್ಗೆ ಪರ್ಯಾಲೋಚಿಸಲು ನಾನು ಸಿದ್ಧನಿರು. ಮಾನ್ಯರೇ, ನಿಮ್ಮ ವರ್ಗದವರ ಪ್ರತಿನಿಧಿಯಾಗಿ ಅವರ ಪರವಾಗಿ ನಾನು ಹೇಳಬೇಕಾದುದನ್ನು ಹೇಳಿದ್ದೇನೆ. ಈಗ ನಾವು ಎದುರಿಸುತ್ತಿರುವ ಸಂದರ್ಭದ ಬಗ್ಗೆ ನಾನು ಭಾರತೀಯನಾಗಿ ಸಾಮಾನ್ಯವಾದ ಒಂದೆರಡು ಮಾತುಗಳನ್ನು ಹೇಳಿದರೆ ತಾವು ತಾಳ್ಮೆಯಿಂದ ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಇಂಥ ಈ ಬೆಳವಣಿಗೆಯ ಮೂಕ ಪ್ರೇಕ್ಷಕನಾಗಿರದಿದ್ದಾಗ್ಯೂ ಅದರ ಮಹತ್ವದ ಬಗ್ಗೆ ಈಗ ಹೇಳಲಾಗಿ ಇರುವುದನ್ನು ಗಮನಿಸಿದರೆ ಈ ಬಗ್ಗೆ ಒಂದು ಶಬ್ದವನ್ನು ಸೇರಿಸುವ ಧೈರ್ಯವನ್ನು ನಾನು ಮಾಡಬಾರದು. ಈಗ ನಾವು ಪರಿಹಾರಗಳನ್ನು ಕಂಡುಹಿಡಿಯುವಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಿರುವೆಯೇ ಎಂಬ ವಿಷಯದಲ್ಲಿ ಚಿಂತಿತನಾಗಿದ್ದೇನೆ. ಬ್ರಿಟಿಷ್ ಪ್ರತಿನಿಧಿಗಳು ಆಯ್ಕೆ ಮಾಡುವ ಅಭಿಪ್ರಾಯ ಮಾತ್ರವೇ ಪರಿಹಾರದ ಆಧಾರವಾಗಬೇಕೆ? ಅವರನ್ನು ಉದ್ದೇಶಿಸಿ ನಾನು ಹೀಗೆ ಕೇಳುತ್ತೇನೆ. ನೀವು ಈ ಸಮಸ್ಯೆಯನ್ನು ಪರಸ್ಪರ ತಿಳುವಳಿಕೆಯ ಆಧಾರದ ಮೇಲೆ ಎದುರಿಸುತ್ತೀರೋ ಅಥವಾ ಬಲವನ್ನು ಉಪಯೋಗಿಸಿ ಪರಿಹರಿಸುತ್ತೀರೋ ಎಂಬುದು ನಿಮ್ಮ ನಿರ್ಣಯಕ್ಕೆ ಸಂಬಂಧಪಟ್ಟ ವಿಷಯ. ಏಕೆಂದರೆ ಎಲ್ಲ ಹೊಣೆಗಾರಿಕೆಯೂ ನಿಮ್ಮದೇ ಆಗಿದೆ. ಬಲ ಪ್ರಯೋಗ ಮಾಡಲು ಮತ್ತು ಅಧಿಕಾರ ಚಲಾಯಿಸುವ ಮತ್ತು ಕಾರಾಗೃಹ ತುಂಬುವ ಆಡಳಿತ ನಡೆಸಲು ವಿಶೇಷ ಆಸಕ್ತಿಯುಳ್ಳ ನಿಮ್ಮಲ್ಲಿನ ಹಲವರಿಗೆ ರಾಜಕೀಯ ತತ್ವಶಾಸ್ತ್ರದ ಇಒ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮಹಾಬೋಧಕರಾದ ಎಡ್ಮಂಡ್ ಬಕ್ ರವರು ಹೇಳಿದ್ದನ್ನು ನಿಮ್ಮ ನೆನಪಿಗೆ ತರಲು ಅನುಮತಿಸಿರಿ. ಅಮೆರಿಕಾದಲ್ಲಿನ ವಸಾಹತುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬ್ರಿಟಿಷ್ ಸರ್ಕಾರ ಎದುರಿಸಿದಾಗ ಅವರು ಈ ಕೆಳಗಿನಂತೆ ಹೇಳಿದರು. ಕೇವಲ ಬಲ ಪ್ರಯೋಗವು ತಾತ್ಕಾಲಿಕವಾದುದು. ಅದು ಒಂದು ಕ್ಷಣ ಬದುಕಬಹುದು, ಆದರೆ ಪುನಃ ದಮನ ಮಾಡುವುದರ ಅಗತ್ಯತೆಯನ್ನು ತೆಗೆದುಹಾಕಲಾರದು ಮತ್ತು ಯಾವುದನ್ನು ನಿರಂತರವಾಗಿ ಜಯಿಸಬೇಕಾಗುತ್ತದೆಯೋ ಅದು ರಾಷ್ಟ್ರವನ್ನು ಆಳಲಾರದು. ಬಲಪ್ರಯೋಗಕ್ಕೆ ಇದ್ದ ಇನ್ನೊಂದು ತರಕಾರು ಎಂದರೆ ಅದರ ಅನಿಶ್ಚಿತತೆ. ಭಯವು ಯಾವಾಗಲೂ ಬಲದ ಪರಿಣಾಮವಲ್ಲ ಮತ್ತು ಶಸ್ತ್ರಸನ್ನಾಹ ವಿಜಯವಲ್ಲ. ನೀನು ಜಯಶಾಲಿಯಾಗದಿದ್ದರೆ ನಿನಗೆ ಬೇರೆ ಮಾರ್ಗವಿಲ್ಲ.
ಪರಸ್ಪರ ತಿಳಿವಳಿಕೆ ವಿಫಲವಾದರೂ ಬಲ ಇನ್ನೂ ಉಳಿದಿರುತ್ತದೆ. ಆದರೆ ಬಲಪ್ರಯೋಗ ವಿಫಲವಾದರೆ ಪರಸ್ಪರ ತಿಳುವಳಿಕೆಯ ಅವಕಾಶದ ಆಶೆಯೂ ಇಲ್ಲವಾಗುತ್ತದೆ. ಬಲ ಮತ್ತು ಅಧಿಕಾರವನ್ನು ಕೆಲವು ವೇಳೆ ಕರುಣೆ ಕೊಂಡುಕೊಳ್ಳುತ್ತದೆ. ಆದರೆ ಅವುಗಳನ್ನು ಶಕ್ತಿಯುತವಾಗಿಸುವ ಮತ್ತು ಸೋತುಹೋದ ಬಲದ ಮೂಲಕ ಭಿಕ್ಷೆಯಾಗಿ ಭಿಕ್ಷೆ ಬೇಡಿ ಪಡೆದುಕೊಳ್ಳಲಾಗದು. ಬಲಪ್ರಯೋಗಕ್ಕೆ ಇರುವ ಇನ್ನೂ ಹೆಚ್ಚಿನ ತಕರಾರು ಎಂದರೆ, ಯಾವುದನ್ನು ಸಂರಕ್ಷಿಸಲು ಪ್ರಯತ್ನ ಮಾಡಲಾಗುತ್ತಿದೆಯೋ ಆ ಪ್ರಯೋಗವು ಆ ಉದ್ದೇಶಕ್ಕೆ ಧಕ್ಕೆಯುಂಟು ಮಾಡುತ್ತದೆ. ನೀನು ಯಾವ ವಿಷಯಕ್ಕಾಗಿ ಜನತೆ ವಿಶ್ವಾಸ ಹೋರಾಟ ಮಾಡಿದೆಯೋ ನೀನು ಪಡೆದದ್ದು ಅದೇ ಅಲ್ಲ. ಅದು ಸ್ಪರ್ಧೆಯಲ್ಲಿ ಬೇಡವಾದ, ಕುಸಿದ, ಹಾಳಾದ ಮತ್ತು ಬಳಕೆಯಾದುದಾಗಿರುತ್ತದೆ. ಈ ಉಪದೇಶದ ಬೆಲೆ ಮತ್ತು ಪರಿಣಾಮ ನಿಮಗೆಲ್ಲ ಗೊತ್ತು. ಅದಕ್ಕೆ ನೀವು ಲಕ್ಷ್ಯಗೊಡಲಿಲ್ಲ. ನೀವು ಅಮೆರಿಕಾದಂಥ ವಿಶಾಲವಾದ ಭೂಪ್ರದೇಶವನ್ನೇ ಕಳೆದುಕೊಂಡಿರಿ. ನಿಮ್ಮ ಒಳಿತನ್ನೇ ಕಳೆದುಕೊಳ್ಳುವವರೆಗೆ ಮತ್ತು ನಿಮಗಿದ್ದ ಉಳಿದ ಡೊಮಿನಿಯನ್ನುಗಳನ್ನು ಕಳೆದುಕೊಳ್ಳುವವರೆಗೆ ನೀವು ಅದನ್ನೇ ಅನುಸರಿಸಿದಿರಿ. ಪರಸ್ಪರ ತಿಳಿವಳಿಕೆಯ ನೀತಿಯನ್ನು ಬಳಸಲು ಮನಸ್ಸಿರುವ ನಿಮ್ಮಲ್ಲಿ ಕೆಲವರಿಗೆ ಒಂದು ವಿಷಯವನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಡೊಮಿನಿಯನ್ ಸ್ಥಾನದ ಬಗ್ಗೆ ಪರ ಮತ್ತು ವಿರುದ್ಧವಾಗಿ ವಾದಿಸಲು ಇಲ್ಲಿಗೆ ಪ್ರತಿನಿಧಿಗಳನ್ನು ಕರೆಯಲಾಗಿದೆ. ಮತ್ತು ಬುದ್ಧಿವಂತಿಕೆಯ ಹೋರಾಟದಲ್ಲಿ ಯಾವ ಪಕ್ಷದವರು ವಿಜಯಿಯಾಗುತ್ತಾರೋ ಅದರ ಮೇಲೆ ಡೊಮಿನಿಯನ್ ಸ್ಥಾನದ ಮಂಜೂರಾತಿಯು ಅವಲ ಸೊನ್ನೆಬಿಸಿದೆ ಎಂಬ ಭಾವನೆ ಇಲ್ಲಿ ಇರುವುದು ಎದ್ದು ಕಾಣುತ್ತದೆ. ಇಂಥ ಜ್ವಲಂತ ಸಮಸ್ಯೆಯನ್ನು ತರ್ಕಶಾಸ್ತ್ರದ ಸೂತ್ರವು ನಿರ್ಧರಿಸುವಂತೆ ಮಾಡುವುದಕ್ಕಿಂತ ಹೆಚ್ಚಿನ ತಪ್ಪು ಇನ್ನೊಂದು ಇರಲಾರದೆಂದು ನಾನು ವಿನಯಪೂರ್ವಕ ಹೇಳುತ್ತೇನೆ. ತರ್ಕಶಾಸ್ತ್ರದೊಡನೆ ಮತ್ತು ತಾರ್ಕಿಕರೊಡನೆ ನನಗೆ ಜಗಳವಿಲ್ಲ. ಆದರೆ ತಮ್ಮ ಅನುಮಿತಿಗಳಿಗೆ ಆಧಾರವಾಗಿ ಆಯ್ಕೆ ಮಾಡುವ ಆಧಾರವಚನಗಳ ಪೂರ್ವಪಕ್ಷದ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸದೆ ಹೋದರೆ ಆಗಬಹುದಾದ ದುರಂತದ ಬಗ್ಗೆ ನಾನು ಅವರಿಗೆ ಎಚ್ಚರಿಕೆ ಕೊಡುತ್ತೇನೆ. ನಿಮ್ಮ ತರ್ಕದ ಪರಿಣಾಮವನ್ನು ನೀವು ಅಳವಡಿಸಿಕೊಳ್ಳುತ್ತೀರೋ ಅಥವಾ ಬರ್ಕಲೆಯವರ ಅಸಂಬದ್ಧ ಹೇಳಿಕೆಗಳನ್ನು ಜಾನ್ಸನ್ರವರು ಕಾಲ ಕೆಳಗೆ ಹಾಕಿ ತುಳಿದ ರೀತಿಯಲ್ಲಿ ಖಂಡನ. ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ 661 ಮಾಡುತ್ತೀರೋ ಅದೆಲ್ಲವೂ ನಿಮ್ಮ ಮನೋಧರ್ಮದ ಮಾತಾಗುತ್ತದೆ. ದೇಶದ ಸದ್ಯದ ಮನೋಧರ್ಮದಲ್ಲಿ ಬಹುಮತದ ಜನತೆ ಒಪ್ಪದ ಯಾವುದೇ ಸಂವಿಧಾನವು ಕಾರ್ಯ ಮಾಡಲಾರದು ಎಂಬುದನ್ನು ತಾವು ಸಾಕಷ್ಟು ಪ್ರಮಾಣದಲ್ಲಿ ಅರಿತುಕೊಂಡಿಲ್ಲ ಎಂಬ ಭಯ ನನ್ನದು. ನೀವು ಆಯ್ಕೆ ಮಾಡಬೇಕಾಗಿದ್ದ ಮತ್ತು ಭಾರತ ಒಪ್ಪಿಕೊಳ್ಳಬೇಕಾಗಿದ್ದ ಕಾಲ ತಿರುಗಿ ಬಾರದಂತೆ ಮೀರಿಹೋಗಿದೆ. ನೀವು ರಚಿಸಬೇಕೆಂದಿರುವ ಹೊಸ ಸಂವಿಧಾನವು ಕಾರ್ಯ ಮಾಡಬೇಕೆಂದು ನೀವು ಇಚ್ಛಿಸಿದರೆ ಜನತೆಯ ಸಮ್ಮತಿಯು ಅದಕ್ಕೆ ಆಧಾರವಾಗಬೇಕೇ ಹೊರತು ತರ್ಕದ ಆಕಸ್ಮಿಕವಲ್ಲ. ಇಡೀ ಪರಿಷತ್ತಿನ ಸಮಿತಿ ಉಪಸಮಿತಿ 1ರ ಮಧ್ಯಂತರ ವರದಿಯ ಮೇಲಿನ ಟೀಕೆ ಸಂಯುಕ್ತ ರಾಜ್ಯದ ಸ್ವರೂಪ 16ನೇ ಡಿಸೆಂಬರ್ 1930 ನಕ್ಷತ್ರ ಚಿಹ್ನೆ ಅಂಬೇಡ್ಕರ್ ಸಭೆಯನ್ನು ಮುಂದೂಡುವುದಕ್ಕೆ ಮುಂಚೆ ನನ್ನ ಮಿತ್ರ ಶ್ರೀ ಜೋಶಿಯವರು ಉಲ್ಲೇಖಿಸಿದ ಈ ನಿರ್ದಿಷ್ಟ ವಿಷಯಗಳ ಬಗ್ಗೆ ತಮ್ಮ ಯಾವುದೇ ಅಭಿಪ್ರಾಯಗಳನ್ನು ತಿಳಿಸಲು ಚೇರ್ಮನ್ನರಾಗಿ ಲಾರ್ಡ್ ಚಾನ್ಸಲರ್ ಅವರು ಹಲವು ಸದಸ್ಯರನ್ನು ಆಹ್ವಾನಿಸಿರುತ್ತಾರೆ ಮತ್ತು ನನ್ನನ್ನೊಳಗೊಂಡು ಕೆಲವು ಸದಸ್ಯರು ಉಪಸಮಿತಿಯ ಚೇರ್ಮನ್ನರಿಗೆ ಪತ್ರಗಳನ್ನು ಕಳಿಸಿದ್ದಾರೆ ಮತ್ತು ಆ ಪತ್ರಗಳನ್ನು ಪರ್ಯಾಲೋಚನೆಗಾಗಿ ಉಪಸಮಿತಿಯ ಮುಂದಿಡುವಂತೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಆ ಪತ್ರದ ಯಾವ ಉಲ್ಲೇಖವೂ ವರದಿಯಲ್ಲಿ ಇಲ್ಲ. ಲಾರ್ಡ್ ಬ್ಯಾಂಕಿಯವರು ಆ ಪತ್ರವನ್ನು ಉಪಸಮಿತಿಯ ಮುಂದೆ ಇಡಲಿಲ್ಲ. ಆದರೆ ಅದನ್ನು ತಮಗೆ ಕಳಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಮಾನ್ಯರೇ, ಪ್ರಧಾನಮಂತ್ರಿಯಾಗಿ ಆ ಪತ್ರದ ಬಗ್ಗೆ ತಾವು ಆ ರೀತಿಯಲ್ಲಿ ವ್ಯವಹರಿಸಿದ್ದು ಉಚಿತವಾದುದು ಎಂದು ನಾನು ಭಾವಿಸುವುದಿಲ್ಲ. ಆ ಪತ್ರವನ್ನು ಉಪಸಮಿತಿಯ ಚೇರ್ಮನ್ನರಿಗೆ ಆ ಸಮಿತಿಯವರು ಅದನ್ನು ಪರಿಶೀಲಿಸಲೆಂದು ಕರೆಯಲಾಗಿತ್ತು ಮತ್ತು ಅದರಲ್ಲಿ ಫೆಡರೇಷನ್ ಪ್ರಶ್ನೆಯ ಬಗ್ಗೆ ನಾವು ಇಟ್ಟುಕೊಂಡ ಹಲವು ಖಚಿತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾಗಿತ್ತು. ನನ್ನ ಪರವಾಗಿ ಹೇಳಬೇಕಾದರೆ, ಈಗ ತಯಾರಿಸಿರುವಂತೆ ಈ ವರದಿಯು ಆ ಪತ್ರದಲ್ಲಿ ವ್ಯಕ್ತಪಡಿಸಲಾದ ತತ್ವಗಳಿಗೆ ತುಂಬಾ ವ್ಯತಿರಿಕ್ತವಾಗಿರುವುದರಿಂದ ಈ ಟೀಕೆಯನ್ನು ನಾನು ಮಾಡಲೇಬೇಕಾಗಿದೆ. ಒಂದು ಹಂತದಲ್ಲಿ ನಾವು ಈ ಪ್ರಶ್ನೆಯ ಬಗ್ಗೆ ಚರ್ಚೆ ಮಾಡಲೇಬೇಕಾಗುತ್ತದೆ ಮತ್ತು ಲಾರ್ಡ್ ಚಾನ್ಸಲರ್ ಅವರು ಈ ಬಗ್ಗೆ ಯಾವ ಕ್ರಮವನ್ನು ತೆಗೆದುಕೊಳ್ಳಲು ಸೂಚಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ನಾನು ಇಚ್ಛಿಸುತ್ತೇನೆ. ಲಾರ್ಡ್ ಸ್ಯಾಂಕಿ ಅಂಬೇಡ್ಕರ್ ಅವರು ತಾವು ಸೂಚಿಸಿದ ಅಂಶವನ್ನು ಎತ್ತಿದ್ದಕ್ಕಾಗಿ ಅವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ಏಕೆಂದರೆ ಅದನ್ನು ನಾನೇ ಎತ್ತಬೇಕೆಂದು ಇಚ್ಛಿಸಿದ್ದೆ ಮತ್ತು ನಾನು ಪ್ರಾರಂಭದಲ್ಲೇ ಹೇಳಬಹುದಾಗಿದ್ದ ಹಲವು ಮಾತುಗಳನ್ನು ಹೇಳಲು ಅದು ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಇದು ಪೂರ್ಣ ಚಿತ್ರವಲ್ಲ, ಬೇಗನೆ ನಿಮಗೆ ಪೂರ್ಣ ಚಿತ್ರವನ್ನು ಒದಗಿಸಲಾಗುವುದು. ಅಂಬೇಡ್ಕರ್ ಅವರೇ, ನಿಮ್ಮ ಸಹಾಯವು ನನಗೆ ಬೇಕು. ಅಂಬೇಡ್ಕರ್ ಅವರೇ, ಆ ಪತ್ರಕ್ಕೆ ನಕ್ಷತ್ರ ಚಿಹ್ನೆ ದುಂಡು ಮೇಜಿನ ಪರಿಷತ್ತಿನ ನಡವಳಿಗಳು 193-95 ಅಂಬೇಡ್ಕರ್ ಅವರು ಈ ಉಪಸಮಿತಿಯ ಸದಸ್ಯರಾಗಿರಲಿಲ್ಲ. ಆದರೆ ಅವರು 2ನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಫೆಡರಲ್ ರೂಪರೇಷೆ ಸಮಿತಿಯ ಸದಸ್ಯನಾಗಿ ಸೇರಿಸಲ್ಪಟ್ಟರು. ಸಂಯುಕ್ತ ರಾಜ್ಯದ ಸ್ವರೂಪ ಸಂಬಂಧಿಸಿದಂತೆ ಅದನ್ನು ನನಗೆ ಕಳಿಸುವ ಸೌಜನ್ಯ ನಿಮ್ಮದು. ಅದನ್ನು ನಾನು ತುಂಬಾ ಲಕ್ಷ್ಯಗೊಟ್ಟು ಪರಿಶೀಲಿಸಿದ್ದೇನೆ. ನಾವು 6ನೇ ಅಂಶಕ್ಕೆ ಬಂದಾಗ ಅದರ ಬಗ್ಗೆ ಚರ್ಚಿಸುವುದು ತುಂಬಾ ಮಹತ್ವದ್ದಾಗಿರುತ್ತದೆ. ನಂ ಪಾಯಿಂಟ್ 6 ಫೆಡರಲ್ ಕಾರ್ಯಾಂಗದ ರಚನೆ, ರೂಪ, ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು ವಿವರಿಸುತ್ತದೆ. ಅಂಬೇಡ್ಕರ್, ನಾನು ಹಾಗೆ ಹೇಳಬೇಕಾದರೆ ಈ ಪತ್ರವನ್ನು ನೀವು ಸಮಿತಿಯ ಮುಂದಿಡುತ್ತೀರಾ ಎಂಬುದನ್ನು ತಿಳಿಯಲು ಇಚ್ಛಿಸುತ್ತೇನೆ. ನೀವು ಹಾಗೆ ಯಾವ ಹಂತದಲ್ಲಿ ಮಾಡುವಿರಿ ಎಂಬುದು ನಿಮಗೆ ಬಿಟ್ಟ ವಿಷಯ. ಲಾರ್ಡ್ ಸ್ಯಾಂಕಿ ಅಂಬೇಡ್ಕರ್, ಒಂದು ಕ್ಷಣ ತಡೆಯಿರಿ, ನಾನು ಅದಕ್ಕಿಂತ ಇನ್ನೂ ಹೆಚ್ಚಿನದನ್ನೇ ಮಾಡುವವನಿದ್ದೇನೆ. ನಿಮ್ಮ ಪತ್ರವನ್ನು ಸಮಿತಿಯ ಮುಂದಿಡುವುದಷ್ಟೇ ಅಲ್ಲದೆ ಆ ಬಗ್ಗೆ ಸಮಿತಿಯ ಲಕ್ಷ್ಯವನ್ನು ನಾನೇ ಸೆಳೆಯುತ್ತೇನೆ. ಅಂಬೇಡ್ಕರ್, ಋಣಿಯಾಗಿದ್ದೇನೆ, ನನಗೆ ಅಷ್ಟೇ ಸಾಕು. ಲಾರ್ಡ್ ಸ್ಯಾಂಕಿ, ಒಂದೇ ಕ್ಷಣ ತಡೆಯಿರಿ, ನಾನು ಇನ್ನೂ ಮುಕ್ತಾಯಗೊಳಿಸಿಲ್ಲ. ನೀವು ನನ್ನ ವಯಸ್ಸಿನವರಾದಾಗ ಇಂಥ ಗಡಿಬಿಡಿಯಲ್ಲಿ ಇರುವುದಿಲ್ಲ. ಆ ಕೆಲಸವನ್ನು ನಾನೇ ಮಾಡುವುದರ ಬದಲಿಗೆ ಈ ಪತ್ರವನ್ನು ಕಳಿಸಿದ ಮಹಾಜನಗಳನ್ನೇ ಕರೆದು ಅವರೇ ಆ ಕಾರ್ಯ ಮಾಡುವಂತೆ ಹೇಳುತ್ತೇನೆ. ಆ ಕೆಲಸವನ್ನು ನಾನೇ ಮಾಡಬೇಕಾದರೆ ನೀವು ಮಾಡಿದಂತೆ ನಾನು ಮಾಡಲಾರೆನು. ಆದರೆ ನಾನು ಹೀಗೆ ಮಾಡುತ್ತೇನೆ. ಆ ಪತ್ರದಲ್ಲಿನ ಒಂದು ಶಬ್ದವನ್ನು ನಾನು ಬಿಡುವುದಿಲ್ಲ. ಆದರೆ ಅದನ್ನು ಪರಿಶೀಲಿಸಲು ಯುಕ್ತ ಕಾಲ ಇದೂ ಅಲ್ಲ. 6ನೇ ನಂಬರಿನದನ್ನು ವಿಚಾರಿಸುವ ಮಹತ್ವದ ವೇಳೆಯಲ್ಲಿಯೇ ಅದರ ಬಗ್ಗೆ ಪರ್ಯಾಲೋಚಿಸತಕ್ಕದು. ಗವರ್ನರ್ ಜನರಲ್ಲರ ವಿಶೇಷ ಅಧಿಕಾರದ ಬಗ್ಗೆ ಚರ್ಚಿಸಲಾಗಿರುವ ವರದಿಯ 16ನೇ ಪ್ಯಾರಾ. ನಕ್ಷತ್ರ ಚಿಹ್ನೆ ಅಂಬೇಡ್ಕರ್ ಸಿ ನಡವಳಿ 261. ತಾವು ಮುಂದುವರಿಯುವ ಮುಂಚೆ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ. ಅಂದರೆ ಜನತೆಯ ಯಾವುದೇ ಭಾಗದ ಹಿತಾಸಕ್ತಿಗಳಿಗೆ ಆಗಬಹುದಾದ ತೀವ್ರತರ ಅನ್ಯಾಯಗಳ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡಲು ಗವರ್ನರ್ ಜನರಲ್ಲರಿಗಿರುವ ಅಧಿಕಾರವನ್ನು ಉಳಿಸಿಕೊಂಡು ಬರತಕ್ಕುದು. ಕೆನಡಾದ ಸಂವಿಧಾನದ 93ನೇ ಕಲಮಿನಲ್ಲಿರುವುದನ್ನು ಅದೇ ರೂಪದಲ್ಲಿಯೇ ಸಂವಿಧಾನದಲ್ಲಿ ಸೇರಿಸತಕ್ಕುದು.
ಲೇ ಕರ್ನಲ್ ಗಿಡ್ನಿ ಡಾ ಅಂಬೇಡ್ಕರ್ ಅವರು ಉಲ್ಲೇಖಿಸಿದಂತೆ ಗವರ್ನರ್ ಜನರಲ್ ಅವರಿಗೆ ಅಧಿಕಾರವನ್ನು ಕಾಯ್ದಿರಿಸುವ ವಿಷಯಕ್ಕೆ ಸಂಬಂಧಿಸಿ ಅವರು ಹೇಳಿದ ಎಲ್ಲವನ್ನೂ ನಾನು ಒಪ್ಪುತ್ತೇನೆ ಮತ್ತು ಸಮರ್ಥಿಸುತ್ತೇನೆ. ನಕ್ಷತ್ರ ಚಿಹ್ನೆ ದುಂಡು ಮೇಜಿನ ಪರಿಷತ್ತಿನ ನಡವಳಿಗಳು 261 ಅದೇ ಪಟಗಳು 278ರಿಂದ 70 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಧ್ಯಕ್ಷ ಪೂರ್ವಲೇಖ ಪಿಪಿ 278ರಿಂದ 79 ಪ್ಯಾರಾಗ್ರಾಫ್ 34ರ ಬಗ್ಗೆ ಕರ್ನಲ್ ಗಿಡ್ನಿ ಅವರು ಮಾತನಾಡಲಿ. ಲೇ ಗಿಡ್ನಿ ಈ ಪ್ಯಾರಾಗ್ರಾಫಿನ ಮೇಲೆ ಅಭಿಪ್ರಾಯವೊಂದನ್ನು ಹೇಳಲು ನಾನು ಇಚ್ಛಿಸುತ್ತೇನೆ ಮತ್ತು ನಾನು ಪ್ಯಾರಾಗ್ರಾಫ್ 29ರೊಂದಿಗೆ ಜೊತೆಗೂಡಿಸಿ ಹಾಗೆ ಮಾಡುತ್ತೇನೆ. ಪ್ಯಾರಾಗ್ರಾಫದಲ್ಲಿ ಹೇಳಿದಂತೆ ಮೇಲ್ಮನೆಯಲ್ಲಿ ವಿವಿಧ ಸಮುದಾಯಗಳ ಪ್ರತಿನಿಧಿತ್ವವನ್ನು ನಿರ್ಧರಿಸುವಾಗ ಜನಸಂಖ್ಯಾ ಪ್ರಮಾಣವನ್ನು ಅಳವಡಿಸಿಕೊಳ್ಳಬೇಕು. ಆದರೆ ಈ ಪ್ಯಾರಾಗ್ರಾಫ್ 34ರಲ್ಲಿ ಒಂದು ವೇಳೆ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಅದು ಅಲ್ಪಸಂಖ್ಯಾತರಿಗೆ ಮತ್ತು ವಿಶೇಷ ಹಿತಾಸಕ್ತಿಗಳಿಗೆ ಮೇಲ್ಮನೆಯಲ್ಲಿ ಒಬ್ಬನೇ ಒಬ್ಬ ಪ್ರತಿನಿಧಿಯನ್ನು ದೊರಕಿಸಿಕೊಳ್ಳದಂತೆ ಬಾಗಿಲನ್ನು ಇನ್ನೂ ಬಿಗಿಯಾಗಿ ಮುಚ್ಚಿಬಿಡುತ್ತದೆ. ಈ ಪ್ಯಾರಾಗ್ರಾಫಿನಿಂದ ಒಂದು ವೇಳೆ ಎಂಬ ಪದವನ್ನು ಮತ್ತು ಮುಂದಿನ ಮತ್ತು ಖಚಿತವಾಗಿ ಕೆಳಮನೆಯಲ್ಲಿ ಎಂಬ ಪದಗಳನ್ನು ತೆಗೆದುಹಾಕಬೇಕೆಂದು ನಾನು ಸೂಚಿಸುತ್ತೇನೆ. ಆಗ ಪುನಃ ರೂಪಿಸಲಾದ ಆ ಪ್ಯಾರಾಗ್ರಾಫ್ ಕೆಳಗಿನಂತೆ ಆಗುತ್ತದೆ. ಬೇಕು 2 ಸದನಗಳಲ್ಲಿ ಪ್ರಾತಿನಿಧ್ಯಕ್ಕಾಗಿ ಆ ಪ್ರಾತಿನಿಧ್ಯವು ಎಷ್ಟೇ ಚಿಕ್ಕದಾಗಿಯೂ ಉಪಬಂಧ ಕಲ್ಪಿಸ. ಹಾಗಾದಲ್ಲಿ ಮೇಲ್ಮನೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತ ಕೋಮುಗಳಿಗೆ ಅದು ಎಷ್ಟೇ ಚಿಕ್ಕದಿದ್ದಾಗ್ಯೂ ಪ್ರಾತಿನಿಧ್ಯವನ್ನು ಪಡೆಯಲು ಹಕ್ಕು ಉಂಟಾಗುತ್ತದೆ. ಡಾ ಅಂಬೇಡ್ಕರ್ ಕರ್ನಲ್ ಕಿಡ್ನಿ ಅವರು ಹೇಳಿದ್ದಕ್ಕೆ ನಾನು ಸಹಮತಿಸುತ್ತೇನೆ. 34ನೇ ಪ್ಯಾರಾಗ್ರಾಫ್ ಫೆಡರಲ್ ಶಾಸಕಾಂಗದಲ್ಲಿ ವಿಶಿಷ್ಟ ಹಿತಾಸಕ್ತಿಗಳ ಮತ್ತು ರಾಜನ ಪ್ರಾತಿನಿಧಿತ್ವದ ಬಗ್ಗೆ ವಿವರಿಸುತ್ತದೆ. ಉಪಸಮಿತಿ ನಂ. 2ರಲ್ಲಿ ಪ್ರಾಂತೀಯ ಸಂವಿಧಾನ 1ನೆಯ ಸಭೆ 4ನೇ ಡಿಸೆಂಬರ್ 1930 ಡಾ ಅಂಬೇಡ್ಕರ್ ಉಪಸಮಿತಿ ನಂ. 2 ಪ್ರಾಂತೀಯ ಸಂವಿಧಾನ ಭಾರತ ಸರ್ಕಾರ ಸೆಂಟ್ರಲ್ ಪಬ್ಲಿಕೇಶನ್ ಬ್ರಾಂಡ್ ಕಲ್ಕತ್ತಾ 1931ರ ನಡಾವಳಿಗಳು 2.18ರಿಂದ 22 ಈ ಕೆಳಗಿನವು ಈ ಸಮಿತಿಗೆ ವಹಿಸಿಕೊಡಲಾದ ವಿಷಯಗಳಾಗಿದ್ದವು. 1. ಪ್ರಾಂತೀಯ ಅಧಿಕಾರಗಳು. 2. ಪ್ರಾಂತೀಯ ಕಾರ್ಯಾಂಗದ ರಚನೆ, ರೂಪ, ಅಧಿಕಾರಗಳು ಮತ್ತು ಹೊಣೆಗಾರಿಕೆಗಳು. ನನ್ನ ಸೂಚನೆಗಳನ್ನು 3 ಶೀರ್ಷಿಕೆಗಳಲ್ಲಿ ವಿಭಜಿಸುತ್ತೇನೆ. 1. ಪ್ರಾಂತೀಯ ಸ್ವಾಯತ್ತತೆ. 2. ಪ್ರಾಂತಗಳ ಹೊಣೆಗಾರಿಕೆ. 3. ಪ್ರಾಂತೀಯ ಸೇವೆಗಳು. ಪ್ರಾಂತೀಯ ಸ್ವಾಯತ್ತತೆ ಮತ್ತು ಸೇವೆಗಳಲ್ಲಿ ನಾನು ವ್ಯತ್ಯಾಸ ಮಾಡುತ್ತೇನೆ. ಪ್ರಾಂತೀಯ ಸ್ವಾಯತ್ತತೆಯ ಪ್ರಶ್ನೆಯು ಪ್ರಾಂತೀಯ ಸಂಬಂಧದ ಪರಿಭಾಷೆಯ ಪ್ರಶ್ನೆಯನ್ನು ಎತ್ತುತ್ತದೆ ಎಂದು ನನಗೆ ತೋರುತ್ತದೆ. ಈಗಿರುವ ಪರಿಸ್ಥಿತಿಗಳಲ್ಲಿ ಪ್ರಾಂತೀಯ ಸರ್ಕಾರಗಳಿಗೆ ಸಾಧ್ಯವಿರುವಷ್ಟರ ಮಟ್ಟಿಗೆ ಸಂಪೂರ್ಣ ಸ್ವಾಯತ್ತಾಧಿಕಾರವನ್ನು ಕೊಡಬೇಕು ಮತ್ತು ಈಗ ಕೇಂದ್ರ ಸರ್ಕಾರವು ಚಲಾಯಿಸುತ್ತಿರುವಂತಹ ನಿಯಂತ್ರಣದಿಂದ ಅವು ಮುಕ್ತವಾಗಿರತಕ್ಕದು ಎಂಬುದಕ್ಕೆ ಈಗ ಕಾಲಪಕ್ವವಾಗಿದೆ ಎಂಬ ಮನೋಭಾವನೆ ಹೊಂದಿದವರೊಂದಿಗೆ ನಾನು ಸೇರುತ್ತೇನೆ. ಆದರೆ ಮಾನ್ಯರೇ, ಈ ಸಮ್ಮೇಳನದಲ್ಲಿ ನಾನು ಪ್ರತಿನಿಧಿಸುವ ವಿಶೇಷ ವರ್ಗದವರ ದೃಷ್ಟಿಯಿಂದ ಮತ್ತು ಭಾರತದ ಒಟ್ಟು ಹಿತಾಸಕ್ತಿಯ ಮತ್ತು ವಿಶೇಷವಾಗಿ ಕಾರ್ಮಿಕ ವರ್ಗದವರ ದೃಷ್ಟಿಯಿಂದ ಪ್ರಾಂತೀಯ ಸ್ವಾಯತ್ತತೆಯ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಮುಂದಿನ ಯಾವುದೇ ಸಂವಿಧಾನದಲ್ಲಿ ಪ್ರಾಂತಗಳಿಗೆ ಪ್ರಾಂತೀಯ ಸ್ವಾಯತ್ತತೆಯ ಸಂವಿಧಾನವನ್ನು ರೂಪಿಸುವಾಗ ಆ ಸ್ವಾಯತ್ತತೆಯ ಸ್ವರೂಪವನ್ನು ಮಿತಗೊಳಿಸುವ ಹಲವು ನಿರ್ದಿಷ್ಟ ಸಂಗತಿಗಳನ್ನು ಗಮನಿಸತಕ್ಕದು ಎಂದು ನನಗೆ ಅನಿಸುವುದಾಗಿ ಮತ್ತೆ ಸೂಚಿಸದಿರಲಾರೆ. ಪ್ರಾಂತೀಯ ಸ್ವಾಯತ್ತತೆಗೆ ಇರುವ ಮೊದಲನೆಯ ಪರಿಮಿತಿ ಎಂದರೆ ಪ್ರಾಂತೀಯ ಸ್ವರೂಪದವುಗಳಾದಾಗ್ಯೂ ಇಡೀ ಭಾರತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅದು ಒಳಪಟ್ಟಿರಬೇಕು. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಂತಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಆದಾಗ್ಯೂ ಅವುಗಳ ಬಗ್ಗೆ ಕೇಂದ್ರ ಸರ್ಕಾರವನ್ನು ಕೂಡ ಅದರ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿಡತಕ್ಕುದಲ್ಲ. ಉದಾಹರಣೆಗೆ, ಕಾರ್ಮಿಕರ ಕಾನೂನು, ರೈತರಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಶಾಸನಗಳಿಂದ ಉದಾಹರಿಸ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಬಯಸುತ್ತೇನೆ. ಭಾರತದಂಥ ದೇಶದಲ್ಲಿ ನಿಸ್ಸಂಶಯವಾಗಿಯೂ ಈ ವಿಷಯಗಳು ಪ್ರಾಂತೀಯ ವಿಷಯಗಳೇ ಆಗಿರಬೇಕು. ಆದರೆ ಅವುಗಳನ್ನು ಪೂರ್ಣವಾಗಿ ಅಂಥ ಸಂಕುಚಿತ ದೃಷ್ಟಿಯಿಂದ ನೋಡತಕ್ಕುದು ಎಂದು ನಾನು ಭಾವಿಸುವುದಿಲ್ಲ. ಅವುಗಳನ್ನು ಇಡೀ ಭಾರತದ ಸ್ವರೂಪದ್ದಾಗಿಲ್ಲದೆಯೇ ಸಂಪೂರ್ಣ ಪ್ರಾಂತೀಯ ವಿಷಯಗಳೆಂದು ಕಾಣಲಾಗದು. ಅದು ಪ್ರಾಂತೀಯ ಸ್ವಾಯತ್ತತೆಯನ್ನು ಉಲ್ಲಂಘಿಸಿದರೂ ಅಡ್ಡಿಯಿಲ್ಲ. ಈ ಸ್ವರೂಪದ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರವು ಕೆಲಮಟ್ಟಿನ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಲೇಬೇಕು. ಎರಡನೆಯದಾಗಿ, ಭಾರತದ ಮುಂದಿನ ಸಂವಿಧಾನದಲ್ಲಿ ಪ್ರಾಂತಗಳಿಗೆ ಸಾಧ್ಯವಿರುವಷ್ಟರ ಮಟ್ಟಿಗೆ ಸಂಪೂರ್ಣ ಸ್ವಾಯತ್ತತೆಯನ್ನು ಕೊಡುವ ದೃಷ್ಟಿಯಿಂದ ಸರ್ಕಾರದ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವಲ್ಲಿ ಸ್ಪಷ್ಟಪಡಿಸದಿರುವಂತಹ ಅಧಿಕಾರಗಳನ್ನು ಕೇಂದ್ರಕ್ಕೆ ಬಿಟ್ಟುಕೊಡಬೇಕು ಎಂದು ನಾನು ಹೇಳುತ್ತೇನೆ. ಈಗ ಈ ಅಂಶ ಕುರಿತಂತೆ ಭಿನ್ನಾಭಿಪ್ರಾಯ ಇದೆ ಎಂದು ನಾನು ಭಾವಿಸುವುದಿಲ್ಲ. ಭಾರತದಲ್ಲಿನ ಈಗಿರುವ ಪರಿಸ್ಥಿತಿಯಲ್ಲಿ ಎಂದರೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರತ್ಯೇಕತಾವಾದದ ಮನೋಪ್ರವೃತ್ತಿ ಇರುವಲ್ಲಿ ಮತ್ತು ಪ್ರಾಂತೀಯ ಮತ್ತು ಸ್ಥಾನಿಕ ನಿಷ್ಠೆಯು ರಾಷ್ಟ್ರೀಯತೆಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುವಲ್ಲಿ ನಾವು ಸಂಪೂರ್ಣ ಸ್ವಾಯತ್ತತೆಯುಳ್ಳ ಘಟಕಗಳ ಸಂಯುಕ್ತ ಭಾರತವನ್ನು ಕಟ್ಟುತ್ತಿರುವಾಗ ಇಡೀ ಭಾರತವನ್ನು ಶಕ್ತಿಯುತವಾದ ಮತ್ತು ಒಂದುಗೂಡಿದ ರಾಷ್ಟ್ರವನ್ನಾಗಿ ಮಾಡುವ ವ್ಯವಸ್ಥೆ ಉಳಿಯುತ್ತದೆ ಎಂದು ನಾನು ಹೇಳುತ್ತೇನೆ. ಇನ್ನೂ ಮುಂದುವರೆದು ನಾನು ಹೇಳಬಯಸುವುದೇನೆಂದರೆ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಕಾಯ್ದಿರಿಸುವುದು ಪ್ರಾಂತಗಳ ಸ್ವಾಯತ್ತತೆಗೆ ಬಾಧಕವಾಗಬಹುದೆಂದು ನಾನು ಭಾವಿಸುವುದಿಲ್ಲ. ಕೆನಡಾ ಮೊಕದ್ದಮೆಯಲ್ಲಿ ಪ್ರಿಯ ಕೌನ್ಸಿಲಿನ ಜ್ಯುಡಿಷಿಯಲ್ ಕಮಿಟಿಯವರು ಅರ್ಥೈಸಿರುವಂತೆ ಅಧಿಕಾರಗಳ ಕಾಯ್ದಿರಿಸುವಿಕೆ ಈ ಅಧ್ಯಾರೋಹಿ ಪರಿಣಾಮವನ್ನು ಹೊಂದಿರಲಿಲ್ಲ. ಅಂದರೆ ಸ್ಪಷ್ಟವಾಗಿ ಪ್ರಾಂತಗಳಿಗೆ ಹಂಚಿಕೊಡಲಾಗಿರದ ಕ್ಷೇತ್ರಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಅಧಿಕಾರದಿಂದ ಪ್ರಾಂತೀಯ ಸ್ವಾಯತ್ತತೆಗೆ ನಿಜವಾಗಿಯೂ ಯಾವುದೇ ರೀತಿಯಲ್ಲಿ ಬಾಧೆಯುಂಟಾಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ಪ್ರಾಂತೀಯ ಸ್ವಾಯತ್ತತೆಯ ಪ್ರಶ್ನೆಗೆ ಸಂಬಂಧಿಸಿ ನಾನು ಹೇಳಬೇಕಾದ ಎರಡನೆಯ ವಿಷಯವೆಂದರೆ, ಅಲ್ಪಸಂಖ್ಯಾತರ ಮತ್ತು ನಿಮ್ಮ ವರ್ಗದವರ ಹಿತಾಸಕ್ತಿಗಳ ರಕ್ಷಣೆಗೆ ಅವಕಾಶ ಮಾಡಿಕೊಟ್ಟು ಅದರ ಸ್ವಾಯತ್ತತೆಯನ್ನು ಪರಿಮಿತಗೊಳಿಸಬೇಕು. ಹೊಸ ಸಂವಿಧಾನದಿಂದ ರೂಪಿತವಾಗುವ ಭಾರತದ ಸ್ಥಿತಿಯನ್ನು ನಾನು ಕಣ್ಣ ಮುಂದೆ ಚಿತ್ರಿಸಿಕೊಂಡಾಗ ಕೆಲವು ವಿಶಿಷ್ಟ ಕೋಮಿನವರು ಬಹುಸಂಖ್ಯೆಯಲ್ಲಿರುವ ಕೆಲವು ಪ್ರಾಂತಗಳಿರುವುದು ಕಂಡುಬರುತ್ತದೆ. ಆದರೆ ನಾನು ಪ್ರತಿನಿಧಿಸುವ ನಿಮ್ಮ ವರ್ಗದವರು ಎಲ್ಲ ಪ್ರಾಂತಗಳಲ್ಲೂ ಅಲ್ಪಸಂಖ್ಯಾತರೇ ಆಗಿದ್ದಾರೆ. ಈ ಹಂತದಲ್ಲಿ ಪ್ರಾಂತೀಯ ಬಹುಮತಗಳವರು ಈ ಬಡಜನತೆ ಸಂಬಂಧಪಟ್ಟಂತೆ ದುರಾಡಳಿತ ನಡೆಸಿದಲ್ಲಿ ಅಥವಾ ಅವರ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸಿದಲ್ಲಿ ಅಲ್ಪಸಂಖ್ಯಾತರಿಗೆ ಮೇಲ್ಮನವಿ ಮಾಡುವ ಯಾವುದೇ ಅಧಿಕಾರವನ್ನು ಕೊಡದೆಯೇ ಅವರ ಹಣೆಬರಹ ನಿರ್ಧರಿಸುವಲ್ಲಿ ಸಂಪೂರ್ಣವಾದ ಆಡಳಿತ ಇಲ್ಲದ ಮತ್ತು ಸರ್ವಾಧಿಕಾರಿ ಅಧಿಪತ್ಯವನ್ನು ನಡೆಸಲು ನಾವು ಹೇಗೆ ಅನುಮತಿಸಬೇಕೆಂಬುದು ನನಗೆ ಅರ್ಥವಾಗುವುದಿಲ್ಲ. ಯಾವುದೋ ಒಂದು ಹಂತದಲ್ಲಿ ಪ್ರಾಂತೀಯ ಸರ್ಕಾರದ ಮೇಲೆ ಒಂದು ಪ್ರಾಧಿಕಾರವಿರಲೇಬೇಕು. ಅದು ಪ್ರಾಂತೀಯ ಸರ್ಕಾರಗಳು. 1ನೆಯ ಸಭೆ
ನಿಮ್ಮ ವರ್ಗದವರ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ಮಧ್ಯಪ್ರವೇಶಿಸಿ ಅದರಿಂದ ಅವರನ್ನು ಸಂರಕ್ಷಿಸುವ ಸ್ಥಾನದಲ್ಲಿರಬೇಕು. ಏನೇ ಆದರೂ ನನ್ನ ಅಭಿಪ್ರಾಯದಲ್ಲಿ ಈ 3 ವಿಷಯಗಳು ಭಾರತ ಭಾವಿ ಪ್ರಾಂತೀಯ ಸರ್ಕಾರಗಳ ಸ್ವಾಯತ್ತತೆಯನ್ನು ಪರಿಮಿತಗೊಳಿಸತಕ್ಕುದು. ಪ್ರಾಂತೀಯ ಸರ್ಕಾರಗಳ ಹೊಣೆಗಾರಿಕೆಯ ಸ್ವರೂಪದ ಪ್ರಶ್ನೆಗೆ ಸಂಬಂಧಿಸಿದಂತೆ ನನ್ನ ಮೊದಲನೆಯ ಅಭಿಪ್ರಾಯವೆಂದರೆ ಪ್ರಾಂತೀಯ ಶಾಸಕಾಂಗದ ಹೊಣೆಗಾರಿಕೆಯ ಇಡೀ ಪ್ರಶ್ನೆಯು ಪ್ರಾಂತಗಳಲ್ಲಿ ಯಾವ ಪ್ರಕಾರದ ಶಾಸಕಾಂಗವನ್ನು ನೀವು ಹೊಂದಲು ಇಚ್ಛಿಸುತ್ತೀರಿ ಎಂಬುದನ್ನೇ ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಪ್ರಾಂತಗಳಲ್ಲಿ ನೀವು ತರಬಯಸುವ ಶಾಸಕಾಂಗವು ಆ ಪ್ರಾಂತದ ಒಟ್ಟು ಜನತೆಯನ್ನು ಪ್ರತಿಬಿಂಬಿಸುವ ಶಾಸಕಾಂಗವಾಗಿದ್ದರೆ, ಮತ್ತು ನಿಜವಾಗಿಯೂ ಅದು ಕೇವಲ ವಸ್ತು ಸಂಗ್ರಹಾಲಯ ಸ್ವರೂಪದ್ದಲ್ಲದೆ ಅಂದರೆ, ಪ್ರತಿಯೊಂದು ಪಂಗಡದ ಕೆಲವು ಮಾದರಿಗಳನ್ನು ಸಾಮಾನ್ಯ ಸಂದರ್ಶಕನು ನೋಡಲು ಇಡುವಂತೆ ಇರದೆ, ಪರಿಪೂರ್ಣ ಪ್ರಾತಿನಿಧಿಕ ಸ್ವರೂಪದ್ದಾಗಿದ್ದರೆ, ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಇದೆ ಎಂದು ಭಯಪಡುತ್ತಿರುವ ಪ್ರತಿಯೊಂದು ವರ್ಗದವರು ಮತ್ತು ಎಲ್ಲ ಅಲ್ಪಸಂಖ್ಯಾತರು ಪ್ರಭಾವವನ್ನು ಬೀರುವಂಥ ಸ್ಥಾನದಲ್ಲಿ ಇದ್ದರೆ, ಆಗ ಅಂಥ ಶಾಸಕಾಂಗದಲ್ಲಿ ಪ್ರಾಂತೀಯ ಹೊಣೆಗಾರಿಕೆಯನ್ನು ಪೂರ್ಣ ರೂಪದಲ್ಲಿ ಆಚರಣೆಯಲ್ಲಿ ತರಲು ಯಾವುದೇ ಹಾನಿ ಇರಲಾರದು ಎಂದು ನಾನು ಭಾವಿಸುತ್ತೇನೆ. ಇದು ನನ್ನ ಪ್ರಥಮ ಅಭಿಪ್ರಾಯ. ಶಾಸಕಾಂಗವು ಪೂರ್ಣವಾಗಿಯೂ ಮತ್ತು ಯಥೋಚಿತವಾಗಿಯೂ ಎಲ್ಲ ವರ್ಗಗಳ ಪ್ರಾತಿನಿಧಿಕ ಸ್ವರೂಪದ್ದಾಗಿರತಕ್ಕುದು ಎಂಬ ಷರತ್ತನ್ನು ವಿಧಿಸುವುದು ಈಗ ಕಾಯ್ದಿರಿಸಲಾಗಿರುವ ವಿಷಯಗಳನ್ನು ಜನಪ್ರಿಯ ನಿಯಂತ್ರಣಕ್ಕೆ ವರ್ಗಾಯಿಸುವಲ್ಲಿ ಯಾವ ಅಡಚಣೆಯೂ ನನಗೆ ಕಾಣುವುದಿಲ್ಲ. ಪ್ರಾಂತದಲ್ಲಿ ಹೊಣೆಗಾರಿಕೆಯು ಜಂಟಿಯಾಗಿರತಕ್ಕುದೇ ಅಥವಾ ವೈಯಕ್ತಿಕವಾಗಿರತಕ್ಕುದೇ ಎಂಬ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಂಥ ಹೊಣೆಗಾರಿಕೆಯು ಜಂಟಿಯಾಗಿರಬೇಕು. ಅಷ್ಟೇ ಅಲ್ಲ, ಅದು ಜಂಟಿ ಸ್ವರೂಪದ್ದೇ ಆಗಿರತಕ್ಕುದು ಎಂದು ಹೇಳಲು ನಾನು ಸ್ವಲ್ಪವೂ ಹಿಂಜರಿಯುವುದಿಲ್ಲ. ನಾನು ವಿಧಾನಪರಿಷತ್ತಿನ ಸದಸ್ಯನಾಗಿದ್ದೇನೆ ಮತ್ತು ಪ್ರಾಂತಗಳಲ್ಲಿ ಮಂತ್ರಿಗಳು ಹೇಗೆ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ ಎಂಬುದನ್ನು ಅರಿತಿದ್ದೇನೆ. ವಿಧಾನಪರಿಷತ್ತಿನ ಸದಸ್ಯರಾಗುವ ಸುದೈವಿ ಅಥವಾ ದುರ್ದೈವಿಗಳಿಗೆ ನನಗಾಗಿರುವಂತೆ ತಾವು ಅಳವಡಿಸಿಕೊಳ್ಳುತ್ತಿರುವ ನಿರ್ದಿಷ್ಟ ನೀತಿಯ ಬಗ್ಗೆ ಒಮ್ಮತದ ಅಥವಾ ಅವಿರೋಧದ ಅಭಿಪ್ರಾಯವಿಲ್ಲದೆ ಮಂತ್ರಿ ಮಂಡಲಗಳು ಶಿಥಿಲಕೂಟಗಳಂತೆ ಕಾರ್ಯ ಮಾಡುವುದನ್ನು ನೋಡುವ ಅನುಭವ ಆಗಿದೆ ಎಂದು ನಾನು ನಂಬಿರುತ್ತೇನೆ. ಹೋಳಾದ ಪರಿಷತ್ತುಗಳು ಮತ್ತು ಪರಸ್ಪರ ಸಮರ್ಥನೆ ಮಾಡಲು ಮನಸ್ಸಿಲ್ಲದ ಮಂತ್ರಿಗಳು ಆಗಿ ಹೋಗಿದ್ದಾರೆ. ಇವುಗಳ ಪರಿಣಾಮವೆಂದರೆ ಯಾವೊಂದು ಸಂದರ್ಭದಲ್ಲಿಯೂ ಮಂತ್ರಿಮಂಡಲವು ವಿವರವಾಗಿ ರೂಪಿಸಿ ಒಮ್ಮತದಿಂದ ಪರ್ಯಾಲೋಚಿಸಿದ ನೀತಿಯನ್ನು ಶಾಸಕಾಂಗದ ಕೌನ್ಸಿಲಿನ ಮುಂದೆ ಇಟ್ಟಿಲ್ಲ. ಮನಬಂದ ರೀತಿಯಲ್ಲಿ ಕಾರ್ಯ ಮಾಡಲಾಗಿದೆ. ನಮ್ಮ ಹೊಣೆಗಾರಿಕೆಯ ಭವಿಷ್ಯತ್ತಿನಲ್ಲಿಯೂ ಈ ರೀತಿಯಾಗಿ ವ್ಯರ್ಥವಾಗುವುದು ಅಗತ್ಯ ಎಂದು ನನಗನಿಸುವುದಿಲ್ಲ. ಮಂತ್ರಿಮಂಡಲದಲ್ಲಿ ಕೋಮು ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯತ್ತ ಗಮನ ಹರಿಸಿದಾಗ, ಮಂತ್ರಿಮಂಡಲದಲ್ಲಿ ಕೋಮು ಪ್ರಾತಿನಿಧ್ಯವಿರಬೇಕೆಂಬ ಸೂಚನೆ ನನಗೆ ಅಷ್ಟು ಆಕರ್ಷಣೀಯವಾಗಿ ಯೋ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕಾಣುವುದಿಲ್ಲ ಎಂಬುದನ್ನು ನಾನು ಒಪ್ಪಲೇಬೇಕು. ನಿಜವಾಗಿಯೂ ನಾನು ಈ ಸಂಗತಿಯನ್ನು ಮರೆತಿಲ್ಲ. ಅಲ್ಪಸಂಖ್ಯಾತ ಕೋಮುಗಳು ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯವನ್ನು ಹೊಂದದಿದ್ದರೆ, ಅವರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುವ ಆಡಳಿತದ ವಿಷಯಗಳಲ್ಲಿ ಕೋಮುವಾದವೇ ಮೂಲ ಹಿತಾಸಕ್ತಿಯಾಗಿರುವ ಮಂತ್ರಿಗಳ ನೀತಿಯಿಂದ ಅವರ ಹಿತಾಸಕ್ತಿಗಳಿಗೆ ಬಾಧೆಯುಂಟಾಗಬಹುದು ಮತ್ತು ಬಾಧೆಯುಂಟಾಗುವ ಸಂಭವವಿದೆ ಎಂಬುದು ನನಗೆ ಗೊತ್ತು ಎಂಬುದು ವಾಸ್ತವ ಸಂಗತಿಯಾಗಿದೆ. ಅದನ್ನು ಒಂದು ಕ್ಷಣ ನಾನು ಮರೆಯಲಾರೆ. ಆದರೆ ಅಂಥ ಕೆಡುಕಿನ ಬಗ್ಗೆ ವ್ಯವಹರಿಸಲು ಉತ್ತಮವಾದ ಬೇರೆ ಮಾರ್ಗಗಳು ಇರುತ್ತವೆ ಎಂದು ನಾನು ಹೇಳುತ್ತೇನೆ. ಮಂತ್ರಿಮಂಡಲದ ಯಾವುದೇ ಕ್ರಮದಿಂದಲಾಗಲಿ ಕರ್ತವ್ಯಚ್ಯುತಿಯಿಂದಲಾಗಲಿ ಸಂಭವಿಸಬಹುದಾದ ಅಪಾಯಗಳ ವಿಷಯದಲ್ಲಿ ಸಂವಿಧಾನದಲ್ಲಿ ನಿರೂಪಿತವಾಗಿರುವ ಪರಿಹಾರಗಳು ನಿಮ್ಮ ವರ್ಗದವರಿಗೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಿನ ರೀತಿಯಲ್ಲಿಯೇ ದೊರಕುವುದಾದರೆ, ಮಂತ್ರಿಮಂಡಲವು ಕೆಲವು ಕೋಮುಗಳ ಹಿಡಿತದಲ್ಲಿ ಸಿಕ್ಕಿಕೊಂಡು ಅದರಿಂದ ತೊಂದರೆ ಉಂಟಾಗಬಹುದು ಎಂದು ನಾವು ಪಡುತ್ತಿರುವ ಭಯವು ಮಾಯವಾಗುತ್ತದೆ ಮತ್ತು ಮಂತ್ರಿಮಂಡಲದಲ್ಲಿ ಕೋಮುವಾರು ಪ್ರಾತಿನಿಧ್ಯಕ್ಕಾಗಿ ನಾವು ಒತ್ತಾಯಿಸುವುದಿಲ್ಲ. ಮುಖ್ಯಮಂತ್ರಿಯು, ಆತನು ಯಾರೇ ಆಗಿರಲಿ, ಪ್ರಮುಖ ಅಲ್ಪಸಂಖ್ಯಾತರು ಮಂತ್ರಿಮಂಡಲದಲ್ಲಿ ಪ್ರತಿನಿಧಿತರಾಗಬೇಕೆಂಬ ಬಗ್ಗೆ ಕಳಕಳಿ ಇಟ್ಟುಕೊಳ್ಳುವುದನ್ನು ಆತ ಅರಿತುಕೊಳ್ಳಬೇಕು ಅಥವಾ ಅರಿತುಕೊಳ್ಳುವಂತೆ ಮಾಡಬೇಕು ಎಂಬ ಬಗ್ಗೆ ನನಗೆ ತುಂಬಾ ಇಚ್ಛೆ ಇರುವುದಾದರೂ ಸಹ, ಏನೇ ಆಗಲಿ, ಮಂತ್ರಿಮಂಡಲದ ಸ್ಥಾನ ತುಂಬಾ ಹೊಣೆಗಾರಿಕೆಯ ಸ್ಥಾನ ಎಂಬುದನ್ನು ಒಂದು ಕ್ಷಣ ಸಹ ನಾವು ಮರೆಯಲಾರೆವು. ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯು ಕೇವಲ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಮಾತ್ರವೇ ಗಮನಿಸಬೇಕಾಗಿಲ್ಲ, ಆತ ಒಟ್ಟು ಪ್ರಾಂತದ ಸುರಕ್ಷತೆ ಮತ್ತು ಹಿತಾಸಕ್ತಿಯನ್ನು ಗಮನಿಸಬೇಕಾಗಿದೆ. ಅದಕ್ಕೆ ಸಾಮರ್ಥ್ಯ ಮತ್ತು ಸಕ್ಷಮತೆ ಬೇಕು. ಅದಕ್ಕೆ ಕೇವಲ ಕೋಮುವಾರು ದೃಷ್ಟಿ ಮಾತ್ರವೇ ಸಾಲದು. ಈ ದೃಷ್ಟಿಕೋನದಿಂದ ನಾನು ಈ ವಿಷಯವನ್ನು ಗಮನಿಸುತ್ತೇನೆ. ಅಲ್ಪಸಂಖ್ಯಾತರ ಮತ್ತು ನಿಮ್ಮ ವರ್ಗದವರ ಹಿತಾಸಕ್ತಿಗಳನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕೆಂದು ನಾನು ಬಯಸುತ್ತೇನೆಂದರೆ, ಬಹುಸಂಖ್ಯಾತ ಕೋಮುಗಳಿಂದ ಬಂದ ಮಂತ್ರಿಗಳಿಗೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳಿಗೆ ಪ್ರತಿಕೂಲವಾಗದಂತೆ ಮಾಡಲು ಮತ್ತು ಅವರ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗದಂತೆ ಸಂವಿಧಾನದಲ್ಲಿಯೇ ಪ್ರತಿಬಂಧಕವಿರಬೇಕು. ಗವರ್ನರ ಮತ್ತು ಆತನ ಮಂತ್ರಿಮಂಡಲದ ನಡುವೆ ಸಂಬಂಧದ ಪ್ರಶ್ನೆಯ ಬಗ್ಗೆ ಹೇಳಬೇಕೆಂದರೆ, ಒಂದು ಸಂಗತಿ ತುಂಬಾ ಸ್ಪಷ್ಟವಾಗಿದೆ. ಅದೇನೆಂದರೆ, ಒಂದು ಸಂವಿಧಾನವು ಸಂಪೂರ್ಣ ಹೊಣೆಗಾರ ಸರ್ಕಾರವನ್ನು ಮತ್ತು ಜಂಟಿ ಹೊಣೆಗಾರಿಕೆಯನ್ನು ಒಳಗೊಂಡಿರಬೇಕಾದರೆ ಅದು ದೇಶದ ದಿನನಿತ್ಯದ ಆಡಳಿತದಲ್ಲಿ ಕೈಹಾಕಬಹುದಾದಂಥ ಅಧಿಕಾರವನ್ನು ಗವರ್ನರನಿಗೆ ನೀಡಲಾರದು. ಹಾಗೆ ಮಾಡಿದರೆ ಅದು ಹೊಣೆಗಾರ ಸರ್ಕಾರ ಮತ್ತು ಜಂಟಿ ಹೊಣೆಗಾರಿಕೆ ಪದ್ಧತಿಗಳಿಗೆ ತೀರಾ ವಿರೋಧವಾದುದಾಗುವುದು. ಮಂತ್ರಿಮಂಡಲವು ತನ್ನ ದಿನನಿತ್ಯದ ಆಡಳಿತವನ್ನು ಜಂಟಿ ಹೊಣೆಗಾರಿಕೆಯ ಆಧಾರದ ಮೇಲೆಯೇ ನಡೆಸಿಕೊಂಡು ಹೋಗಲು ಅವಕಾಶ ಇರಲೇಬೇಕು. ತುರ್ತು ಪರಿಸ್ಥಿತಿಯಲ್ಲಿನ ಅಧಿಕಾರಗಳ ಪ್ರಶ್ನೆಗೆ ಸಂಬಂಧಿಸಿದಂತೆ ಅವುಗಳನ್ನು ಗವರ್ನರರಿಗೇನೆ ಬಿಟ್ಟುಬಿಡಬೇಕೆಂಬ ಸೂಚನೆಯಿದೆ. ಇಲ್ಲಿ ನಾನು ಸ್ವಲ್ಪ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಂತಾಗಿದೆ. 1ನೆಯ ಸಭೆ LLF. ಏಕೆಂದರೆ ಆ ಸೂಚನೆಯ ಖಚಿತ ಅರ್ಥ ಏನು ಅನ್ನುವುದು ನನಗೆ ತಿಳಿಯದಾಗಿದೆ. ತುರ್ತು ಪರಿಸ್ಥಿತಿ ಉಂಟಾದಾಗ ಗವರ್ನರನು ಮಂತ್ರಿಮಂಡಲವನ್ನು ವಜಾ ಮಾಡಬೇಕೆ? ಅದರೊಂದಿಗೆ ಆತ ಮಾಡಬೇಕಾದದ್ದು ಇನ್ನೇನೂ ಇಲ್ಲವೇ? ಮತ್ತು ಆ ಪರಿಸ್ಥಿತಿಯನ್ನು ಎದುರಿಸಲು ತನಗೆ ಅವಶ್ಯವೆನಿಸಿದ ಕಾನೂನುಗಳನ್ನು, ಅಧ್ಯಾದೇಶಗಳನ್ನು ಘೋಷಿಸಬಲ್ಲನೆ, ಕ್ರಮಗಳನ್ನು ತೆಗೆದುಕೊಳ್ಳಬಲ್ಲನೆ ಎಂಬ ಅರ್ಥವನ್ನು ಅದು ಹೊಂದಿರುತ್ತದೆಯೋ? ಇಲ್ಲಿ ಏನು ಅಗತ್ಯವಿದೆಯೋ ಅದು ನನಗೆ ತಿಳಿಯದಾಗಿದೆ. ಅದು ದೇಶದ ಹಿತರಕ್ಷಣೆಗಾಗಿ ಕಾರ್ಯ ಮಾಡುತ್ತಿಲ್ಲ ಎಂದು ಗವರ್ನರನಿಗೆ ಅನಿಸಿದರೆ ಅಂಥ ಮಂತ್ರಿ ಮಂಡಲವನ್ನು ವಜಾ ಮಾಡಲು ಆತನಿಗೆ ನಿರುಪಾಧಿಕವಾದ, ಸ್ಪಷ್ಟವಾದ ಮತ್ತು ಪರಿಮಿತಿ ಇಲ್ಲದ ಅಧಿಕಾರ ಇರಬೇಕೆನ್ನುವುದನ್ನು ನಾನು ತಿಳಿದುಕೊಳ್ಳಬಲ್ಲೆನು. ಆದರೆ ಮಂತ್ರಿಮಂಡಲವಿಲ್ಲದೆಯೇ ಗವರ್ನರನು ಕಾರ್ಯ ಮಾಡಲು ಅನುಮತಿಸಿದರೆ ಆ ಪ್ರಾಂತದಲ್ಲಿ ಹೇಗೆ ಹೊಣೆಗಾರ ಸರ್ಕಾರ ಇರುತ್ತದೆ ಎಂಬುದನ್ನು ನಾನು ತಿಳಿಯದವನಾಗಿದ್ದೇನೆ. ಒಂದು ನಿರ್ದಿಷ್ಟ ಗಂಡಾಂತರದ ಪರಿಸ್ಥಿತಿಯಲ್ಲಿ ತಾನು ಸಹಮತಿಸಬಹುದಾದ ಮಂತ್ರಿಮಂಡಲವಿರಬೇಕೆಂದು ಹೇಳುವುದು ಒಂದು ವಿಷಯವಾದರೆ, ಗಂಡಾಂತರ ಪರಿಸ್ಥಿತಿ ಉಂಟಾದಾಗ ಗವರ್ನರನು ಮಂತ್ರಿಮಂಡಲವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸತಕ್ಕುದು ಎನ್ನುವುದು ಒಂದು ಬೇರೆ ವಿಷಯವೇ ಸರಿ. ಈ ಅಂಶದ ಬಗ್ಗೆ ವಿವರವಾದ ಚರ್ಚೆ ಅವಶ್ಯವೆನಿಸುತ್ತದೆ. ಏಕೆಂದರೆ ನಾನು ಆಗಲೇ ಹೇಳಿದಂತೆ ಅದು ನನಗೆ ಇದು ಅರ್ಥವಾಗಿಲ್ಲ. ಸೇವೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗೆ ಬಂದರೆ ನಾನು ಹೇಳಲೇಬೇಕಾದ ಒಂದು ಅಭಿಪ್ರಾಯ ಹೀಗಿದೆ.
ಅಂದರೆ ಪ್ರಾಂತೀಯ ಸ್ವಾಯತ್ತತೆಯೊಂದಿಗೆ ಪ್ರಾಂತಗಳಲ್ಲಿನ ಸೇವೆಗಳನ್ನು ವಿನಿಮಯಗೊಳಿಸುವ ಅಧಿಕಾರವು ಪ್ರಾಂತಗಳಿಗೆ ಇರತಕ್ಕುದು, ಮತ್ತು ಪ್ರಾಂತಗಳು ತಾವು ಇಚ್ಛಿಸಿದಂತೆ ಮತ್ತು ತಮಗೆ ಲಭ್ಯವಿದ್ದ ಸಾಧನಗಳು ಮತ್ತು ಸಂದರ್ಭಗಳಿಗನುಸಾರವಾಗಿ ಸೇವೆಗಳನ್ನು ಭಾರತೀಯಗೊಳಿಸಲು ಅವುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವೂ ಇರತಕ್ಕುದು ಎಂಬ ತತ್ವವನ್ನು ನಾನು ಒಪ್ಪುತ್ತೇನೆ. ಆದಾಗ್ಯೂ ನಾನು ಹೇಳಲೇಬೇಕೆಂದು ಭಾವಿಸುವ ಅಭಿಪ್ರಾಯವು ಹೀಗಿದೆ: ಭಾರತೀಯರು ಕೋಮುಭಾವನೆ ಹೊಂದಿದವರು ಎನ್ನುವುದನ್ನು ನಾನು ಮರೆಯಲಾರೆ. ಅವರಿಗೆ ವಹಿಸಿಕೊಟ್ಟ ವಿಷಯಗಳ ಆಡಳಿತ ನಡೆಸುವಾಗ ಎಲ್ಲ ಭಾರತೀಯರು ಸಮಸ್ಯೆಗಳನ್ನು ಕೋಮು ದೃಷ್ಟಿಯಿಂದ ಗಮನಿಸುವುದನ್ನು ಬಿಟ್ಟುಬಿಡುವ ಕಾಲವೊಮ್ಮೆ ಬರುತ್ತದೆ ಎಂದು ನಾವು ಆಶಿಸುತ್ತೇವೆ. ಇದು ಕೇವಲ ಆಕೆ ಮಾತ್ರವೇ ಆಗಿದೆ, ಅದು ವಾಸ್ತವ ಸಂಗತಿಯಲ್ಲ. ಭಾರತೀಯರು ಕಾನೂನಿನ ಆಡಳಿತದಲ್ಲಿ ಅವರಿಗೆ ಬಿಟ್ಟುಕೊಡಲಾದ ವಿವೇಚನೆಯನ್ನು ಉಪಯೋಗಿಸುವಾಗ ವರ್ಗಗಳ ನಡುವೆ, ಕೋಮುಗಳ ನಡುವೆ ಪಕ್ಷಪಾತ ಮಾಡುತ್ತಾರೆ ಎಂಬುದೇ ವಾಸ್ತವ ಸಂಗತಿಯಾಗಿದೆ. ಈ ವಾಸ್ತವ ಸಂಗತಿಯನ್ನು ನಾನು ಅಲ್ಲಗಳೆಯಲಾರೆ. ಯಾವುದರಿಂದ ನಾನು ಎಣೆಯಿಲ್ಲದಷ್ಟು ಕಷ್ಟಪಟ್ಟೆನೋ ಅಂಥ ವಾಸ್ತವ ಸಂಗತಿ ಅದಾಗಿದೆ. ನಿಮ್ಮ ವರ್ಗದವರ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದರೆ, ಮತ್ತು ಅವರಲ್ಲಿ ವ್ಯಾಪಕವಾಗಿ ಶಿಕ್ಷಣ ಬೆಳೆದಿಲ್ಲ ಎಂಬ ವಾಸ್ತವ ಸಂಗತಿಯನ್ನು ಗಮನಿಸಿದರೆ, ಮತ್ತು ಮುಂಬೈ ಪ್ರಾಂತದಲ್ಲಿ ಉದಾಹರಣೆಗೆ ಒಬ್ಬನೇ ಒಬ್ಬ ವ್ಯಕ್ತಿಯೂ ಸಹ ಗೆಜೆಟೆಡ್ ಹುದ್ದೆಯನ್ನು ಹೊಂದಿಲ್ಲವೆಂಬುದನ್ನು ಗಮನಿಸಿದರೆ ಭಾರತದ ಮುಂದಿನ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ನನಗೆ ಭಯವಾಗುತ್ತಿದೆ. ಒಬ್ಬ ಸದಸ್ಯರು ಒಬ್ಬರಿದ್ದಾರೆ. 220 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಡಾ. ಅಂಬೇಡ್ಕರ್, ಹೌದು, ಒಬ್ಬರಿದ್ದಾರೆ. ಅದು ಸತ್ಯಸಂಗತಿಯನ್ನು ರುಜುವಾತುಪಡಿಸುವ ಒಂದು ಅಪವಾದವಾಗಿದೆ. ಅವನನ್ನು ಒಳಗೆ ತರಲು ನಾನು ಎಷ್ಟು ತೊಂದರೆ ಪಡಬೇಕಾಯಿತು ಎಂಬುದು ನಿಮಗೆ ತಿಳಿದಿದೆ. ಈ ಭಾರತೀಕರಣ ದಬ್ಬಾಳಿಕೆಯಾದೀತೆಂಬ ಭಯ ನನಗಿದೆ. ಕಾರಣ ನನ್ನ ವಿಶಿಷ್ಟ ದೃಷ್ಟಿಕೋನದಿಂದ ಸೇವೆಗಳಲ್ಲಿ ಬ್ರಿಟಿಷ್ ಅಂಶವನ್ನು ಏನೇ ಆಗಲಿ ಕೆಲ ಕಾಲದವರೆಗೆ ಉಳಿಸಿಕೊಳ್ಳುವುದು ಅವಶ್ಯವೆಂದು ತೋರುತ್ತಿದೆ ಎಂಬುದನ್ನು ನಾನು ಒತ್ತಿ ಹೇಳಬಯಸುತ್ತೇನೆ. ಸೇವೆಗಳನ್ನು ಭಾರತೀಕರಣಗೊಳಿಸಬಾರದೆಂದು ನಾನು ಹೇಳುವುದಿಲ್ಲ. ಆದರೆ ನಮ್ಮ ಹಿತಾಸಕ್ತಿಗಳನ್ನು ಗಮನಿಸಿದಾಗ ಕೆಲವರು ಇಚ್ಛಿಸುವಂತೆ ಅದು ತೀವ್ರಗತಿಯಲ್ಲಿ ಆಗದೆ ಸಾವಕಾಶವಾಗಿ ಆಗಬೇಕು. ಇವು ನಮ್ಮ ದೃಷ್ಟಿಯಿಂದ ನಾನು ಹೇಳಬಯಸಿದ ಸಾಮಾನ್ಯ ಸೂಚನೆಗಳಾಗಿವೆ. 3ನೆಯ ಸಭೆ 8ನೇ ಡಿಸೆಂಬರ್ 1930. ಉಪಸಮಿತಿ 2ರ ವ್ಯವಹರಣೆಗಳು, ಪ್ರಾಂತೀಯ ಸಂವಿಧಾನ ಪು. 56. ಡಾ. ಅಂಬೇಡ್ಕರ್, ನಾನು ಒಂದು ಸೂಚನೆಯನ್ನು ಮಾಡಬಹುದೇ? 2ನೆಯ ಸದನದ ಸೆಕೆಂಡ್ಸ್ ಚೇಂಬರ್ ಪ್ರಶ್ನೆಯು ತುಂಬಾ ಮಹತ್ವದಾಗಿದೆ ಎಂದು ನನಗನಿಸುತ್ತದೆ. ಅಂದರೆ ನಾವು ಈಗ ಚರ್ಚಿಸುತ್ತಿರುವ ವಿಷಯಗಳ ಸರಣಿಗೆ ಅದನ್ನು ಜೋಡಿಸಿದರೆ ಆ ಬಗ್ಗೆ ಯುಕ್ತವಾದ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಮಾಡಲು ಆಗುವುದಿಲ್ಲ. ಈ ವಿಷಯಕ್ಕೇನೆ ಒಂದು ವಿಶೇಷ ದಿನವನ್ನು ಮೀಸಲಾಗಿಡಬೇಕೆಂಬುದು ನನ್ನ ಅಭಿಪ್ರಾಯ. 2ನೆಯ ಸದನ ಮತ್ತು ಅಲ್ಪಸಂಖ್ಯಾತರ ಸಂರಕ್ಷಣೆಯ ನಡುವೆ ಮತ್ತು 1 ಮತ್ತು 2ನೇ ಬಾಬುಗಳಲ್ಲಿ ಹೇಳಲಾಗಿರುವ ಇತರ ಯಾವುದೇ ವಿಷಯಗಳ ನಡುವೆ ಯಾವುದೇ ಸಂಬಂಧವಿರುವುದನ್ನು ನಾನು ಗಮನಿಸಿಲ್ಲ. ಶಾಸಕಾಂಗದ ರಚನೆಯನ್ನು ಕುರಿತು ವಿವೇಚಿಸುವ ಶೀರ್ಷಿಕೆಗಳ ಪಟ್ಟಿಯಲ್ಲಿ ಇದರ ಬಗ್ಗೆ ನನಗೆ ಏನೂ ಕಾಣಿಸುತ್ತಿಲ್ಲ. ಇದು ಬಹು ಮಹತ್ವದ ಪ್ರಶ್ನೆ ಎಂದು ನನಗೆ ತೋರುತ್ತದೆ. ನೀವು ಶಾಸಕಾಂಗದ ರಚನೆ ಎಂಬ ಶೀರ್ಷಿಕೆಯೊಂದನ್ನು ಸೇರಿಸಬಯಸುವುದಾದರೆ ಇಡೀ ವಿಷಯವನ್ನು ಚರ್ಚಿಸಲು ನಮಗೆ ಸಾಕಷ್ಟು ಅವಕಾಶ ದೊರಕುವುದು. ಅಧ್ಯಕ್ಷ, ಈ ಇಡೀ ವಿಷಯವನ್ನು ನೀವು ಹೇಗೆ ಪ್ರತ್ಯೇಕಿಸಿ ಪೃಥಕ್ಕರಿಸಬಲ್ಲಿರಿ ಎಂಬುದು ನನಗೆ ತಿಳಿಯದಾಗಿದೆ. ಡಾ. ಅಂಬೇಡ್ಕರ್, 2ನೆಯ ಸದನದ ಪ್ರಶ್ನೆಯನ್ನು ಅಲ್ಪಸಂಖ್ಯಾತರಿಂದ ಖಚಿತವಾಗಿಯೂ ಪ್ರತ್ಯೇಕಿಸಬಹುದು. ಅಧ್ಯಕ್ಷ, ಸಂಪೂರ್ಣವಾಗಿ ಅಲ್ಲ. 2ನೆಯ ಸದನ ಇರಬೇಕೋ ಬೇಡವೋ ಎಂಬುದು ಚರ್ಚೆಗೆ ಬರುವ ಇತರ ಎಲ್ಲ ವಿಷಯಗಳಿಗೂ, ಗವರ್ನರರಿಗೆ ಸಂಬಂಧಿಸಿದಂತೆ ಕಾರ್ಯಾಂಗದ ಮತ್ತು ಶಾಸಕಾಂಗದ ಅಧಿಕಾರಗಳು ಇತ್ಯಾದಿ ವಿಷಯಗಳೆಲ್ಲಕ್ಕೂ ಸಂಬಂಧಿಸಿರುವುದಾಗಿರುತ್ತದೆ. ನಾವು ಮುಂದುವರಿಯಲು ನೀವು ಅವಕಾಶ ಕೊಟ್ಟರೆ ಒಳ್ಳೆಯದಾಗುತ್ತದೆ ಮತ್ತು ನಾವು ಮಾಡಿದ ಚರ್ಚೆಯು ಸಾಕಷ್ಟಾಗಲಿಲ್ಲ ಎಂದು ಕೊನೆಯಲ್ಲಿ ನಮಗೆ ಕಂಡುಬಂದರೆ ಈ ವಿಷಯದ ಮೇಲೆಯೇ ಹೆಚ್ಚಿನ ಚರ್ಚೆಯನ್ನು ವ್ಯವಸ್ಥೆಗೊಳಿಸಲು ಪ್ರಯತ್ನಿಸೋಣ. 4ನೆಯ ಸಭೆ 9ನೇ ಡಿಸೆಂಬರ್ 1930. ಉಪಸಮಿತಿ ನಂ. 2ರ ವ್ಯವಹರಣೆಗಳು, ಪ್ರಾಂತೀಯ ಸಂವಿಧಾನ, ಪುಟಗಳು 95ರಿಂದ 102. ಡಾ. ಅಂಬೇಡ್ಕರ್, ಅದು ಇರಬಹುದು. ಆದರೆ ಈಗ ಸದ್ಯಕ್ಕೆ ನಾನು ಈ 2 ಕೋಮುಗಳನ್ನು ತೆಗೆದುಕೊಳ್ಳುತ್ತೇನೆ, ಏಕೆಂದರೆ ಅವು ಮಹತ್ವದವುಗಳಾಗಿವೆ. ಆ ಸಂಗತಿಯನ್ನು ಆಧರಿಸಿದ ಯಾವುದೇ ವಾದವು ಕಾನೂನು ಮತ್ತು ಶಾಂತಿಪಾಲನಾ ವಿಷಯಗಳನ್ನು ವರ್ಗಾವಣೆ ಮಾಡಲು ನಮ್ಮನ್ನು ಎಂದು ಸಮರ್ಥಗೊಳಿಸಲಾರದಂಥ ನಿರ್ಣಯಕ್ಕೆ ಬರುವಂತೆ ಮಾಡುವ ವಾದವೇ ಆಗುವುದೆಂದು ನನಗೆ ಕಂಡುಬರುತ್ತದೆ. ಆ ಕಾರಣದಿಂದಾಗಿ ಆ ವಾದವು ಅಳವಡಿಸಿಕೊಳ್ಳಲಾರದಂಥ ಅಥವಾ ಒಪ್ಪಲಾರದಂಥ ವಾದವೆಂದು ನನಗೆ ಅನಿಸುತ್ತದೆ. ಒಬ್ಬ ಮೊಹಮ್ಮಡನ್ ಅಥವಾ ಹಿಂದೂ ಕಾನೂನು ಮತ್ತು ಶಾಂತಿಪಾಲನಾ ಇಲಾಖೆಯ ಪ್ರಭಾರದಲ್ಲಿದ್ದಾಗ್ಯೂ ಆತನು ಸೇರಿದ ವಿಶಿಷ್ಟ ಕೋಮಿನ ಪ್ರಭಾವಕ್ಕೆ ಆತನು ಸಂಪೂರ್ಣವಾಗಿ ಒಳಪಟ್ಟವನಾಗಿರುತ್ತಾನೆ ಎಂದು ನೊಬೆಲ್ ಮಾರ್ಕ್ಸ್ ಗ್ರಹಿಸುತ್ತಾನೆ. ಮಾನ್ಯರೇ, ನನ್ನ ವಿನಂತಿ ಹೀಗಿದೆ: ಪರಿಸ್ಥಿತಿ ಹೀಗಾದರೆ ಭವಿಷ್ಯದಲ್ಲಿ ಭಾರತದ ರಾಜಕೀಯ ಪಕ್ಷಗಳನ್ನು, ಭವಿಷ್ಯವನ್ನು ಧಾರ್ಮಿಕ ಆಧಾರದ ಮೇಲೆ ವಿಭಜನೆ ಆಗುತ್ತವೆಯೇ ಹೊರತು ರಾಜಕೀಯ ಅಥವಾ ಆರ್ಥಿಕ ಭಿನ್ನತೆಗಳನ್ನು ಆಧರಿಸಿರದ ರೀತಿಯಲ್ಲಿ ಅಲ್ಲ ಎಂಬ ಗ್ರಹಿಕೆಯುಂಟಾಗುತ್ತದೆ. ಪರಿಸ್ಥಿತಿಯನ್ನು ನಾನು ಗಮನಿಸಿದಂತೆ ನೋಡಲಾಗಿ, ಭಾರತದ ಭಾವಿ ಸಂವಿಧಾನದಲ್ಲಿ ಧರ್ಮ ಮತ್ತು ಜನಾಂಗ ಭೇದವು ಮೇಲೆದ್ದು ಬರುವುದು ಕಡಿಮೆಯಾಗುವಂತೆ ಮತ್ತು ಹಿಂದೂ ಮಂತ್ರಿಯು ಒಂದು ಪಕ್ಷವನ್ನು ಹೊಂದಿದ್ದು ಅವನ ಅನುಯಾಯಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಹಮ್ಮಡನ್ನರು ಇರುವ ಹಾಗೆ ಮತ್ತು ಮೊಹಮ್ಮಡನ್ ಮಂತ್ರಿಯು ತನ್ನ ಗುಂಪಿನಲ್ಲಿ ಹಿಂದೂ ಅನುಯಾಯಿಗಳನ್ನು ಹೊಂದಿರುವ ಹಾಗೆ ಭಾರತದ ಕಾರ್ಯಾಂಗವನ್ನು ವಿಭಜಿಸುವುದಾಗಿ ಕಂಡುಬರುತ್ತದೆ. ಹಾಗೆ ಘಟಿಸಿದರೆ ಹಾಗೆ ಘಟಿಸಿಯೇ ತೀರುವುದೆಂದು ನನಗೆ ಖಚಿತವಾಗಿದೆ. ಕಾನೂನು ಮತ್ತು ಶಾಂತಿಪಾಲನೆಯ ಇಲಾಖೆಯ ಮುಖ್ಯನಾದ ಒಬ್ಬ ಹಿಂದೂ ಮಂತ್ರಿಯು ತಾನು ಅಧಿಕಾರದಲ್ಲುಳಿಯಲು ಬೆಂಬಲಿಸುವ ಗುಂಪಿನ ಒಂದು ಭಾಗಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ಕಾನೂನು ಮತ್ತು ಶಾಂತಿಪಾಲನೆಯ ಆಡಳಿತವನ್ನು ಹೇಗೆ ನಡೆಸಬಲ್ಲನು ಎಂಬುದು ನನಗೆ ತಿಳಿಯದಂತಾಗಿದೆ. ಕಾರಣ ಈ ವಿಷಯದ ಈ ವಿಶಿಷ್ಟ ಭಾಗಕ್ಕೆ ಸಂಬಂಧಿಸಿರುವಷ್ಟರ ಮಟ್ಟಿಗೆ ಇರುವ ಭಯವೂ ಆಧಾರವಿಲ್ಲದೆಂದು ನನಗೆ ಅನಿಸುತ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಒಪ್ಪಿಕೊಂಡಂತೆ ಕಂಡುಬರುವ 2ನೆಯ ವಿಷಯ ಹೀಗಿದೆ: ಕಾರ್ಯಾಂಗವು ಏಕೀಕೃತ ಕಾರ್ಯಾಂಗವಾಗಬೇಕಿಲ್ಲ. ಈ ಏಕೀಕೃತ ಕಾರ್ಯಾಂಗದ ಹೊಣೆಗಾರಿಕೆಯೂ ಕೂಡ ಜಂಟಿ ಸ್ವರೂಪದ್ದೇ ಆಗಿರಬೇಕೇ ಹೊರತು ವಿಭಜಿತವಾದುದಲ್ಲ. ಮಾನ್ಯರೇ, ಈ ನಿರ್ಣಯಗಳಿಗೆ ನಾನು ಒಪ್ಪುತ್ತೇನೆ. ಆದರೆ ಚರ್ಚೆಯ ಕಾಲದಲ್ಲಿ ಮೂಡಿಬಂದ ಮತ್ತು ನಾವು ಸುದೀರ್ಘವಾಗಿ ಲಕ್ಷ್ಯಗೊಟ್ಟಿ ಭಿನ್ನಾಭಿಪ್ರಾಯದ 4ನೆಯ ಸಭೆ ಅಂಶಗಳು ಕಾರ್ಯಾಂಗದ ಘಟಕಾಂಶಗಳ ಜೋಡಣೆಗೆ ಸಂಬಂಧಪಟ್ಟಿರುತ್ತವೆ ಮತ್ತು ಕಾರ್ಯಾಂಗದ ರಚನೆಗೆ ಸಂಬಂಧಿಸಿದಂತೆ ನಮ್ಮ ಪರ್ಯಾಲೋಚನೆಗೆ 3 ಬೇರೆ ಬೇರೆ ಪ್ರಶ್ನೆಗಳು ಉದ್ಭವಿಸುತ್ತವೆ ಎಂದು ನನಗನಿಸುತ್ತದೆ. ಮೊದಲನೆಯ ಪ್ರಶ್ನೆಯೆಂದರೆ, ಕಾರ್ಯಾಂಗವು ಶಾಸಕಾಂಗದ ಸದಸ್ಯರಿಗೆ ಮಾತ್ರ ಮಿತಿಗೊಳ್ಳತಕ್ಕದ್ದೇ ಅಥವಾ ಅದು ಅಧಿಕಾರಿಗಳಿಗೆ ಅಥವಾ ಅಧಿಕಾರಿಗಳಲ್ಲದವರಿಗೆ ಮತ್ತು ಶಾಸಕಾಂಗದ ಹೊರಗಿನವರಿಗೂ ತೆರೆದಿರಬೇಕೇ?
ಎರಡನೆಯ ಪ್ರಶ್ನೆಯೆಂದರೆ ಅದು ಅಲ್ಪಸಂಖ್ಯಾತ ಕೋಮಿನ ಸದಸ್ಯರನ್ನು ಒಳಗೊಂಡಿರಬೇಕೆ. ಮೂರನೆಯ ಪ್ರಶ್ನೆಯೆಂದರೆ ಮಂತ್ರಿಗಳನ್ನು ನೇಮಕ ಮಾಡುವ ಹೊಣೆಯು ಗವರ್ನರನಿಗೆ ಇರತಕ್ಕುದೋ ಅಥವಾ ಆತನು ಮುಖ್ಯಮಂತ್ರಿಯನ್ನು ನೇಮಿಸಿ ಆ ಸಹೋದ್ಯೋಗಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಷಯವನ್ನು ಮುಖ್ಯಮಂತ್ರಿಗೆ ಬಿಟ್ಟುಕೊಡಬೇಕೆ. ಮಾನ್ಯರೇ, ಈಗ ಈ ಮೂರು ಪ್ರಶ್ನೆಗಳಿಗೆ ನನ್ನ ಉತ್ತರವು ಸಕಾರಾತ್ಮಕವಾದುದಾಗಿದೆ. ಮಂತ್ರಿಮಂಡಲದ ಸದಸ್ಯತ್ವವು ಕಟ್ಟುನಿಟ್ಟಾಗಿ ಶಾಸಕಾಂಗದ ಸದಸ್ಯರಿಗೆ ಮಾತ್ರವೇ ಸಂಪೂರ್ಣವಾಗಿ ಏಕೆ ಸೀಮಿತವಾಗಿರಬೇಕು ಮತ್ತು ಅವರಿಗಷ್ಟೇ ಪರಿಮಿತವಾಗಿರಬೇಕು ಎಂಬುದಕ್ಕೆ ನನಗೆ ಯಾವ ಕಾರಣಗಳು ಕಂಡುಬರುವುದಿಲ್ಲ. ಕಾರ್ಯಾಂಗವು ಸಾಧ್ಯವಿರುವಷ್ಟರ ಮಟ್ಟಿಗೆ ಶಾಸಕಾಂಗದಲ್ಲಿ ಪ್ರತಿನಿಧಿಸಲ್ಪಟ್ಟ ಎಲ್ಲ ಕೋಮುಗಳ ಪ್ರತಿನಿಧಿಯಾಗಿರುವಂತೆ ಮಾಡಲು ಉಪಬಂಧಗಳು ಏಕೆ ಇರಕೂಡದೆಂಬುದಕ್ಕೂ ನನಗೆ ಯಾವ ಕಾರಣಗಳು ಕಂಡುಬರುವುದಿಲ್ಲ. ಮೂರನೆಯದಾಗಿ, ತನ್ನ ಮಂತ್ರಿಮಂಡಲವನ್ನು ರಚಿಸುವುದಕ್ಕೆ ಇರುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಮಂತ್ರಿಮಂಡಲ ರಚಿಸುವುದು ಆತನ ವಿಶೇಷಾಧಿಕಾರವಾಗಿದೆ ಎಂಬುದನ್ನು ನಾವು ಒಪ್ಪಬೇಕಾಗುತ್ತದೆ ಮತ್ತು ಆಗ ತನ್ನ ಜನರನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಆತನ ವಿವೇಚನೆಗೆ ಬಿಟ್ಟುಕೊಡಬೇಕಾಗುತ್ತದೆ. ಆದರೆ ಮಾನ್ಯರೇ, ನಾನು ಈ ಮೂರು ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ನಾನು ಉತ್ತರಿಸಿದರೂ ವಿವಿಧ ಕೋಮುಗಳು ಮಂತ್ರಿಮಂಡಲದಲ್ಲಿ ಪ್ರತಿನಿಧಿಸಲ್ಪಡುವುದಕ್ಕೆ ಅವಕಾಶ ಮಾಡಿಕೊಡುವ ಉಪಬಂಧವೊಂದು ಇರತಕ್ಕುದು. ತನ್ನ ಮಂತ್ರಿಮಂಡಲವನ್ನು ರಚಿಸಲು ಗವರ್ನರನಿಗೆ ತನ್ನದೇ ಆದ ಅಪಾರ ವಿವೇಚನೆ ಇರಬೇಕು. ನಾನು ಹೀಗೆ ಒಪ್ಪಿ ಇವುಗಳನ್ನು ಅನುಲ್ಲಂಘನೀಯ ಷರತ್ತಿಗೆ ಒಳಪಡಿಸುತ್ತೇನೆ ಎಂದು ಹೇಳುತ್ತೇನೆ. ಅದೆಂದರೆ ಕಾರ್ಯಾಂಗವು ಯಾವುದೇ ರೀತಿಯಲ್ಲಿ ರಚಿತವಾಗಿದ್ದಾಗ್ಯೂ ಅದು ಜಂಟಿ ಹೊಣೆಗಾರಿಕೆಯ ತತ್ವವನ್ನು ಒಪ್ಪಿಕೊಳ್ಳತಕ್ಕುದು. ಉದಾಹರಣೆಗೆ, ಈ ಜಂಟಿ ಹೊಣೆಗಾರಿಕೆಯನ್ನು ಕಾರ್ಯಾಂಗಕ್ಕೆ ಬಂಧಕವೆಂದು ಮಾಡಿದರೆ ಮಂತ್ರಿಮಂಡಲದಲ್ಲಿ ಹೊರಗಿನವರನ್ನು ತರುವುದು ನಾವು ಭಾವಿಸುವಂತೆ ತೊಂದರೆಯನ್ನುಂಟು ಮಾಡುವ ಅಂಶವಾಗಲಾರದು. ಉದಾಹರಣೆಗೆ, ವಿಧಾನ ಪರಿಷತ್ತಿನ ಸದಸ್ಯನಲ್ಲದ ಹೊಸಬನು ಮಂತ್ರಿಮಂಡಲದಲ್ಲಿ ಸೇರಿದಾಗ ಮಂತ್ರಿಮಂಡಲದೊಡನೆ ಜಂಟಿ ಹೊಣೆಗಾರಿಕೆಯನ್ನು ಸ್ವೀಕರಿಸಿದರೆ ಅಂಥ ಪ್ರಕ್ರಿಯೆಗೆ ಏಕ ಒಪ್ಪಿಗೆ ಕೊಡಬಾರದೆಂಬುದಕ್ಕೆ ನನಗೆ ಯಾವುದೇ ಕಾರಣಗಳು ತೋಚುತ್ತಿಲ್ಲ. ಮಂತ್ರಿಮಂಡಲವು ಅವಿಶ್ವಾಸಕ್ಕೆ ಗುರಿಯಾದಾಗ ಅದು ತೊಲಗುತ್ತದೆ. ಆಗ ಅಧಿಕಾರಿ ಅಥವಾ ಶಾಸಕಾಂಗಕ್ಕೆ ಸಂಬಂಧಿಸಿರದ ವ್ಯಕ್ತಿಯು ಉಳಿಯುತ್ತಾನೆ ಮತ್ತು ಮಂತ್ರಿಮಂಡಲದ ಇತರ ಸದಸ್ಯರು ತೊಲಗುತ್ತಾರೆ. ಹೊಸ ಮಂತ್ರಿಮಂಡಲ ರಚಿತವಾದಾಗ ಮನಃ ಆತನನ್ನು ಆ ಮಂತ್ರಿಮಂಡಲಕ್ಕೆ ತಳಕು ಹಾಕಲಾಗುತ್ತದೆ ಮತ್ತು ಆತ ನಿರಂತರವಾಗಿ ಪರಿಷತ್ತಿನಲ್ಲಿ ಉಳಿದುಬಿಡುತ್ತಾನೆ. ಇಂಥ ಪ್ರಸಂಗ ಬರಬಹುದು ಎಂಬುದನ್ನು ಎತ್ತಿ ತೋರಿಸಲಾಗುತ್ತಿದೆ. ನಿಮಗೆಲ್ಲ ಗೌರವಪೂರ್ವಕವಾಗಿ ನಾನು ಹೇಳುವುದೇನೆಂದರೆ, ಅದು ತಪ್ಪು ಕಲ್ಪನೆಯಿಂದ ಕೂಡಿದೆ. ಸದಸ್ಯರು ಅವನನ್ನು ತಮ್ಮ ಜೊತೆಗೆ ತೆಗೆದುಕೊಳ್ಳಲು ಸಿದ್ಧರಾಗಿದ್ದ ಹೊರತು ಮತ್ತು ಆತನ ಕೃತ್ಯದ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಹೊಣೆಗಾರಿಕೆಯನ್ನು ತಾವು ವಹಿಸಿಕೊಳ್ಳಲು ಸಿದ್ಧರಾಗದ ಹೊರತು ಅವರು ಆತನ ಜೊತೆಗೆ ಕಾರ್ಯನಿರ್ವಹಿಸಲು ಸಮ್ಮತಿಸಲಾರರು. ಅವನು ಅವರ ಅಭಿಪ್ರಾಯವನ್ನು ಒಪ್ಪಿಕೊಂಡರೆ ಅವರು ಆತನ ಅಭಿಪ್ರಾಯ ಒಪ್ಪಿಕೊಳ್ಳುತ್ತಾರೆ. ಉದಾಹರಣೆಗೆ, ಹೊರಗಿನವನನ್ನು ತನ್ನ ಮಂತ್ರಿಮಂಡಲದಲ್ಲಿ ಸುಲಭವಾಗಿ ತೆಗೆದುಕೊಳ್ಳಬಹುದಾದಂತಹ ಸಂದರ್ಭದಲ್ಲಿ ಮತ್ತು ಸಭೆಯ ವಿಶ್ವಾಸವನ್ನು ಉಳಿಸಿಕೊಳ್ಳಬಲ್ಲವನಾಗಿರುವಲ್ಲಿ ಮುಖ್ಯಮಂತ್ರಿಯು ಅಂಥ ಅಧಿಕಾರ ಹೊಂದುವುದಕ್ಕೆ ಏಕೆ ಅಡ್ಡಿಯುಂಟು ಮಾಡಬೇಕು ಎಂಬುದಕ್ಕೆ ನನಗೆ ಯಾವ ಕಾರಣಗಳು ಕಾಣುವುದಿಲ್ಲ. ಮಾನ್ಯರೇ, ಅದೇ ರೀತಿಯಲ್ಲಿ ಉದಾಹರಣೆಗಾಗಿ ಗವರ್ನರನು ತನ್ನ ಮಂತ್ರಿಮಂಡಲದಲ್ಲಿ ಅಲ್ಪಸಂಖ್ಯಾತ ಕೋಮಿನವರು ಸಹ ಪ್ರಾತಿನಿಧ್ಯ ಹೊಂದುವಂತೆ ಮಾಡುವ ಅಧಿಕಾರವನ್ನು ಗವರ್ನರಿಗೆ ಕೊಡಬೇಕು ಎಂಬುದು ಸಾಧ್ಯ ಎಂದು ಕಂಡುಬಂದಿದೆ ಮತ್ತು ಅದೇ ಸಮಯದಲ್ಲಿ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಂಡ ಪ್ರತಿಯೊಬ್ಬನು ಇತರರೊಡನೆ ಜಂಟಿ ಹೊಣೆಗಾರಿಕೆಯನ್ನು ಒಪ್ಪಬೇಕು ಎಂಬುವಂತೆ ಮಾಡುವುದು ಸಾಧ್ಯವೆಂದು ಕಂಡುಬರುತ್ತದೆ. ಆಗ ಈ ವಿಧಾನವನ್ನು ಅನುಸರಿಸುವಲ್ಲಿ ಯಾವುದೇ ಹಾನಿ ಕಂಡುಬರುವುದಿಲ್ಲ. ಕಾರಣ, ಗವರ್ನರನು ತನಗೆ ಇಚ್ಛೆ ಬಂದಂತೆ ಮಂತ್ರಿಮಂಡಲವನ್ನು ರಚಿಸುವ ಅಧಿಕಾರವು ಅವನಿಗೆ ಸೇರಿದ ಅಧಿಕಾರವೇ ಆಗಿರಬೇಕು. ಆದರೆ ಆ ಮಂತ್ರಿಮಂಡಲವು ಜಂಟಿ ಹೊಣೆಗಾರಿಕೆಯ ತತ್ವವನ್ನು ಉಲ್ಲಂಘಿಸಿದಂತೆ ಕಾರ್ಯನಿರ್ವಹಿಸಬೇಕು ಎಂಬ ಅಂಶವನ್ನು ಒತ್ತಿ ಹೇಳಬೇಕಾದ ಅವಶ್ಯಕತೆ ಇದೆ ಎಂದು ನನಗೆ ತೋರುತ್ತದೆ. ಮಾನ್ಯರೇ, ಈಗ ನಾನು ಉತ್ತರಿಸಬೇಕಾದ ಮುಂದಿನ ಪ್ರಶ್ನೆಯೆಂದರೆ, ಈ ಪರಿಣಾಮವನ್ನು ಪಡೆಯುವ ಅತ್ಯುತ್ತಮ ಮಾರ್ಗ ಯಾವುದು? ಹೊಣೆಗಾರ ಮತ್ತು ಏಕೀಕೃತ ಕಾರ್ಯಾಂಗವನ್ನು ಸಾಧಿಸುವ ಅತಿ ಉತ್ತಮ ರೀತಿ ಯಾವುದು ಎಂಬುದು ಇಲ್ಲಿ ನಮಗೆ ಇರುವ ಮಾರ್ಗಗಳು 2 ಎಂದು ತೋರುತ್ತದೆ. ಒಂದು ಮಾರ್ಗವೆಂದರೆ ಸಂವಿಧಾನದಲ್ಲಿಯೇ ಕಾನೂನು ಮೇರೆಗೆ ಕಾರ್ಯಾಂಗದ ಸ್ವರೂಪವನ್ನು ಖಚಿತವಾಗಿ ಗೊತ್ತುಪಡಿಸುವುದು. ಮತ್ತೊಂದೆಂದರೆ ಕಾರ್ಯಾಂಗದ ರಚನೆಯನ್ನು ರೂಢಿಗೆ, ಪದ್ಧತಿಗೆ ಬಿಟ್ಟುಕೊಡುವುದು. 2 ಮಾರ್ಗಗಳನ್ನು ಅಳವಡಿಸಿಕೊಂಡಿರುವುದು ನಿಮಗೆ ಗೊತ್ತೇ ಇದೆ. ಕೆನಡಾ, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಡೊಮಿನಿಯನ್ನುಗಳಲ್ಲಿ ಏಕತ್ರ ಸ್ವರೂಪದ ಹೊಣೆಗಾರ ಸರ್ಕಾರವು ಸಂಪ್ರದಾಯವನ್ನೇ ಆಧರಿಸಿದೆ ಎಂಬುದು ನಮಗೆ ಗೊತ್ತಿದೆ. ಕೆನಡಾದ ಅಧಿನಿಯಮದಲ್ಲಿ ಅಥವಾ ದಕ್ಷಿಣ ಆಫ್ರಿಕಾದ ಅಥವಾ ಆಸ್ಟ್ರೇಲಿಯಾದ ಅಧಿನಿಯಮಗಳಲ್ಲಿ ಹೊಣೆಗಾರ ಸರ್ಕಾರ ಎಂಬ ಪದಗಳೇ ಇಲ್ಲ ಎಂಬುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ವಾಸ್ತವವಾಗಿ ಮಂತ್ರಿಗಳು ಗವರ್ನರನಿಗೆ ಸಲಹೆ ಮಾಡುತ್ತಿದ್ದಾಗ್ಯೂ ಗವರ್ನರನಿಗೆ ಸಲಹೆ ಮಾಡುವ ಮಂತ್ರಿಗಳು ಶಾಸಕಾಂಗದ ಸದಸ್ಯರಾಗಬೇಕೆಂದು ಕೆನಡಾದ ಅಧಿನಿಯಮದಲ್ಲಿ ಉಲ್ಲೇಖ ಕೂಡ ಮಾಡಿಲ್ಲ ಎಂಬುದು ನನಗೆ ತುಂಬಾ ಆಶ್ಚರ್ಯವನ್ನುಂಟು ಮಾಡಿತು. ಆದರೆ ನಮಗೆ ಗೊತ್ತಿರುವಂತೆ ಐರ್ಲೆಂಡ, ಮಾಲ್ಟಾ ಮತ್ತು ರೊಡೇಷಿಯಾದ ಸಂವಿಧಾನಗಳಲ್ಲಿ ಈ ವಿಷಯವನ್ನು ಸಂಪ್ರದಾಯಕ್ಕೆ ಬಿಟ್ಟುಕೊಟ್ಟಿಲ್ಲ. ಅದನ್ನು ಕಾನೂನಿನಲ್ಲೇ ಸೇರಿಸಲಾಗಿದೆ. ಐರ್ಲೆಂಡಿನ ಪ್ರಧಾನ ಮಂತ್ರಿಯು ಕಾನೂನಿನ ಕೂಸು. ಜಂಟಿ ಹೊಣೆಗಾರಿಕೆಯನ್ನು ಕೂಡ ಕಾನೂನೇ ಪರಿಭಾಷಿಸುತ್ತದೆ ಎಂಬುದು ನಮಗೆ ಗೊತ್ತಿದೆ. ಈ ಕಾರಣಕ್ಕಾಗಿ ನಾವು ಎರಡರಲ್ಲೊಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಮತ್ತು ಆಯ್ಕೆ ಮಾಡಿಕೊಳ್ಳುವಲ್ಲಿ ನಾವು 2 ವಿಚಾರಗಳಿಂದ ಮಾರ್ಗದರ್ಶನ ಪಡೆದುಕೊಳ್ಳಬೇಕೆಂದು ನನಗನಿ. 4ನೆಯ ಸಭೆ 675 ಸುತ್ತದೆ. ಈ ವಿಷಯವನ್ನು ಸಂಪ್ರದಾಯಕ್ಕೆ ಬಿಟ್ಟುಕೊಟ್ಟಾಗ ತಪ್ಪಾಗಿ ಉಪಯೋಗಿಸುವ, ದುರುಪಯೋಗ ಮಾಡುವ ಮತ್ತು ದುರ್ಬುದ್ಧಿಯಿಂದ ದುರುಪಯೋಗ ಮಾಡುವ ಸಾಧ್ಯತೆ ಇದೆ ಎಂಬುದನ್ನು ನಾನು ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದೇನೆ. ಭಾರತದಂಥ ದೇಶದಲ್ಲಿ ಈ ವಿಷಯಗಳನ್ನು ಸಂಪ್ರದಾಯಕ್ಕೆ ಬಿಟ್ಟುಕೊಡುವುದರ ಅಪಾಯವೂ ಇನ್ನೂ ಹೆಚ್ಚಾಗಿದೆ. ಏಕೆಂದರೆ ಸಂವಿಧಾನವು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ ಎಂಬುದರ ಬಗ್ಗೆ ಲಕ್ಷ್ಯ ವಹಿಸುವ ಪಕ್ಷಗಳು ಭಾರತದಲ್ಲಿ ಇಲ್ಲ ಮತ್ತು ಮಂತ್ರಿಮಂಡಲದಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ತೋರಿಸುವ ಹಿತಾಸಕ್ತಿಗಿಂತ ಸಂವಿಧಾನವು ಯುಕ್ತ ಉದ್ದೇಶದಿಂದ ಕಾರ್ಯ ಮಾಡಬೇಕೆಂಬಲ್ಲಿ ಕಡಿಮೆ ಹಿತಾಸಕ್ತಿ ತೋರುವ ಮಂತ್ರಿಗಳು ನಮಗೆ ದೊರಕಬಹುದು. ಅಲ್ಲದೆ ಕಾನೂನು ಎಲ್ಲಿ ವಿಷಯಗಳನ್ನು ಸ್ಪಷ್ಟಪಡಿಸಿರುವುದೋ ಅಲ್ಲಿ ಅದು ಗವರ್ನರನಿಗೆ ಬಿಟ್ಟುಕೊಟ್ಟ ಎಲ್ಲ ವಿವೇಚನೆಯನ್ನು ಹಿಂತೆಗೆದುಕೊಳ್ಳಬೇಕು. ಭಾರತದಂಥ ದೇಶದಲ್ಲಿ ಎಂದರೆ ಯಾವ ದೇಶದಲ್ಲಿ ಕೋಮುವಾದ ಮತ್ತು ಜನಾಂಗವಾದದ ಸಂಕಷ್ಟಗಳಿಂದ ಕೂಡಿದ ರಾಜಕೀಯ ಕ್ಷೇತ್ರವು ಆಳೆಯಲು ಸಾಧ್ಯವಾದ ಸಾಗರದಂತೆ ಇರುವಾಗ ಗವರ್ನರನಿಗೆ ಸಾಕಷ್ಟು ಪ್ರಮಾಣದ ವಿವೇಚನೆಗೆ ಎಡೆಗೊಡಲೇಬೇಕೆಂಬ ರೀತಿಯಲ್ಲಿ ನಾವು ಪ್ರಯತ್ನಿಸಬೇಕೆಂದು ನನಗನಿಸುತ್ತದೆ. ನನ್ನ ಖಚಿತ ಸೂಚನೆ ಹೀಗಿದೆ. ಏನೆಂದರೆ, ಕಾರ್ಯಾಂಗದ ಜಂಟಿ ಹೊಣೆಗಾರಿಕೆಯನ್ನು ಕಾನೂನು ಗೊತ್ತುಪಡಿಸತಕ್ಕುದು ಮತ್ತು ಉಳಿದ ವಿಷಯವನ್ನು ಗವರ್ನರನ ವಿವೇಚನೆಗೆ ಬಿಟ್ಟುಕೊಡತಕ್ಕುದು. ಹೀಗೆ ಮಾಡಿದರೆ 2 ಷರತ್ತುಗಳನ್ನು ನಾವು ಪಾಲಿಸಿದಂತೆ ಆಗುತ್ತದೆ. ಇದ್ದ ಯಾವುದೇ ಹೊಣೆಗಾರಿಕೆಯು ಜಂಟಿ ಹೊಣೆಗಾರಿಕೆಯಾಗಿದೆ ಎಂಬಂತೆ ನಾವು ಉಪಬಂಧಿಸುವಂತಾಗುತ್ತದೆ. ಜೊತೆಗೆ ಕಾರ್ಯಾಂಗದ ರಚನೆಗೂ ತೊಡಕಾಗದು. ಅಂದರೆ ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ ಬೇಕಾದ ಕೋಮುಗಳಿಗೆ ಪ್ರಾತಿನಿಧ್ಯ ಕೊಡಬಹುದು ಅಥವಾ ಪ್ರಧಾನಮಂತ್ರಿಗೆ ತನ್ನ ಮಂತ್ರಿಮಂಡಲದಲ್ಲಿ ಹೊರಗಿನವರು ಇರುವುದು ಅವಶ್ಯವೆನಿಸಿದರೆ ಹಾಗೆ ಮಾಡಲು ಅವಕಾಶವಾಗುವುದು.
ನಾವು ಹಾಗೆ ಮಾಡಿದರೆ ಮತ್ತು ಅದನ್ನು ಗವರ್ನರ್ನ ವಿವೇಚನೆಗೆ ಬಿಡದೆ ಕಾನೂನಿನ ಮೂಲಕ ಕಾರ್ಯಾಂಗವು ಜಂಟಿ ಹೊಣೆಗಾರಿಕೆ ಇದ್ದ ಜಂಟಿ ಕಾರ್ಯಾಂಗವಾಗಿರತಕ್ಕುದು ಎಂದು ಒತ್ತಾಯಿಸಿದರೆ ಉಳಿದ ಎಲ್ಲ ವಿಷಯಗಳನ್ನು ಅವು ದುರುಪಯೋಗವಾಗಬಹುದೆಂಬ ಯಾವ ಭಯವೂ ಇಲ್ಲದೆ ಗವರ್ನರ್ನ ಆಯ್ಕೆಗೆ ಬಿಟ್ಟುಕೊಡಬಹುದೆಂದು ನನಗೆ ತೋರುತ್ತದೆ. ಮಾನ್ಯರೇ, ಈಗ ನಾನು ಚರ್ಚೆಗೆ ತೆಗೆದುಕೊಳ್ಳುವ ವಿಷಯವೆಂದರೆ ಗವರ್ನರನ ಮತ್ತು ಕಾರ್ಯಾಂಗದ ನಡುವಿನ ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯ. ನಮಗೆಲ್ಲ ತಿಳಿದಿರುವಂತೆ ಗವರ್ನರನ ಮತ್ತು ಮಂತ್ರಿಯ ನಡುವಣ ಸಂಬಂಧವನ್ನು 52ನೇ ಕಲಮಿನ 3ನೇ ಉಪಕಲಮಿನಲ್ಲಿ ವಿವರಿಸಲಾಗಿದೆ. ವರ್ಗಾವಣೆ ಮಾಡಲಾಗಿರುವ ಎಲ್ಲ ವಿಷಯಗಳಲ್ಲಿ ಮತ್ತು ಈಗ ವರ್ಗಾವಣೆಯಾಗುವ ಎಲ್ಲ ವಿಷಯಗಳಲ್ಲಿ ಯಾವನ್ನೂ ಕಾಯ್ದಿರದೆ ಗವರ್ನರನು ತನ್ನ ಮಂತ್ರಿಗಳ ಸಲಹೆಯ ಮೂಲಕ ಮಾರ್ಗದರ್ಶನ ಪಡೆಯುತ್ತಾನೆ ಎಂದು ಈ ಖಂಡವು ಹೇಳುತ್ತದೆ. ಅಲ್ಲದೆ ಅದು ಮತ್ತೊಂದನ್ನು ಸೇರಿಸುತ್ತದೆ. ಅಂದರೆ ಮಂತ್ರಿಗಳ ಸಲಹೆಗೆ ಸಮ್ಮತಿಸದಿರಲು ಆತನಿಗೆ ಸಾಕಷ್ಟು ಕಾರಣಗಳಿದ್ದರೆ ಆ ಸಲಹೆಗೆ ವ್ಯತಿರಿಕ್ತವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಆತ ಮಾಡಬಲ್ಲ. ಈ ಖಂಡವನ್ನು ರೂಪಿಸಿದ ಎಲ್ಲರಿಗೂ ಯುಕ್ತ ಗೌರವದೊಂದಿಗೆ ಹೇಳುವುದಾದರೆ ಹೊಣೆಗಾರ ಸರ್ಕಾರವನ್ನು ಒದಗಿಸುವ ಉದ್ದೇಶದಿಂದಲೇ ಅವರು ಹಾಗೆ ಮಾಡಿರುತ್ತಾರೆಂದು ಹೇಳಿದರೂ ಈ ಖಂಡವು ಈಗಿರುವಂತೆ ಹೊಣೆಗಾರ ಸರ್ಕಾರದ ವಿಕೃತ ರೂಪ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವಾಗಿದೆ ಎಂದು ಹೇಳದಿರಲಾರೆ. ಅದು ಹೊಣೆಗಾರ ಸರ್ಕಾರವನ್ನು ಅನುಕೂಲಸಿಂಧುವಾಗಿ ಮಾಡುತ್ತದೆ. ಗವರ್ನರನಿಗೆ ಅನುಕೂಲಕರವಾಗಿ ಕಂಡಾಗ ಮಾತ್ರ ಅದು ಒಪ್ಪಬಹುದಾದ ಮತ್ತು ಅನುಸರಿಸಬಹುದಾದ ವಿಷಯವಾಗುತ್ತದೆ. ಆದರೆ ವಾಸ್ತವವಾಗಿ ಜವಾಬ್ದಾರಿ ಸರ್ಕಾರವು ಅನಿವಾರ್ಯವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಹೊಣೆಗಾರ ಸರ್ಕಾರವೆಂಬುದಕ್ಕೆ ಏನಾದರೂ ಅರ್ಥವಿದ್ದರೆ ಅದು ಹೀಗಿದೆ: ಯಾವುದೇ ಕ್ಷೇತ್ರದಲ್ಲಿ ಗವರ್ನರನು ಕೈಕೊಂಡ ಯಾವುದೇ ಕ್ರಮದಲ್ಲಿ ಶಾಸಕಾಂಗದ ವಿಶ್ವಾಸವಿದ್ದ ಮಂತ್ರಿಮಂಡಲದ ಸಮರ್ಥನೆ ಇರುತ್ತದೆ. ಅದು ನಾವು ನಿರ್ಲಕ್ಷಿಸಲಾಗದ ಮೂಲಭೂತ ಪ್ರಸ್ತಾಪವಾಗಿದೆ. ಆದಕಾರಣ ನನ್ನ ಹೇಳಿಕೆಯೆಂದರೆ ಈ ಖಂಡವು ಅಂದರೆ 52ನೇ ಪ್ರಕರಣವು ಸ್ಪಷ್ಟ ಅರ್ಥ ಬರುವಂತೆ ಬದಲಾವಣೆಯಾಗಬೇಕು. ಅಂದರೆ ಶಾಸನದ ಮೂಲಕ ವ್ಯತಿರಿಕ್ತವಾದ ನಿರ್ದಿಷ್ಟ ಉಪಬಂಧವನ್ನು ರೂಪಿಸದ ಹೊರತು ನಾನು ಮುಂದೆ ವಿವರಿಸುವಂತಹ ಗವರ್ನರನು ಯಾವಾಗಲೂ ಮಂತ್ರಿಗಳ ಸಲಹೆಯ ಮೇರೆಗೆ ಕ್ರಮ ಕೈಗೊಳ್ಳತಕ್ಕುದು ಎಂಬಂಥ ಸಂದರ್ಭಗಳು ಇರಬಹುದಾಗಿದೆ. ಮಾನ್ಯರೇ, ಈಗ ಗವರ್ನರನಿಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರಗಳನ್ನು ಕೊಡುವುದು ಅವಶ್ಯವಾದಂಥ ಸಂದರ್ಭಗಳು ಮತ್ತು ಮಂತ್ರಿಗಳ ಸಲಹೆಯನ್ನು ಅನುಸರಿಸಬೇಕಾದ ಅಗತ್ಯ ಇಲ್ಲದಂಥ ಆದರೆ ಸ್ವತಂತ್ರವಾಗಿ ಕ್ರಮ ಕೈಗೊಳ್ಳಲು ಹಕ್ಕುಳ್ಳಂಥ ಅಧಿಕಾರ ಕೊಡುವುದು ಕೆಲವು ಸಂದರ್ಭಗಳಲ್ಲಿ ಅವಶ್ಯ ಇರಬಹುದು ಎಂಬುದನ್ನು ನಾನು ಒಪ್ಪುತ್ತೇನೆ. ಅಂಥ ಸಂದರ್ಭಗಳನ್ನು ಸೈಮನ್ ಆಯೋಗದ ವರದಿಯ 2ನೇ ಸಂಪುಟದ 36ನೇ ಪುಟದಲ್ಲಿನ 50ನೇ ಪ್ಯಾರಾಗ್ರಾಫಿನಲ್ಲಿ ಹೇಳಲಾಗಿದೆ. ಮೊದಲನೆಯದೆಂದರೆ ಪ್ರಾಂತದ ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಹೋಗಲು ಅವನು ಕೆಲವು ಅಧಿಕಾರಗಳನ್ನು ಹೊಂದಿರಬೇಕು. ಎರಡನೆಯದಾಗಿ ಒಂದು ಕೋಮಿನ ಒಂದು ಅಥವಾ ಹೆಚ್ಚಿನ ಪಂಗಡಗಳಿಗೆ ಇತರ ಪಂಗಡಗಳಿಗಿಂತ ಹೆಚ್ಚು ಅನ್ಯಾಯವಾಗುವುದನ್ನು ತಡೆಯಲು ಆತನಿಗೆ ಅಧಿಕಾರಗಳು ಇರತಕ್ಕುದು. ಕೊನೆಯದಾಗಿ ಅದು ಗವರ್ನರನಿಗೆ ಇಡೀ ಕಾರ್ಯಾಂಗದ ಹೊಣೆಗಾರಿಕೆಯ ಹೊರತಾಗಿ ನಿರ್ದಿಷ್ಟ ಹೊಣೆಯನ್ನು ವಿಧಿಸಬಹುದಾದಂಥ ಹಲವು ಸಂದರ್ಭಗಳನ್ನು ಉಲ್ಲೇಖಿಸುತ್ತದೆ. ಅಂಥ ಸಂದರ್ಭಗಳಲ್ಲಿ ಆತನಿಗೆ ಇಂತಹ ಅಧಿಕಾರ ಇರಬೇಕೆಂದು ಅದು ಹೇಳುತ್ತದೆ. ಈ ಬಾಬುಗಳಿಗೆ ಸಂಬಂಧಿಸಿದಂತೆ ನನ್ನ ಮೊದಲನೆಯ ಹೇಳಿಕೆಯೆಂದರೆ ಪ್ರಾಂತದ ಶಾಂತಿಯನ್ನು, ಭದ್ರತೆಯನ್ನು ಮತ್ತು ಸ್ಥಿರತೆಯನ್ನು ಕಾಪಾಡಲು ತನ್ನ ಮಂತ್ರಿಗಳ ಮೇಲೆ ಅಧಿಕಾರವನ್ನು ಗವರ್ನರನಿಗೆ ಕೊಟ್ಟರೆ ಪ್ರಾಂತದಲ್ಲಿನ ಹೊಣೆಗಾರ ಸರ್ಕಾರದ ಬಹು ದೊಡ್ಡದಾದ ಭಾಗವನ್ನು ನೀವು ಕಿತ್ತುಕೊಳ್ಳುವಂತೆ ಕಂಡುಬರುತ್ತದೆ. ಏನೇ ಆಗಲಿ, ನಾವು ಈಗ ಮಾಡುತ್ತಿರುವ ಪ್ರಯತ್ನವೆಂದರೆ ಗವರ್ನರನು ತನ್ನ ಪ್ರಾಂತವನ್ನು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂದರೆ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯಂಥ ವಿಷಯಗಳನ್ನು ಒಳಗೊಂಡಂತೆ ಮಂತ್ರಿಗಳ ಸಲಹೆಯ ಮೇರೆಗೆ ಆಡಳಿತ ನಡೆಸತಕ್ಕುದು. ಅವರ ಸಲಹೆಗೆ ವ್ಯತಿರಿಕ್ತವಾಗಿ ಆಡಳಿತ ನಡೆಸುವ ಅಧಿಕಾರವನ್ನು ಗವರ್ನರನಿಗೆ ಮೀಸಲಾಗಿಟ್ಟರೆ ನೀವು ಬಹುವಿಸ್ತೃತ ರೀತಿಯಲ್ಲಿ ಹೊಣೆಗಾರ ಸರ್ಕಾರದ ಅಧಿಕಾರವನ್ನು ನಾಶ ಮಾಡುತ್ತೀರಿ. ಕಾರಣ, ಈ ಪ್ರಕಾರದ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅಧ್ಯಾರೋಹಿ ಅಧಿಕಾರಗಳನ್ನು ಕೊಡಕೂಡದು. ಆದರೆ ಇಡೀ ಸಂದರ್ಭವನ್ನೇ ನುಂಗುವಂತಹ ಈ ವಿಶಾಲವಾದ ಸೂತ್ರವನ್ನು ಪರಿಮಿತವಾಗಿ ವಿವರಿಸಬಹುದು ಎಂದು ನಾನು ಹೇಳುತ್ತೇನೆ. 4ನೆಯ ಸಭೆ. ಮತ್ತೊಂದು ಪ್ರಶ್ನೆಗೆ, ಅಂದರೆ ಇತರರೊಡನೆ ಹೋಲಿಸಿದಾಗ ಒಂದು ಕೋಮಿಗೆ ಒಂದು ಪಂಗಡದವರಿಗೆ ಅನ್ಯಾಯವಾಗುವುದಕ್ಕೆ ಸಂಬಂಧಿಸಿದಂತೆ ನನ್ನದೇ ಆದ ಅಭಿಪ್ರಾಯವೆಂದರೆ ಇದು ತುಂಬಾ ಹಿತಕಾರಿ ಸಂಗತಿಯಾದಾಗ್ಯೂ ಯಾವುದೇ ವಿಶಿಷ್ಟ ಕೋಮಿನ ಹಿತಾಸಕ್ತಿಗಳಿಗೆ ಬಾಧೆಯುಂಟಾಗುವ ರೀತಿಯಲ್ಲಿ ಪರಿಣಾಮ ಬೀರುತ್ತಿದ್ದರೆ ಅವುಗಳನ್ನು ಶಾಸನದ ಮೂಲಕ ಕಾರ್ಯಗತಗೊಳಿಸಬೇಕು ಎಂಬುದಕ್ಕೆ ನಾನು ಹೆಚ್ಚಿನ ಪುರಸ್ಕಾರ ಕೊಡುತ್ತೇನೆ. ಅದನ್ನು ಗವರ್ನರನ ಇಷ್ಟಕ್ಕೆ ಎಂದು ಬಿಡತಕ್ಕುದಲ್ಲ. ಅದಕ್ಕೆ ಈ ಒಂದು ಉತ್ತಮ ಕಾರಣವಿದೆ. ಏನೇ ಆದರೂ ಗವರ್ನರನು ಮಂತ್ರಿಮಂಡಲದೊಳಗೆ ಸಂಪರ್ಕ ಇಟ್ಟುಕೊಂಡಿರಲೇಬೇಕಾಗುತ್ತದೆ. ಏಕೆಂದರೆ ಆ ಮಂತ್ರಿಮಂಡಲಕ್ಕೆ ಶಾಸಕಾಂಗದ ಬಹುಮತ ಬೆಂಬಲ ಇರುತ್ತದೆ. ಆತನು ಮಂತ್ರಿಮಂಡಲವನ್ನು ಎದುರು ಹಾಕಿಕೊಂಡು ಕಾರ್ಯ ಮಾಡಲಾರ. ಅವರವರ ನಡುವೆ ತುಂಬಾ ಅನ್ಯೋನ್ಯತೆ ಇರಬೇಕು. ಶಾಸಕಾಂಗದಲ್ಲಿನ ಬಹುಮತವನ್ನು ಪ್ರತಿನಿಧಿಸುತ್ತಿರುವಂಥ ಮಂತ್ರಿಮಂಡಲದೊಡನೆ ತನ್ನ ದೃಷ್ಟಿಯಲ್ಲಿ ಅತಿ ಮಹತ್ವದಲ್ಲದ ಅಲ್ಪಸಂಖ್ಯಾತರ ರಕ್ಷಣೆಗಾಗಿಯೇ ಯಾವಾಗಲೂ ಜಗಳ ತೆಗೆಯುವ ಮನಸ್ಸನ್ನು ಗವರ್ನರನು ಹೊಂದಿರುತ್ತಾನೆ ಎಂಬ ಬಗ್ಗೆ ನನಗೆ ನಂಬಿಕೆಯಿಲ್ಲ. ಕಾರಣ, ಅಲ್ಲಿ ಹೇಳಲಾಗಿರುವ ಸೂಚನೆಯನ್ನು ನಾನು ಒಪ್ಪಿದರೂ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಅಲ್ಲಿ ಸೂಚಿಸಿರುವುದಕ್ಕಿಂತ ದೃಢವಾದ ರೀತಿಯಲ್ಲಿ ರಕ್ಷಿಸಬೇಕು ಎಂಬುದಕ್ಕೆ ನಾನು ಮಹತ್ವ ಕೊಡುತ್ತೇನೆ. ನನಗೆ ಈ ಅಧಿಕಾರವನ್ನು ನೀಡಿದರೆ ನಾನು ಈ ಖಂಡವನ್ನು ಕೈಬಿಡಲು ಸಿದ್ಧ. ಇತರ 3, 4 ಮತ್ತು 5ನೇ ಬಾಬುಗಳ ವಿಷಯದಲ್ಲಿ ಈ ಬಗೆಯ ಸಂದರ್ಭಗಳಲ್ಲಿ ಗವರ್ನರನಿಗೆ ಅಧ್ಯಾರೋಹಿ ಅಧಿಕಾರಗಳಿರಲೇಬೇಕು. ಏಕೆಂದರೆ ಅವನು ಆಡಳಿತ ನಡೆಸಲು ಸ್ವತಃ ಹೊಣೆಗಾರನಾಗಿರುವಂಥ ಸಂದರ್ಭಗಳು ಇವೆ. ಗವರ್ನರನ ಮತ್ತು ಶಾಸಕಾಂಗದ ನಡುವಿನ ಅಧಿಕಾರಗಳ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಸೂಚನೆಗಳನ್ನು 3 ಶೀರ್ಷಿಕೆಗಳಲ್ಲಿ ವಿಭಜಿಸುತ್ತೇನೆ. ಪ್ರಪ್ರಥಮವಾಗಿ ಬಜೆಟ್ ಅಧಿವೇಶನ, ಎರಡನೆಯದಾಗಿ ಸಾಮಾನ್ಯ ಶಾಸನ ರೂಪಿಸುವುದು, ಮೂರನೆಯದಾಗಿ ತುರ್ತುಸ್ಥಿತಿಯ ಶಾಸನ ರೂಪಿಸುವುದು. ಮೀಸಲಿಡಲ್ಪಟ್ಟ ವಿಷಯಗಳ ಬಗ್ಗೆ ಉಪಬಂಧಗಳನ್ನು ಕಲ್ಪಿಸಲು ಈಗ ಗವರ್ನರಿಗೆ ಅಧಿಕಾರವಿದೆ. ಅದು ಅವಶ್ಯವಾಗಿ ಅರಾಜಕತೆಯನ್ನು ತೊಡೆದು ಹಾಕುತ್ತವೆ. ಎರಡನೆಯದಾಗಿ ಪ್ರಾಂತದ ಸುರಕ್ಷತೆಗಾಗಿ ಮತ್ತು ಶಾಂತಿಪಾಲನೆಗಾಗಿ ಖರ್ಚು ಮಾಡಲು ಅನುಮತಿಸುವ ಅಧಿಕಾರವು ಗವರ್ನರನಿಗೆ ಇರುತ್ತದೆ. ನೀವು ಶಾಂತಿ ಮತ್ತು ಭದ್ರತೆಯ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ನಿರ್ಣಯಿಸಲು ಹೊಣೆಗಾರ ಮಂತ್ರಿಮಂಡಲಕ್ಕೆ ಬಿಡುವುದಿದ್ದರೆ ಪ್ರಾಂತದ ಸುರಕ್ಷತೆ ಮತ್ತು ಶಾಂತಿಪಾಲನೆಗಾಗಿ ಹಣವನ್ನು ಖರ್ಚು ಮಾಡಲು ಅನುಮತಿಸುವ ಈ ಅಧಿಕಾರವನ್ನು ಗವರ್ನರನು ಹೊಂದಿರತಕ್ಕುದಲ್ಲ ಎಂದು ನಾನು ಹೇಳುತ್ತೇನೆ. ಅವನಿಗೆ ಮಸೂದೆಗಳನ್ನು ಪ್ರಮಾಣೀಕರಿಸುವ ಅಧಿಕಾರವೂ ಇರುತ್ತದೆ. ಅದು 2 ಪ್ರಕಾರದ್ದಾಗಿರುತ್ತದೆ. ಶಾಸಕಾಂಗದಲ್ಲಿ ಚರ್ಚಿಸಲ್ಪಡುತ್ತಿರುವ ಮಸೂದೆ ಪ್ರಾಂತದ ಸುರಕ್ಷತೆ ಮತ್ತು ಶಾಂತಿಪಾಲನೆಗೆ ಬಾಧೆಯನ್ನುಂಟು ಮಾಡುತ್ತದೆ ಎಂಬ ಕಾರಣದಿಂದ ಅದನ್ನು ಚರ್ಚಿಸಬಾರದೆಂದು ಆತ ಪ್ರಮಾಣೀಕರಿಸಬಹುದು. ಅದೂ ಅಲ್ಲದೆ ಶಾಸಕಾಂಗವು ಚರ್ಚಿಸಲು ಇಷ್ಟಪಡದಿರುವ ಮಸೂದೆಯನ್ನು ಪ್ರಾಂತದ ಸಂರಕ್ಷಣೆ ಮತ್ತು ಶಾಂತಿಪಾಲನೆಯ ಹಿತಾಸಕ್ತಿಗಾಗಿ ಅವಶ್ಯವಿರುವುದರಿಂದ ಅದನ್ನು ಆತನು ಪ್ರಮಾಣೀಕರಿಸ. 220. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2
ಬಹುದು, ಈ ಎರಡೂ ಅಧಿಕಾರಗಳು ಇರತಕ್ಕುದಲ್ಲ. ಭಾರತದ ಭಾವಿ ಸಂವಿಧಾನದಲ್ಲಿ ಇವು ಅವಶ್ಯವೆನಿಸುವುದಿಲ್ಲ. ಪೂರ್ವ ಮಂಜೂರಾತಿಯನ್ನು ಕೊಡುವ ಅಧಿಕಾರವು ಅವನಿಗೆ ಇರುತ್ತದೆ. ಹಲವು ವಿಷಯಗಳಿಗೆ ಅವು ಚರ್ಚೆಗೆ ಬರುವುದಕ್ಕಿಂತ ಮುಂಚೆಯೇ ಅವನು ಮಂಜೂರಿ ನೀಡುವುದು ಅವಶ್ಯವಿರುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಅವನ ಈ ಅಧಿಕಾರವು ಹೋಗಬೇಕು. ಸರ್ ಅಹಮದ್ ಸೈಯದ್ ಖಾನ್ ಪಕ್ಷಪಾತದಿಂದ ಕೂಡಿದ ಶಾಸನವೇ? ಡಾ. ಅಂಬೇಡ್ಕರ್, ಅದು ಶಾಸನದಿಂದ ಶಾಸಿತವಾಗಬೇಕು. ಅದನ್ನು ಗವರ್ನರನಿಗೆ ಬಿಡಬೇಕಾಗಿಲ್ಲ. ಗವರ್ನರನಿಗೆ ವಿಟೋ ಅಧಿಕಾರ ಇರತಕ್ಕುದು. ಯಾವ ಪ್ರಾಂತಗಳಿಗೆ ಎರಡನೆಯ ಸದನ ಬೇಡವೋ ಅಲ್ಲಿ ಎರಡನೆಯ ಸದನ ಇರುವುದಿಲ್ಲ ಎಂಬುದನ್ನು ಗಮನಿಸಿದಾಗ ಗವರ್ನರನಿಗೆ ವಿಟೋ ಅಧಿಕಾರ ಇರುವುದು ತುಂಬಾ ಅವಶ್ಯವಾಗಿರುತ್ತದೆ. ಮಸೂದೆಯನ್ನು ಶಾಸನಸಭೆಗೆ ಮರುಪರಿಶೀಲನೆಗಾಗಿ ಹಿಂತಿರುಗಿಸಲು ಇಂದು ಗವರ್ನರನಿಗೆ ಅಧಿಕಾರವಿರುತ್ತದೆ. ಇದು ಹಲವಾರು ಡೊಮಿನಿಯನ್ ಸಂವಿಧಾನಗಳಲ್ಲಿ ಇರುವ ಅತ್ಯಂತ ಉಪಯುಕ್ತ ಅಧಿಕಾರವಾಗಿದೆ ಮತ್ತು ಅದನ್ನು ನಾವು ಉಳಿಸಿಕೊಳ್ಳಬೇಕೆಂದು ನನ್ನ ಅಭಿಪ್ರಾಯ. ಗವರ್ನರ್ ಜನರಲ್ಲಿನ ಪರ್ಯಾಲೋಚನೆಗಾಗಿ ಮಸೂದೆಯನ್ನು ಕಾಯ್ದಿಡುವ ಅಧಿಕಾರವು ಗವರ್ನರನಿಗೆ ಇರುತ್ತದೆ ಮತ್ತು ಎಂಥ ಸಂದರ್ಭಗಳಲ್ಲಿ ಆತ ಹಾಗೆ ಮಾಡಬಹುದೆಂದು ಶಾಸನವೇ ಗೊತ್ತುಪಡಿಸಿರುತ್ತದೆ. ಈ ವಿಷಯವು ನಾವು ಕೇಂದ್ರ ಸರ್ಕಾರದೊಡನೆ ಪ್ರಾಂತೀಯ ಸರ್ಕಾರಗಳ ಸಂಬಂಧವನ್ನು ಪರ್ಯಾಲೋಚಿಸುವಾಗ ತುಂಬಾ ಅನುಕೂಲಕರವಾಗಿ ಈ ಬಗ್ಗೆ ಪರ್ಯಾಲೋಚಿಸಬಹುದಾದಂಥ ವಿಷಯವಾಗಿದೆ. ಆದರೆ ಈ ವಿಷಯದ ಮೇಲೆ ನಾನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ನಾವು ಪ್ರಾಂತೀಯ ಸಂವಿಧಾನವನ್ನು ಅದು ತನ್ನ ನಿಯಂತ್ರಣಕ್ಕೆ ವರ್ಗಾಯಿಸಲಾಗಿರುವ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಾಧ್ಯವಿರುವಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ರಚಿಸಲು ನಾವು ಪ್ರಯತ್ನಪಡಬೇಕು. ಮಸೂದೆಗಳನ್ನು ಕಾಯ್ದಿರಿಸುವುದರ ಮೂಲಕ ಆಡಳಿತಾತ್ಮಕವಾಗಿ ಅಥವಾ ಶಾಸನ ರಚಿಸುವ ವಿಷಯದಲ್ಲಾಗಲಿ ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಹಸ್ತಕ್ಷೇಪ ಮಾಡಲು ಅವಕಾಶವಿರದಂಥ ಸಂವಿಧಾನವನ್ನು ನಾವು ರೂಪಿಸಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸಂರಕ್ಷಿಸಲು ಮತ್ತು ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಶ್ನೆಗೆ ಸಂಬಂಧಿಸಿದಂತೆ ಕಾನೂನು ಮತ್ತು ಸುವ್ಯವಸ್ಥೆಯ ವಿಷಯವನ್ನು ವರ್ಗಾಯಿಸಬೇಕೆಂದು ಈಗಾಗಲೇ ಹೇಳಿರುತ್ತೇನೆ. ಏಕೆಂದರೆ ಅದು ಅಷ್ಟೂ ಮೌಲಿಕವಾಗಿದೆ. ಆಪತ್ಕಾಲದ ಸಂದರ್ಭಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಅಪಾಯಕ್ಕೊಳಗಾದಾಗ ಮಂತ್ರಿಮಂಡಲದ ಸಲಹೆಗೆ ಕಿವಿಗೊಡದೆಯೇ ಪೊಲೀಸ್ ಅಧಿಕಾರಿಗಳ ನೇಮಕಾತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದ ವಿಷಯದಲ್ಲಿ ಕೊನೆಯದಾಗಿ ಆದೇಶಗಳನ್ನು ಮಾಡಲು ಗವರ್ನರನಿಗೆ ಅಧಿಕಾರವಿರಬೇಕು. ಅದು ಅವಶ್ಯವಾಗಿದೆ. ಸರ್ ಕಾಸಾಜಿ ಜಹಾಂಗೀರ ಕೇವಲ ಆಪತ್ಕಾಲದಲ್ಲಿ ಮಾತ್ರವೇ? ಡಾ. ಅಂಬೇಡ್ಕರ್, ಹೌದು, ಆದರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲ. ವಿ. ಪಾಲ್, ಸಹಜ ಪರಿಸ್ಥಿತಿಗಳಲ್ಲಿ ಅಲ್ಲ. ಡಾ. ಅಂಬೇಡ್ಕರ್, ಸಹಜ ಪರಿಸ್ಥಿತಿಗಳಲ್ಲಿ ಅಲ್ಲವೇ ಅಲ್ಲ, ಆದರೆ ದಂಗೆಗಳಿದ್ದಾಗ ಅಥವಾ 4ನೆಯ ಸಭೆ L2F ಅಶಾಂತಿ ಹರಡಿದಂಥ ಆಪತ್ಕಾಲದ ಸಂದರ್ಭಗಳಲ್ಲಿ ಗವರ್ನರನಂಥ ನಿಷ್ಪಕ್ಷಪಾತಿಯಾದ ಮತ್ತು ಮಂತ್ರಿಮಂಡಲದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಪ್ರಭಾವಕ್ಕೊಳಗಾಗದ ಅಧಿಕಾರಿಗೆ ದಂಗೆಯು ಮುಂದುವರಿಯುತ್ತಿರುವಾಗ ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವುದೇ ಒಂದು ಕೋಮಿಗೆ ಸಹಾಯವಾಗುವ ರೀತಿಯಲ್ಲಿ ವರ್ಗಾವಣೆ ಆಗುವುದನ್ನು ತಡೆಯಲು ಕೊನೆಯ ಅಧಿಕಾರ ಇರುವುದು ತುಂಬಾ ಅಗತ್ಯವಾಗಿರುತ್ತದೆ. ಕಾನೂನು ಮತ್ತು ಶಾಂತಿ ಪಾಲನೆಯ ವ್ಯವಸ್ಥೆಯನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ಇದು ಅವನಿಗೆ ಸಾಕಷ್ಟು ಅಧಿಕಾರವನ್ನು ಕೊಡುತ್ತದೆ ಎಂದು ನನಗೆ ಅನಿಸುತ್ತದೆ. ಅಲ್ಪಸಂಖ್ಯಾತರ ಪ್ರಶ್ನೆಗೆ ಸಂಬಂಧಿಸಿದಂತೆ ಕೆಲವು ಭಾಷಣಕಾರರು ಎರಡನೆಯ ಸದನವು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುತ್ತದೆ ಎಂದು ಸೂಚಿಸಿದರು ಮತ್ತು ನನ್ನ ಸ್ನೇಹಿತ ಮಿ. ಊಡವರು ಎರಡನೆಯ ಸದನಕ್ಕೆ ಸಂಬಂಧಿಸಿದಂತೆ ನಿಮ್ಮ ವರ್ಗದವರ ಸ್ಥಾನವನ್ನು ನಾನು ಸರಿಯಾಗಿ ಪರ್ಯಾಲೋಚಿಸಿಲ್ಲ ಎಂಬ ಸೂಚನೆಯನ್ನು ಮುಂದಿಟ್ಟರು. ಈ ವಿಷಯದ ಬಗ್ಗೆ ನಾನು ಅತಿ ಹೆಚ್ಚಿನ ಜಾಗರೂಕತೆಯಿಂದ ಪರ್ಯಾಲೋಚಿಸಿರುತ್ತೇನೆ ಎಂದು ನನ್ನ ಮಿತ್ರರಿಗೆ ಖಚಿತಪಡಿಸಲು ಇಚ್ಛಿಸುತ್ತೇನೆ ಮತ್ತು ಸ್ನೇಹಿತರಾದ ಮಿ. ಪಾಲ ಅವರು ಎರಡನೆಯ ಸದನವು ಅಲ್ಪಸಂಖ್ಯಾತರಿಗೆ ರಕ್ಷಣೆಯಾಗುವುದರ ಬದಲಿಗೆ ಅವರ ಕೊರಳಿಗೆ ನೇಣು ಆಗುತ್ತಿದೆ ಎಂದು ಹೇಳಿರುವುದನ್ನು ನಾನು ಪೂರ್ಣ ಒಪ್ಪುತ್ತೇನೆ. ಈ ಮೊದಲು ಹೇಳದಿರುವ ಒಂದು ವಿಷಯವೂ ಇದೆ. ಅದನ್ನು ಈಗ ನಾನು ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ. ಅದೆಂದರೆ ಮಂತ್ರಿಮಂಡಲದೊಡನೆ ಗವರ್ನರಿಗಿರುವ ಸಂಬಂಧ. ಆತನು ತನ್ನ ಅಧಿಕಾರ ಬಲದಿಂದ ಮಂತ್ರಿಮಂಡಲದ ಅಧ್ಯಕ್ಷನಾಗಿರಬೇಕೋ ಅಥವಾ ಇಲ್ಲವೋ? ಅರಸನೂ ಇಲ್ಲದೆಯೇ ಮಂತ್ರಿಮಂಡಲವು ತನ್ನ ಸಭೆಗಳನ್ನು ನಡೆಸುವ ಈ ದೇಶದಲ್ಲಿ ಅಂಥ ಪದ್ಧತಿ ಇರಬೇಕೇ? ಮತ್ತು ಹಾಗಾದರೆ ಮಂತ್ರಿಮಂಡಲವು ತೆಗೆದುಕೊಂಡ ನಿರ್ಣಯಗಳನ್ನು ಮತ್ತು ಪರಿಣಾಮಗಳನ್ನು ಗವರ್ನರನಿಗೆ ತಿಳಿಸುವ ವಿಧಾನ ಯಾವುದೂ ಇರಬೇಕು? ಈ ಬಾಬಿಗೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಉಂಟಾಗುವುದೋ ಹೇಗೋ ನನಗೆ ಗೊತ್ತಿಲ್ಲ. ಅದು ಉಂಟಾಗುವುದಿಲ್ಲವಾದರೆ ಆ ಬಗ್ಗೆ ಚರ್ಚಿಸಲು ವೇಳೆ ಕಳೆಯಲಾರೆ. ಅಧ್ಯಕ್ಷ, ನಾವು ಸಾಮಾನ್ಯವಾಗಿ ಇಡೀ ಪ್ರಶ್ನೆಯ ಬಗ್ಗೆ ಚರ್ಚಿಸಿದ್ದೇವೆ. ತಾವು ಅದನ್ನು ಮುಂದುವರಿಸಲು ಇಚ್ಛಿಸಿದರೆ ನಾನು ಅದಕ್ಕೆ ಅಡ್ಡಿಯುಂಟು ಮಾಡುವುದಿಲ್ಲ. ಡಾ. ಅಂಬೇಡ್ಕರ್, ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಷಯವನ್ನು ಹೇಳಲಿಚ್ಛಿಸುತ್ತೇನೆ. ಸೈಮನ್ ಆಯೋಗವು ಮಂತ್ರಿಮಂಡಲದ ಕಾರ್ಯದರ್ಶಿಯನ್ನಾಗಿ I.C.S. ಅಧಿಕಾರಿ ಸ್ಥಾನಮಾನದವನೊಬ್ಬನನ್ನು ನೇಮಿಸತಕ್ಕುದೆಂದು ಮತ್ತು ಆತನು ಮಂತ್ರಿಮಂಡಲ ಮತ್ತು ಗವರ್ನರನ ನಡುವಣ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ಸೂಚಿಸಿರುತ್ತದೆ. ಈ ಸೂಚನೆಯನ್ನು ಮಾಡುವುದಕ್ಕೆ ಆಯೋಗವು ಈ ದೇಶದಲ್ಲಿ ಇರುವ ರೂಢಿಯನ್ನು ಆಧರಿಸಲಾಗಿದೆ ಎಂದು ಹೇಳುತ್ತದೆ. ಆ ರೂಢಿಯೆಂದರೆ ಈಗ ಮಂತ್ರಿಮಂಡಲವು ಯಾವಾಗಲೂ ಒಬ್ಬ ಕಾರ್ಯದರ್ಶಿಯನ್ನು ಹೊಂದಿರುತ್ತದೆ. ಮೊದಲು ಹಾಗೇ ಇರಲಿಲ್ಲ. ಏನೇ ಆದರೂ ನಾನು ಒಂದು ಸಂಗತಿಯನ್ನು ಹೇಳಬಯಸುತ್ತೇನೆ. ಅಂದರೆ ಮಂತ್ರಿಮಂಡಲವು ಕಾರ್ಯದರ್ಶಿಯನ್ನು ಹೊಂದಿರಬೇಕು ಅನ್ನುವುದು ಒಂದು. ಲೂ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವಿಷಯವಾದರೆ ಮಂತ್ರಿಗಳನ್ನು ಮೀರಿ ಆತ ಗವರ್ನರನನ್ನು ಕಾಣಬಹುದೆಂಬುದು ಸಂಪೂರ್ಣವಾಗಿ ಬೇರೆ ವಿಷಯವಾಗಿರುತ್ತದೆ. ಆ ದೇಶದಲ್ಲಿ ಕಾರ್ಯದರ್ಶಿಯನ್ನು ನೇಮಕ ಮಾಡುವ ಪದ್ಧತಿಯು ಅಸ್ತಿತ್ವದಲ್ಲಿದೆ. ಆದರೆ ಮಂತ್ರಿಗಳನ್ನು ಅಥವಾ ಪ್ರಧಾನಮಂತ್ರಿಯನ್ನು ಮೀರಿ ಮಂತ್ರಿಮಂಡಲದ ಕಾರ್ಯದರ್ಶಿಯು ಮಹಾರಾಜನನ್ನು ಭೇಟಿಯಾಗಲು ಈ ದೇಶದಲ್ಲಿನ ಯಾವುದೇ ಮಂತ್ರಿಮಂಡಲವಾಗಲಿ ಅಥವಾ ಪ್ರಧಾನಮಂತ್ರಿಯಾಗಲಿ ಸಮ್ಮತಿಸುತ್ತಾರೆಂದು ನನಗೆ ಅನ್ನಿಸುವುದಿಲ್ಲ. ಅಂಥ ವಿಷಯವೇ ಅಸಹನೀಯವಾಗಿರುತ್ತದೆ. ಈ ದೇಶದಲ್ಲಿ ಮಂತ್ರಿಮಂಡಲದ ಇತಿಹಾಸದುದ್ದಕ್ಕೂ ಮಹಾರಾಜನಿಗೆ ಸಮೀಪವರ್ತಿಯಾದ ವ್ಯಕ್ತಿಗಳೆಲ್ಲರೂ ಮಂತ್ರಿಮಂಡಲದ ಛಾಯೆಯನ್ನು ಹೊಂದಿದವರೇ ಆಗಿರಬೇಕೆಂದು ಮಂತ್ರಿಮಂಡಲವು ಒತ್ತುಕೊಡುತ್ತಾ ಬಂದಿದೆ ಎಂಬುದನ್ನು ನಾವು ಬಲ್ಲೆವು. ಮಹಾರಾಣಿಯವರ ಪರಿಚಾರಿಕೆಯ ಕಾರ್ಯ ಮಾಡುವ ಲೇಡೀಸ್ ಆಫ್ ಚೇಂಬರ್ ಅವರನ್ನು ಸಹ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವು ನಾಮಕರಣ ಮಾಡುವಷ್ಟರವರೆಗೆ ಇದನ್ನು ಬೆಳೆಸಿಕೊಳ್ಳಲಾಗಿದೆ ಎಂಬುದನ್ನು ನಾವು ಬಲ್ಲೆವು. ಆದ ಕಾರಣ ಸೂಚಿಸಲಾದ ಸಂದರ್ಭವು ಸಂಪೂರ್ಣ ಅಸಾಧ್ಯವಾದುದು ಎಂದು ನನಗೆ ತೋರುತ್ತದೆ. ಜಂಟಿ ಹೊಣೆಗಾರಿಕೆಯ ತತ್ವದ ಮೇಲೆ ಕಾರ್ಯ ಮಾಡುತ್ತಿರುವ ಯಾವುದೇ ಮಂತ್ರಿಮಂಡಲವು ಈ ರೀತಿಯ ಕಾರ್ಯದರ್ಶಿ ತನಗಿರುವುದಕ್ಕೆ ಸಮ್ಮತಿಸುತ್ತಿದೆ ಎಂದು ನಾನು ಭಾವಿಸುವುದಿಲ್ಲ. ಬೇರೆ ರೀತಿಯಲ್ಲಿ ಗಮನಿಸುವುದಾದರೆ ಮಂತ್ರಿಮಂಡಲವು ತನ್ನ ನೀತಿ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ಅದರ ಅಧ್ಯಕ್ಷತೆ ವಹಿಸಲು ಗವರ್ನರನಿಗೆ ಅಧಿಕಾರ ಕೊಟ್ಟರೆ ಅದು ಕಾರ್ಯಕಾರಿಯಾಗಬಹುದು ಎಂದು ನನಗೆ ಅನಿಸುವುದಿಲ್ಲ.
ಏಕೆಂದರೆ ಮಂತ್ರಿಮಂಡಲವು ತಾನು ಕೈಗೊಂಡ ನಿರ್ಣಯಗಳನ್ನು ಗವರ್ನರನಿಗೆ ತಿಳಿಸಬಹುದು ಮತ್ತು ತಿಳಿಸಲೇಬೇಕು. ಆದಾಗ್ಯೂ ಅದು ತನ್ನ ಚರ್ಚೆಯ ಕಾಲದಲ್ಲಿ ಬಂದ ನಿರ್ಣಯಗಳಿಗೆ ಆಧಾರವಾದ ಕಾರಣಗಳನ್ನು ಗವರ್ನರನಿಗೆ ತಿಳಿಸಲು ಸಮ್ಮತಿಸುತ್ತದೆ ಎಂದು ನಾನು ಭಾವಿಸಲಾರೆ. ಕಾರಣಗಳು ತುಂಬಾ ವಿಶಿಷ್ಟವಾದವುಗಳು ಮತ್ತು ಸೂಕ್ಷ್ಮವಾದವುಗಳು ಇರಬಹುದು, ಮತ್ತು ಮಂತ್ರಿಮಂಡಲವು ತಾನು ತೆಗೆದುಕೊಂಡ ವಿಶಿಷ್ಟ ನಿರ್ಣಯಕ್ಕೆ ಇದ್ದ ಕಾರಣಗಳನ್ನು ಗವರ್ನರನು ತಿಳಿದುಕೊಳ್ಳತಕ್ಕುದಲ್ಲ ಎಂಬ ಬಗ್ಗೆ ಅದು ತುಂಬಾ ಎಚ್ಚರಿಕೆಯುಳ್ಳದ್ದಾಗಿರುತ್ತದೆ ಎಂಬುದು ನಿಮಗೆಲ್ಲರಿಗೂ ತಿಳಿದೇ ಇರುತ್ತದೆ. ಅದರ ವಿವರಣೆ ಹೀಗಿದೆ: ಮಂತ್ರಿಮಂಡಲವನ್ನು ಅಲ್ಲಗಳೆಯಲು ಗವರ್ನರನಿಗೆ ಅತಿ ಹೆಚ್ಚಿನ ಪ್ರಮಾಣದ ಅಧಿಕಾರವಿರುತ್ತದೆ, ಏಕೆಂದರೆ ಶಾಸನಸಭೆಯನ್ನು ರದ್ದುಪಡಿಸಲು ಮಂತ್ರಿಮಂಡಲವು ಮಾಡಿದ ಸಲಹೆಯನ್ನು ಆತ ಒಪ್ಪಲಿಕ್ಕಿಲ್ಲ. ಆದರೆ ಅದನ್ನು ಶಾಸನದಲ್ಲಿ ಸೇರಿಸುವುದರ ಬದಲಿಗೆ ಆ ವಿಷಯವನ್ನು ಸಲಹೆಗಳ ಲಿಖಿತಗಳಿಗೆ ಬಿಟ್ಟುಬಿಡಬೇಕು. ಗವರ್ನರನು ತಾನು ಇಚ್ಛಿಸಿದರೆ ಹಾಜರಾಗಬಹುದು, ಆದರೆ ತನ್ನ ಸಭೆಯಲ್ಲಿ ತಾನು ಮಾಡಿದ ಎಲ್ಲ ಶಿಫಾರಸುಗಳನ್ನು ಅದು ಗವರ್ನರನಿಗೆ ತಿಳಿಸತಕ್ಕುದು ಎಂಬುದನ್ನು ಬಂಧನಕಾರಿಯನ್ನಾಗಿ ಮಾಡಬೇಕು. ಆ ಅಂಶದ ಮೇಲೆ ನಾನು ಹೇಳಲಿಚ್ಛಿಸುವುದೆಲ್ಲವೂ ಅಷ್ಟೇ. ಡಾ. ಅಂಬೇಡ್ಕರ್, ಉಪಸಮಿತಿ ನಂ. 2, ಪ್ರಾಂತೀಯ ಸಂವಿಧಾನ ಪು. 133. ಆ ಅಂಶದ ಮೇಲೆ ನಾನು ಒಂದು ವಿಷಯವನ್ನು ಹೇಳಲು ಇಚ್ಛಿಸುತ್ತೇನೆ. ಎರಡನೆಯ ಸದನವನ್ನು ಮೊದಲು ರಚಿಸತಕ್ಕುದಲ್ಲ ಮತ್ತು ಆಮೇಲೆ ಅದನ್ನು ತೆಗೆದುಹಾಕುವುದನ್ನು ಒಂದು ನಿರ್ದಿಷ್ಟ ಬಹುಮತದೊಂದಿಗೆ ಸಂವಿಧಾನಾತ್ಮಕ ನಿರ್ಣಯಕ್ಕೆ ಬಿಟ್ಟುಕೊಡಬೇಕು. ನಾವು ಸೂಚಿಸುವುದೇನೆಂದರೆ, ಕೆಲವು 4ನೆಯ ಸಭೆ 681 ಪ್ರಾಂತಗಳಲ್ಲಿ ಅದನ್ನು ವಿವೇಚನೆಗೆ ಬಿಟ್ಟುಕೊಡಬೇಕಾದ ವಿಷಯವಾಗಿರತಕ್ಕುದು ಎಂಬಂಥ ಸಂದರ್ಭವಿದ್ದರೆ ಆಗ ಪ್ರಪ್ರಥಮವಾಗಿ ಪ್ರಾಂತೀಯ ಶಾಸನಸಭೆಗಳು ಎರಡನೆಯ ಸದನ ಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸುವ ಠರಾವನ್ನು ಪಾಸು ಮಾಡಿಕೊಳ್ಳಬೇಕು ಮತ್ತು ಅನಂತರ ಎರಡನೆಯ ಸದನವನ್ನು ರಚಿಸತಕ್ಕುದು. ಸಂವಿಧಾನದ ಮೂಲಕವೇ ಅವನ್ನು ಪ್ರಾಂತೀಯ ಶಾಸನಸಭೆಗಳ ಮೇಲೆ ಹೇರಬಾರದು. 5ನೆಯ ಸಭೆ 15ನೇ ಡಿಸೆಂಬರ್ 1930. ಡಾ. ಅಂಬೇಡ್ಕರ್, ಅದೇ ಪುಟ .156 57. ಮಾನ್ಯ ಮಾರ್ಕಸ್ ಅವರು ಮುಂದಿಟ್ಟ ತಿದ್ದುಪಡಿಯ ಬಗ್ಗೆ ನಾನು ಒಂದೆರಡು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಅವರು ತಿಳಿದುಕೊಂಡ ಪರಿಸ್ಥಿತಿಯು ಸಂಪೂರ್ಣವಾಗಿ ತಾರ್ಕಿಕವಾದುದು ಎಂದು ನಾನು ಈಗಲೇ ಹೇಳಲು ಇಚ್ಛಿಸುತ್ತೇನೆ. ವಿಧಾನ ಪರಿಷತ್ತಿನಲ್ಲಿ ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಮತ್ತು ಅಲ್ಪಸಂಖ್ಯಾತ ಗುಂಪುಗಳನ್ನು ನಾಮನಿರ್ದೇಶನದ ಮೂಲಕ ಪ್ರತಿನಿಧಿಸಬೇಕು ಎಂಬುದಕ್ಕೆ ನಾವು ಈ ವರದಿಯಲ್ಲಿ ಅವಕಾಶ ಮಾಡಿಕೊಡುವವರಾಗಿದ್ದೇವೆ. ಅದೇ ಸಮಯದಲ್ಲಿ ಗವರ್ನರನು ತನ್ನ ಮಂತ್ರಿಮಂಡಲದಲ್ಲಿ ಎಲ್ಲ ಹಿತಾಸಕ್ತಿಗಳ ಮತ್ತು ಎಲ್ಲ ಅಲ್ಪಸಂಖ್ಯಾತರ ಪ್ರತಿನಿಧಿಗಳನ್ನು ದೊರಕಿಸಿಕೊಳ್ಳುವಂತೆ ಪ್ರಯತ್ನ ಮಾಡುವುದನ್ನು ಆತನಿಗೆ ನಿರ್ಬಂಧಕವಾದುದನ್ನಾಗಿ ಮಾಡಲು ಸಹ ನಾವು ಈ ವರದಿಯಲ್ಲಿ ಉಪಬಂಧ ಕಲ್ಪಿಸುವವರಿದ್ದೇವೆ. ಮಾನ್ಯರೇ, ಈ ಮಂತ್ರಿಮಂಡಲವನ್ನು ರಚಿಸುವಲ್ಲಿ ಗವರ್ನರನು ಕೆಲವು ವಿಶಿಷ್ಟ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಸದಸ್ಯರನ್ನು ನಾಮನಿರ್ದೇಶನದ ಮೂಲಕ ಸೇರಿಸುವ ಹಕ್ಕನ್ನು ಹೊಂದಿರತಕ್ಕುದು ಎಂದು ಉಪಬಂಧಿಸದಿದ್ದರೆ ನೀವು ಸ್ಪಷ್ಟವಾಗಿಯೂ ತರ್ಕಬದ್ಧವಲ್ಲದ ಪರಿಸ್ಥಿತಿಯನ್ನುಂಟು ಮಾಡುತ್ತೀರಿ ಎಂದು ನನಗೆ ಅನಿಸುತ್ತದೆ. ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನವೇ ಇರತಕ್ಕುದಾದಲ್ಲಿ ಎಂದಾದರೂ ಉಪಬಂಧಿಸಿರಿ, ಅಂದರೆ ಎಲ್ಲ ಹಿತಾಸಕ್ತಿಗಳು, ಅದು ಎಷ್ಟೇ ಅಲ್ಪ ಪ್ರಮಾಣದಿರಲಿ, ವಿಧಾನ ಪರಿಷತ್ತಿಗೆ ಚುನಾವಣೆಯ ಮೂಲಕವೇ ಭದ್ರತೆಯನ್ನು ಒದಗಿಸಿಕೊಳ್ಳಲಿ ಎನ್ನಿರಿ. ಅಥವಾ ನಾಮನಿರ್ದೇಶನವನ್ನು ಇರಿಸಿಕೊಳ್ಳುವುದಾದರೆ ನಾಮನಿರ್ದೇಶನ ಹೊಂದಿದ ಸದಸ್ಯನು ತನ್ನ ಸಹೋದ್ಯೋಗಿಗಳು ಅವನೊಡನೆ ಜಂಟಿ ಹೊಣೆಗಾರಿಕೆಯ ತತ್ವವನ್ನು ಆಧರಿಸಿ ಕಾರ್ಯ ಮಾಡಲು ಒಪ್ಪಿದರೆ ಮಂತ್ರಿಮಂಡಲದಲ್ಲಿ ಇರಲು ಅವನಿಗೆ ಅಧಿಕಾರವಿರತಕ್ಕುದು ಎಂದು ನೀವು ಉಪಬಂಧಿಸಬೇಕು. ಈ ಎರಡು ಪರಿಸ್ಥಿತಿಗಳಲ್ಲಿ ಯಾವುದೊಂದರಿಂದಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಮಾನ್ಯರೇ, ಈಗ ನಾಮನಿರ್ದೇಶನ ಮಾಡಲಾದ ಸದಸ್ಯನು ಮಂತ್ರಿಮಂಡಲದ ಸದಸ್ಯನಾಗತಕ್ಕುದು ಅಥವಾ ಅವನಿಗೆ ಹಾಗಾಗುವುದಕ್ಕೆ ಯಾವ ಪ್ರತಿಬಂಧವೂ ಇರಬಾರದು ಎಂಬ ತತ್ವವನ್ನು ನಾವು ಒಪ್ಪಿದರೆ ಅದು ಹೊಣೆಗಾರಿಕೆಯ ತತ್ವಕ್ಕೆ ವ್ಯತಿರಿಕ್ತವಾಗುತ್ತದೆ ಎಂದು ಈ ಬದಿಗೆ ಕುಳಿತ ಸ್ನೇಹಿತರು ಹೇಳುತ್ತಾರೆ. ಅಂಥ ಪರಿಸ್ಥಿತಿಯ ಅರ್ಥವೇ ನನಗೆ ಆಗುವುದಿಲ್ಲ. ಅದು ಹೊಣೆಗಾರಿಕೆಯ ತತ್ವಕ್ಕೆ ವ್ಯತಿರಿಕ್ತವಾಗುತ್ತದೆ ಎಂದು ಹೇಳುವ ಈ ಸಭ್ಯಗೃಹಸ್ಥರು ನಾಮನಿರ್ದೇಶಿತರಾದ ಸದಸ್ಯರ ಮತವನ್ನು ಪಡೆದುಕೊಳ್ಳಲು ಸಿದ್ಧರಿದ್ದರೆ ವರದಿಯನ್ನು ನಾನು ಅದು ಇರುವಂತೆಯೇ ಅರ್ಥ ಮಾಡುತ್ತೇನೆ. ಭಾವಿ ತಿದ್ದುಪಡಿಗಳು ಏನಿರುತ್ತವೆಯೋ ನಾನು ಅರಿಯ ವರದಿಯು ಅದು ಇರುವಂತೆಯೇ ಕಾರ್ಯಗತಗೊಂಡರೆ ವಿಧಾನ ಪರಿಷತ್ತಿನಲ್ಲಿ ನಾಮನಿರ್ದೇಶಿತರಾಗುವ ಕೆಲವು ಸದಸ್ಯರಿರುತ್ತಾರೆ. ಈ ಸಭ್ಯಗೃಹಸ್ಥರ ಹೇಳಿಕೆಯ ಪ್ರಕಾರ ಅವರ ಮಾತುಗಳು ಕಾನೂನುಬದ್ಧವಲ್ಲದವುಗಳಾಗುತ್ತವೆ ಎಂದು ಅರ್ಥವೇ. ಶಾಸನ 5ನೆಯ ಸಭೆ 202 ಸಭೆಯ ಆಯ್ಕೆಗೊಂಡ ಸದಸ್ಯರಿಂದ ಮಂತ್ರಿಮಂಡಲ ರಚಿಸಲು ತೆಗೆದುಕೊಂಡ ಸದಸ್ಯರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶಿತರಾದ ಸದಸ್ಯರ ಮತವನ್ನು ಉಪಯೋಗಿಸುವುದು ಸಿಂಧುವಾಗಬಹುದಾದರೆ ಮತ್ತು ಅಂಥ ಮತಗಳು ಸರ್ಕಾರದ ನೀತಿಗೆ ತರ್ಕಬದ್ಧವಾಗಿ ಆಧಾರವಾಗಬಹುದಾದರೆ ನಾಮನಿರ್ದೇಶಿತರಾದ ಸದಸ್ಯರ ಗುಂಪಿನಲ್ಲೊಬ್ಬನು ಆ ಮಂತ್ರಿಮಂಡಲದ ಸದಸ್ಯನಾಗಲಾರನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ನಾನು ವಿಫಲನಾಗಿದ್ದೇನೆ. ಈ ನಾಮನಿರ್ದೇಶಿತ ಸದಸ್ಯರ ಮತಗಳನ್ನು ಅವರು ಪಡೆದು ತಮ್ಮ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಬಲ್ಲವರಾದರೆ ನಾಮನಿರ್ದೇಶಿತ ಸದಸ್ಯರ ಗುಂಪಿನಿಂದ ಒಬ್ಬ ಸದಸ್ಯನನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳಲು ಯಾವ ರೀತಿಯ ಅಡ್ಡಿ ಇರಬಹುದು ಎಂಬುದು ನನಗೆ ತಿಳಿಯದು. ತಮ್ಮ ತಿದ್ದುಪಡಿಯಲ್ಲಿ ಮಾರ್ಕ್ವೆಸ್ ಅವರು ಸೂಚಿಸಿದಂಥ ಉಪಬಂಧವನ್ನು ಮಾಡಬೇಕು ಅಥವಾ ನನ್ನ ಸ್ನೇಹಿತರು ಅನಂತರ ಹೇಳುತ್ತೇವೆ ಎನ್ನುವ ಇನ್ನೊಂದು ಪ್ರಸ್ತಾಪವನ್ನು, ಅಂದರೆ ವಿಧಾನ ಪರಿಷತ್ತಿನಲ್ಲಿ ನಾಮನಿರ್ದೇಶನದ ಅಂಶವೇ ಇರಬಾರದೆಂಬುದರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ನನ್ನ ವೈಯಕ್ತಿಕ ಭಾವನೆಯೆಂದರೆ ವಿಧಾನ ಪರಿಷತ್ತು ನಾಮನಿರ್ದೇಶನದ ಎಳ್ಳಷ್ಟು ಅಂಶವಿಲ್ಲದ ಕೇವಲ ಆಯ್ಕೆಗೊಂಡದ್ದೇ ಆಗಿರಬೇಕು. ಆ ದೃಷ್ಟಿಯಿಂದ ಗಮನಿಸಿದಾಗ ಮಾನ್ಯ ಮಾರ್ಕ್ವೆಸ್ ಅವರು ಸೂಚಿಸಿದ ತಿದ್ದುಪಡಿಯನ್ನು ನಾನು ಅಷ್ಟಾಗಿ ಅನುಮೋದಿಸುವುದಿಲ್ಲ. ಆದರೆ ಈ ಸಮಿತಿಯಲ್ಲಿ ಅಥವಾ ನಂತರದ ಯಾವುದೇ ಹಂತದಲ್ಲಿ ನಾಮನಿರ್ದೇಶನ ಉಳಿದರೆ ಆಗ ನಾನು ಮಾನ್ಯ ಮಾರ್ಕ್ವೆಸ್ ಅವರೊಡನೆ ಸಹಮತಿಸಬೇಕಾಗುತ್ತದೆ ಮತ್ತು ಅವರು ಪ್ರಸ್ತಾಪಿಸಿದ ತಿದ್ದುಪಡಿಯನ್ನು ಒಪ್ಪಬೇಕಾಗುತ್ತದೆ. ದಿವಾನ ಬಹದ್ದೂರ ರಾಮಚಂದ್ರ ರಾವ್, ನಾನು ಈಗ ಲಕ್ಷ್ಯಗೊಟ್ಟು ಕೇಳಿದ ಭಾಷಣದ ಬಗ್ಗೆ ಸೋಜಿಗವಾಗುತ್ತದೆ. ಡಾ. ಅಂಬೇಡ್ಕರ್, ನೀವು ಹಾಗೆ ಮಾಡಬಹುದು, ಆದರೆ ನೀವು ಎರಡನ್ನೂ ಹಿಡಿದುಕೊಳ್ಳ. ದಿವಾನ್ ಬಹದ್ದೂರ ರಾಮಚಂದ್ರ ರಾವ್, ಈಗಿರುವ ಪದ್ಧತಿಯ ಮೇರೆಗೂ ಸಹ ನಾಮನಿರ್ದೇಶಿತರಾದ ಸದಸ್ಯರು ಮಂತ್ರಿಗಳಾಗಿ ನೇಮಕ ಹೊಂದಲು ಅರ್ಹರಲ್ಲ ಎಂಬುದು ಅವರಿಗೆ ಗೊತ್ತಿದೆ. ಸ್ಥಳೀಯ ಶಾಸನಸಭೆಗೆ ಆಯ್ಕೆಗೊಂಡ ಸದಸ್ಯನಿರದ ಹೊರತು ಯಾವುದೇ ಮಂತ್ರಿಯು 6 ತಿಂಗಳಗಿಂತ ಹೆಚ್ಚಿನ ಅವಧಿಯವರೆಗೆ ಅಧಿಕಾರದಲ್ಲಿರಲಾರನು ಎಂದು 52ನೇ ಕಲಮು ಸ್ಪಷ್ಟವಾಗಿ ಹೇಳುತ್ತದೆ. ಡಾ. ಅಂಬೇಡ್ಕರ್, ಅದು ಈ ಸಂದರ್ಭದಲ್ಲಿ ಇದೆ. ಶಾಸನಸಭೆಯಲ್ಲಿ ಸಹ ಸದಸ್ಯರ ಆಯ್ಕೆಗೆ ವಿರೋಧ. ಉಪಸಮಿತಿ 2ರ ವ್ಯವಹರಣೆಗಳು, ಪ್ರಾಂತೀಯ ಸಂವಿಧಾನ -8.194. ಡಾ. ಅಂಬೇಡ್ಕರ್, ಈ ತಿದ್ದುಪಡಿಯನ್ನು ನಾನು ವಿರೋಧಿಸಬೇಕಾಗುತ್ತದೆ ಎಂಬ ಭಯ ನನಗೆ. ಪ್ರಪ್ರಥಮವಾಗಿ, ನಾವು ಮುಂಬಯಿಯಲ್ಲಿ ಪಡೆದ ಅಂಥ ಸಹಸದಸ್ಯ ಆಯ್ಕೆಯ ಅನುಭವವು ಧೈರ್ಯ ನೀಡುವಂಥದ್ದಲ್ಲ. ಅದು ಅತ್ಯಂತ ಕೆಟ್ಟ ರೀತಿಯ ದುರ್ವ್ಯವಹಾರವಾಗಿ ಬೆಳೆಯಿತು. ಅಲ್ಲಿ ಬೆಳೆದ ಭ್ರಷ್ಟಾಚಾರ ಮತ್ತು ಲಂಚರುಷವತ್ತುಗಳ ಪ್ರಮಾಣವನ್ನು ಗಮನಿಸಿದಾಗ ನನ್ನ ಮಟ್ಟಿಗೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2
ಹೇಳುವುದಾದರೆ ಮುಂಬಯಿ ಶಾಸನ ಮಂಡಳ ರಚನೆಯಲ್ಲಿ ಈ ತತ್ವವನ್ನು ಸೇರಿಸಲು ನಾನು ಇಚ್ಛಿಸುವುದಿಲ್ಲ. ಇನ್ನೂ ಹೆಚ್ಚಿನ ತಕರಾರು ಹೀಗಿದೆ. ಚುನಾವಣೆಯಲ್ಲಿ ಬೇರೆ ಬೇರೆ ಕೋಮುಗಳವರು ತಮ್ಮನ್ನು ತಾವು ಆಯ್ಕೆ ಮಾಡಿಕೊಳ್ಳಲಾರದವರಾದರೆ ಮತ್ತು ನಿಜವಾದ ಪ್ರಾತಿನಿಧ್ಯವನ್ನು ಅವರು ಪಡೆಯಬೇಕಾದರೆ ಸಹಸದಸ್ಯ ಆಯ್ಕೆಯ ಸಿದ್ಧಾಂತವು ನಿಜವಾಗಿಯೂ ಅವರಿಗೆ ಯಾವ ಸಹಾಯವನ್ನು ಮಾಡಲಾರದು. ಏಕೆಂದರೆ ಅನೇಕ ಕೋಮಿನ ಪ್ರತಿನಿಧಿಗಳು ಕೇವಲ ಸಹಸದಸ್ಯ ಆಯ್ಕೆಯ ಪರವಾಗಿಯೇ ಇದ್ದಾರೆ. ಬಹುಮತದ ಅಧೀನವಾದ ಮತ್ತು ಅವರ ಕೈಗೊಂಬೆಯಾಗಿರುವವರನ್ನು ಮಾತ್ರ ವಾಸ್ತವವಾಗಿ ಸಹಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪ್ರಾತಿನಿಧ್ಯ ಇಲ್ಲದುದಕ್ಕಿಂತಲೂ ಇದು ಹೆಚ್ಚಿನ ಕೆಡುಕಾಗಿ ನನಗೆ ಕಂಡುಬರುತ್ತದೆ ಮತ್ತು ಆ ಆಧಾರದ ಮೇಲೆಯೇ ನಾನು ತಿದ್ದುಪಡಿಯನ್ನು ವಿರೋಧಿಸಬೇಕಾಗುತ್ತದೆ. ಆದರೆ ಮಾನ್ಯರೇ, ಪ್ರಾಂತೀಯ ಶಾಸನ ಸಭೆಗಳಲ್ಲಿ ನಾಮನಿರ್ದೇಶಿತರಾದ ಸದಸ್ಯರು ಇರಬೇಕೆಂದು ಈ ಉಪಸಮಿತಿಯು ಭಾವಿ ಸಂವಿಧಾನಕ್ಕೆ ಶಿಫಾರಸು ಮಾಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ದಿವಾನ ಬಹದ್ದೂರ ರಾಮಚಂದ್ರ ರಾವ್, ಶಾಸನ ಸಭೆಗಳು ಸಂಪೂರ್ಣ ಚುನಾಯಿತವಾದುವೇ ಆಗಿರಬೇಕೆಂದು ಈ ವರದಿಯಲ್ಲಿ ಸೇರಿಸುವುದಕ್ಕೆ ನಾನು ಒಪ್ಪುತ್ತೇನೆ ಮತ್ತು ಈ ಉಪಸಮಿತಿಯು ಅಂತಹ ದೃಷ್ಟಿಕೋನದ ಸೂಚನೆಯನ್ನು ಕೊಡದೆ ಹೋದರೆ ನಮ್ಮಲ್ಲಿ ಅನೇಕ ಸದಸ್ಯರು ಅದು ಆಳಿದು ಹೋಗಬೇಕೆಂದು ಇಚ್ಛಿಸಿದ್ದಾಗ್ಯೂ ನಾಮನಿರ್ದೇಶನದ ಅಂಶವು ಮುಂದುವರಿಯುತ್ತದೆ ಎಂದು ತೋರುತ್ತದೆ. ಅದಕ್ಕೆ ಸಂಬಂಧಿಸಿದ ಹೇಳಿಕೆಯು ವರದಿಯಲ್ಲಿ ಸ್ಥಾನವನ್ನು ಪಡೆಯಲೇಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಾಮನಿರ್ದೇಶನದ ದುಷ್ಪರಿಣಾಮಗಳ ಅರಿವು ಇದ್ದವರೇ ಆಗಿದ್ದಾರೆ ಎಂಬುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ ಮತ್ತು ಅದು ಎಷ್ಟು ಸಾಧ್ಯವೋ ಅಷ್ಟು ತೀವ್ರವಾಗಿ ಎಳೆದು ಹೋಗತಕ್ಕುದು ಎಂಬ ಬಗ್ಗೆ ನಾವು ಕಾತರರಾಗಿದ್ದೇವೆ. ಈ ಸಂದರ್ಭಗಳಲ್ಲಿ ನಾನು ತಿದ್ದುಪಡಿಯನ್ನು ಸಮರ್ಥಿಸಲು ಸಿದ್ಧನಿಲ್ಲ ಮತ್ತು ನನ್ನ ಸ್ನೇಹಿತ ಡಾ. ಅಂಬೇಡ್ಕರರು ಮಾಡಿದ ಪ್ರಸ್ತಾವವನ್ನು ಅನುಮೋದಿಸುತ್ತೇನೆ. ಅಧ್ಯಕ್ಷ, ಏನು ಪ್ರಸ್ತಾಪ ಮಾಡಲಾಗಿತ್ತು? ಇಲ್ಲಿ ನಾನು ಹೇಳಬೇಕಾದದ್ದು ಏನೂ ಇಲ್ಲವೇ? ಡಾ. ಅಂಬೇಡ್ಕರ್, ಇನ್ನು ಮೇಲೆ ಪ್ರಾಂತಗಳಲ್ಲಿನ ಶಾಸನ ಸಭೆಗಳು ಸಂಪೂರ್ಣವಾಗಿ ಚುನಾಯಿತವಾದವುಗಳು ಆಗಿರತಕ್ಕುದು ಎಂಬುದು ಉಪಸಮಿತಿಯ ಅಭಿಪ್ರಾಯವಾಗಿದೆ ಎಂದು ನಾವು ಹೇಳಲೇಬೇಕು. ಅಧ್ಯಕ್ಷ, ಅದು ಸಂಪೂರ್ಣವಾಗಿ ಮತ್ತೊಂದು ತಿದ್ದುಪಡಿಯೇ ಆಗಿದೆ. ನೀವು ಆ ಬಗ್ಗೆ ಪ್ರಸ್ತಾಪ ಮಾಡಬೇಕಾದರೆ ಅದನ್ನು ಬರೆದು ಲಿಖಿತದಲ್ಲಿ ಕಳಿಸಬೇಕಾಗುತ್ತದೆ. ಅಧ್ಯಕ್ಷ, ಈ ಅಂಶದ ಮೇಲೆ ನಾನು ನಿಮ್ಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ. ರಾಜಾ ನರೇಂದ್ರನಾಥ, ನಾನು ಸರ್ ಎ. ಪಿ. ಪಾತ್ರ ಅವರನ್ನು ಬೆಂಬಲಿಸುತ್ತೇನೆ. ಚುನಾವಣೆಯ ಮೂಲಕ ಯಾವ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಲಾಗುವುದಿಲ್ಲವೋ ಅಂಥ ವಿಷಯಗಳಿಗೆ ಮಾತ್ರವೇ ನಾನು ನಿರ್ದೇಶನದ ಅಧಿಕಾರವನ್ನು ಸೀಮಿತಗೊಳಿಸಬೇಕು. ನಕ್ಷತ್ರ ಚಿಹ್ನೆ ಆದ ಪುಟ 196. 5ನೆಯ ಸಭೆ. ಡಾ. ಶಫಾತ ಮಹಮ್ಮದ್ ಖಾನ್, ಹೌದು. 685. ರಾಜಾ ನರೇಂದ್ರನಾಥ, ಡಾ. ಅಂಬೇಡ್ಕರ್ ಅವರ ಕೋಮಿನಂತೆ ಪ್ರಾಂತಗಳಲ್ಲಿ ಹಲವಾರು ಕೋಮುಗಳು ಇರಬಹುದು. ಅವುಗಳಿಗೆ ಚುನಾವಣೆಯ ವ್ಯವಸ್ಥೆ ಮಾಡಲು ಸಾಧ್ಯವಾಗಲಿಕ್ಕಿಲ್ಲ. ಡಾ. ಅಂಬೇಡ್ಕರ್, ಯಾವುದೇ ಕೋಮಿಗೆ ಮತದಾನದ ಹಕ್ಕನ್ನು ಕೊಡದೇ ಇರುವ ಯಾವುದೇ ಸಂವಿಧಾನದೊಡನೆ ನನಗೆ ಯಾವ ಆಸಕ್ತಿಯೂ ಇಲ್ಲ. ರಾಜಾ ನರೇಂದ್ರನಾಥ, ಡಾ. ಅಂಬೇಡ್ಕರರು ಸಂಬಂಧಪಟ್ಟ ಕೋಮಿಗೆ ಮತದಾನದ ಹಕ್ಕು ಕೊಡಬೇಕಾದರೆ ಮತದಾನವನ್ನು ತೀರಾ ಭಿನ್ನವಾದ ಆಧಾರದ ಮೇಲೆ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಕಾರಣ ನಾಮನಿರ್ದೇಶನದ ಪರಿಮಿತ ಅಧಿಕಾರವನ್ನು ಉಪಬಂಧಿಸಬೇಕು. ಅಧ್ಯಕ್ಷ, ಸಿ. ಖಂಡವು ವರದಿಯಲ್ಲಿ ಈಗಿರುವಂತೆಯೇ ಉಪಸಮಿತಿಯ ಬಹುಮತ ಹೊಂದಿದೆ ಎಂದು ನನಗೆ ಅನಿಸುತ್ತದೆ. ಇಡೀ ಪರಿಷತ್ತಿನ ಸಮಿತಿ ಉಪಸಮಿತಿ ನಂ. 2ರ ಪ್ರಾಂತೀಯ ಸಂವಿಧಾನ ವರದಿಯ ಮೇಲಿನ ಟೀಕೆಗಳು. 16ನೇ ಡಿಸೆಂಬರ್ 1930. ಪ್ರಾಂತಗಳಲ್ಲಿ 2ನೆಯ ಸದನದ ಸ್ಥಾಪನೆಗೆ ಶ್ರೀ ಚಿಂತಾಮಣಿಯವರು ವಿರೋಧಿಸಿದರು. ಅದು ಅತಿ ಹೆಚ್ಚಿನ ವೆಚ್ಚದ ವಿಲಾಸದ ವಸ್ತುವಾಗುತ್ತದೆಯೇ ಹೊರತು ಸಾರ್ವಜನಿಕ ಉಪಯೋಗದ ಸಂಸ್ಥೆಯಾಗಲಾರದು. 2ನೆಯ ಸದನಕ್ಕೆ ಸಂಯುಕ್ತ ಪ್ರಾಂತ್ಯದಲ್ಲಿ ಕೋಮಿನ ಅತಿ ಚಿಕ್ಕ ಭಾಗದಿಂದ ಮಾತ್ರವೇ ಬೇಡಿಕೆ ಬಂದಿದೆ. ಈ ಚಿಕ್ಕ ಭಾಗವು ಪ್ರಾಂತೀಯ ಶಾಸನ ಸಭೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಕಾರಣ ಯು. ಪಿ. ಎಲ್ಲಾಗಲಿ ಅಥವಾ ಭಾರತದ ಇತರ ಯಾವುದೇ ಪ್ರಾಂತದಲ್ಲಿಯೇ ಆಗಲಿ ಎಷ್ಟೇ ಅವಧಿಗಾಗಿ ಎಂಥದೇ ಪರಿಸ್ಥಿತಿಯಲ್ಲಿ ಸೂಚಿತ 2ನೆಯ ಸದನವು ಸಂಪೂರ್ಣವಾಗಿ ಅನವಶ್ಯಕ ಮತ್ತು ಅನಪೇಕ್ಷಿತ ಎಂದು ಅವರು ಅಭಿಪ್ರಾಯಪಟ್ಟಿರುತ್ತಾರೆ. ಡಾ. ಅಂಬೇಡ್ಕರ್ ಹೇಳಿದರು, ಶ್ರೀ ಚಿಂತಾಮಣಿಯವರು ಇದೀಗ ಹೇಳಿದ ಸೂಚನೆಗಳಿಗೆ ನಾನು ಸಹಮತಿಸುತ್ತೇನೆ ಎಂದು. ಅಧ್ಯಕ್ಷ, ಚರ್ಚೆಯು ಪ್ಯಾರಾಗ್ರಾಫ್ 5(b) ಎಲ್ಲಿ ಇದೆ. ಈ ಪ್ಯಾರಾಗ್ರಾಫ್ ಮಂತ್ರಿಗಳ ನೇಮಕದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಡಾ. ಅಂಬೇಡ್ಕರ್, ಸಮಿತಿಯು ತನ್ನ ವರದಿಯ ಬೇರೆ ಭಾಗದಲ್ಲಿ ಶಾಸಕಾಂಗದ ಸ್ವಲ್ಪ ಭಾಗವನ್ನಾದರೂ ನಾಮನಿರ್ದೇಶಿತ ಸದಸ್ಯರಿಂದ ಕೂಡಿ ರಚಿಸಬಹುದೆಂದು ಮಾಡಿದ ಶಿಫಾರಸನ್ನು ಗಮನದಲ್ಲಿಟ್ಟುಕೊಂಡು ಈ ಉಪಸಮಿತಿಯಲ್ಲಿ ಚುನಾಯಿತ ಪ್ರಾಂತೀಯ ಶಾಸನಸಭೆಯ ಚುನಾಯಿತ ಸದಸ್ಯರು ಪದವನ್ನು ತೆಗೆದುಹಾಕಬೇಕೆಂದು ಪ್ರಸ್ತಾಪಿಸಲಾಯಿತು. ಶಾಸನಸಭೆಯ ರಚನೆಯ ಬಗ್ಗೆ ರೂಪಿಸಲಾದ ಸಮಿತಿಯು ಒಂದು ವೇಳೆ ನಾಮನಿರ್ದೇಶಿತ ಸದಸ್ಯರು ಇರತಕ್ಕುದು ಎಂಬ ನಿರ್ಣಯಕ್ಕೆ ಬಂದರೆ ಚುನಾಯಿತ ಎಂಬ ಪದವನ್ನು ಕೈಬಿಡಬೇಕು ಎಂದು ಆಗ ನಿರ್ಣಯಿಸಲಾಗಿತ್ತು. ಅಧ್ಯಕ್ಷ, ಉಪಯೋಗಿಸಲಾಗಿರುವ ಪದವು ಸಾಮಾನ್ಯವಾಗಿ ಎಂಬುದಾಗಿದೆ. ಸಾಮಾನ್ಯವಾಗಿ ಮಂತ್ರಿಗಳನ್ನು ತೆಗೆದುಕೊಳ್ಳತಕ್ಕುದು ಅದು ಈ ಅಂಶವನ್ನು ಒಳಗೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅದು ಅತ್ಯಂತ ವಿಶಿಷ್ಟ ಕ್ರಮದ ಸಂಭವನೀಯ ಅವಶ್ಯಕತೆಯನ್ನು ಸೂಚಿಸುತ್ತದೆ. ನಕ್ಷತ್ರ ಚಿಹ್ನೆಯ ಟಿ. ಸಿ. ಯ ನಡಾವಳಿಗಳು ಪು. 314.